ಎಲ್ಲರಿಗೂ ವಂದನೆಗಳು. ಈ ವಾರ ನಮ್ಮ ಜೊತೆಗೆ ಶ್ರೀ ಸತೀಶ್ ಹಿರೇಮಠ್ ಸರ್ ಇದ್ದಾರೆ. ಇವರು ಕೂಡ ಬಾಲಕೃಷ್ಣ ಗುರೂಜಿಯವರ ಜೊತೆಗೆ ನನ್ನಂತೆ ಕಲಿತು ಬಹಳ ಪ್ರಾಕ್ಟೀಸ್ ಮಾಡಿದಂಥವರು. ಸುಜೋಗ್ ಥೆರಪಿಯನ್ನ ಬಾಲಕೃಷ್ಣ ಗುರೂಜಿಯವರ ಹತ್ರ ನಾವು ಫಸ್ಟ್ ಕಲ್ತಿದ್ದು. ಆ ನಂತರದಲ್ಲಿ ಅವರು ತುಂಬಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲಿತು ತುಂಬಾ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. So let us wait for Satish Hiremed sir. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ. ದಯವಿಟ್ಟು ತಮ್ಮ ಉಪನ್ಯಾಸ ಸ್ಟಾರ್ಟ್ ಮಾಡಬೇಕು. ಖಂಡಿತ. ಎಲ್ಲ ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ನನ್ನ ಮುಸ್ಸಂಜೆಯ ನಮಸ್ಕಾರಗಳು. ನಾನು ಡಾಕ್ಟರ್ ಸತೀಶ್ ಹಿರೇಮಠ, ಹುಬ್ಬಳ್ಳಿಯಿಂದ. ನಮಸ್ತೆ ಸರ್. ನಾನು ಬೇಸಿಕಲಿ ಡಾಕ್ಟರ್ ಆದರೂ ಆಲ್ಟರ್ನೇಟಿವ್ ಥೆರಪೀಸ್ ಬಗ್ಗೆ ಒಂದು ಜಾಸ್ತಿ ಒಲವು. ನಮಸ್ತೆ. ಒಲವಿರುವುದರಿಂದ 2009ರಲ್ಲಿ ನಾನು ಮೊದಲಿಗೆ ಬಾಲಕೃಷ್ಣ ಗುರೂಜಿಯವರಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ಸ್ ಕಲ್ಕೊಂಡೆ, ರೇಕಿ ಹೀಲಿಂಗ್ ಕಲ್ಕೊಂಡೆ, ಸುಜೋಕ್ ಹೀಲಿಂಗ್ ಕಲ್ಕೊಂಡೆ. ತದನಂತರ ನನ್ನ ಜರ್ನಿ ಸುಮಾರು ವಿದ್ಯೆಗಳನ್ನ ಕಲೀಲಿಕ್ಕೆ ಶುರು ಮಾಡ್ಕೊಡ್ತು. ಆ ವಿದ್ಯೆಗಳು ಬರ್ಬೋದು, ಒಂದು ಬ್ಯಾಚ್ ಫ್ಲವರ್ ಇರ್ಬೋದು, ಸುಜೋಕ್ ಅಡ್ವಾನ್ಸ್ ಲೆವೆಲ್ ಇರ್ಬೋದು, ನ್ಯೂರೋಥೆರಪಿ ಇರ್ಬೋದು, ವರ್ಮಮ್ ಥೆರಪಿ ಇರಬಹುದು. ಈ ರೀತಿ ಹಲವಾರು ವಿದ್ಯೆಗಳನ್ನ ನಾವು ಕಲ್ಕೊಂಡು ಜನರಿಗೆ ಸಹಾಯ ಆಗ್ತಕ್ಕಂಥ ಅಥವಾ ನಮ್ಮ ಮನೆಗೆ ಜನಕ್ಕೆ ಸುತ್ತಮುತ್ತಲು ಜನಕ್ಕೆ ಸಹಾಯ ಆಗ್ತಕ್ಕಂಥ ಥೆರಪಿಗಳನ್ನ ನಾವು ಕಲ್ಕೊಂಡು ಸುಮಾರು ಜನಕ್ಕೂ ಕಲಿಸಿದ್ದುಂಟು. ಇವತ್ತಿನ ಒಂದು ವಿಷಯ ಬಂದು ನನ್ನ ಪಾಲಿಗೆ ಬಂದಂತ ವಿಷಯ ಅಂದ್ರೆ ಸುಜೋಕ್ ಥೆರಪಿ. ಬಗ್ಗೆ ತಿಳ್ಕೊಕ್ಕಿಂತಲೂ ನಾವು ಎಷ್ಟೋ ಜನ ಬೇರೆ ಬೇರೆ ಥೆರಪಿಗಳನ್ನ ಕಲ್ಕೊಂಡಿರ್ತೀವಿ. ಅದು ಹೇಗೆ ಕೆಲಸ ಮಾಡತ್ತೆ ಏನಂತ ಕನ್ಫ್ಯೂಷನ್ ಇರುತ್ತ, ಅಥವಾ ಈ ಥೆರಪಿನ ಬೇರೆಯವ್ರ ಕಡೆ ನೀವು ಕಲ್ತಿರ್ತೀರಿ. ಇವತ್ತಿನ ಮಟ್ಟಿಗೆ ನೀವೇನ್ ಮಾಡ್ಬೇಕು ಅಂದ್ರೆ ನಾನೇನ್ ಹೇಳ್ತೀನಿ ಅದನ್ನಷ್ಟ ನೀವು ತಿಳ್ಕೊಳ್ಳಿ. ಸೊ ಬೇರೆಯವ್ರ ಜೊತೆ ನನ್ ಕಂಪೇರ್ ಮಾಡ್ಬೇಡಿ, ನನ್ನನ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ಬೇಡಿ. ನಾನು ನಿನ್ನ ಯಾಕೆ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ ನಂದು ಒಂದು ಪ್ರಾಕ್ಟಿಕಲ್ ಅನುಭವ. ನಾನು ಡಾಕ್ಟರ್ ಇರೋದ್ರಿಂದ ಸಾಕಷ್ಟು ಪೇಷಂಟ್ಗಳು ಬರ್ತದೆ ಕೊಡ್ತೇನೆ. ಸೊ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ಚಿಕಿತ್ಸಾ ಪದ್ಧತಿಯನ್ನ ಉಪಯೋಗಿಸಿ 100ಕ್ಕೆ 100ರಷ್ಟು ನೀವು ರಿಸಲ್ಟ್ ತಗೋಬಹುದು. ಅಷ್ಟು ಮಾತ್ರ ನನಗೆ ಆತ್ಮವಿಶ್ವಾಸದ ಆ ಒಂದು ಸುಜೋಕ್ ಥೆರಪಿಯಲ್ಲಿ. ಯಾಕಂದ್ರೆ ಕೆಲವೊಮ್ಮೆ ಮಿರಾಕಲ್ಸು ಆಗಿದ್ದುಂಟು. ಸೊ ಮೊದಲಿಗೆ ಇರ್ತಕ್ಕಂಥ ಒಂದು ಏನೋ ವಿಷಯ ಅಂತಂದ್ರೆ ಆರೋಗ್ಯ ಅಂದ್ರೆ ಏನು? ಆರೋಗ್ಯ ದೇಹ ಮನಸ್ಸು ಸಂತೋಷವಾಗಿರೋದಂತ ನಾವು ಅನ್ಕೋತೀವಿ. ನಮ್ಮ ಯಾಕಂದ್ರೆ ಮೆಂಟಲ್ ಬಾಡಿ, ಫಿಸಿಕಲ್ ಬಾಡಿ ಅಂಡ್ ಸ್ಪಿರಿಚುವಲ್ ಬಾಡಿ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಬಾಡಿ ಅಂದ್ರೆ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಅವರ ಇರ್ಬೋದು, ಚಕ್ರ ಇರ್ಬೋದು, ಅವನ್ನ ಆಕ್ಟಿವೇಟ್ ಮಾಡ್ಕೊಂಡು ಸ್ಟ್ರಾಂಗ್ ಇರೋದು. ಫಿಸಿಕಲ್ ಬಾಡಿ ಅಂದ್ರೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು. ಫಿಸಿಕಲ್ ಬಾಡಿ ಅಂದ್ರೆ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದು. ಇವು 3 ಆರೋಗ್ಯವಾಗಿದ್ರೆ ಒಂದು ಹೆಲ್ದಿ ಬಾಡಿ ಅಂತ ಹೇಳ್ಬೋದು, ಅದನ್ನೇ ಆರೋಗ್ಯ ಅಂತ ಹೇಳ್ಬೋದು ನಾವು. ಸೊ ಅದರಲ್ಲಿ ಬೇರೆ ಬೇರೆ ವಿಧಾನಗಳು ಬರ್ತದ, ಚಿಕಿತ್ಸಾ ಪದ್ಧತಿ ಬರ್ತದ. ಅಲೋಪತಿ ಬರ್ಬೋದು, ಆಯುರ್ವೇದ ಬರ್ಬೋದು, ಸಿದ್ಧ ಬರ್ಬೋದು, ಹೋಮಿಯೋಪತಿ ಬರ್ಬೋದು, ನ್ಯಾಚುರೋಪತಿ ಬರ್ಬೋದು, ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್. ಸೊ ಅವೆಲ್ಲ ತಮ್ಮದೇ ಆದಂತ ಒಂದು ಸಿದ್ಧಾಂತಗಳನ್ನ ಹೊಂದಿದಂತ ವಿಷಯಗಳು. ಬಹಳ ಜನ ಕನ್ಫ್ಯೂಷನ್ ಇರ್ತದೆ. ಒಬ್ಬೊಬ್ಬ ಮಾಸ್ಟರ್ಗಳು ಕಲಿತಾಗ ನಾವು ಅದು ಕರೆಕ್ಟ್ ಅಂತೇವೆ, ಮತ್ತೊಬ್ಬರು ಮಾಸ್ಟರ್ ಇದು ಕರೆಕ್ಟ್ ಅಂತೇವೆ. ಒಮ್ಮೊಮ್ಮೆ ಎರಡು ಜನನ ಕಂಪೇರ್ ಮಾಡೋದು ನಮ್ಮಲ್ಲಿ ಒಂದು ಸ್ವಭಾವ ಇರತ್ತೆ.
ಸೊ ದಯವಿಟ್ಟು ನಾವು ಯಾರನ್ನು ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಇವತ್ತು ನಾನೇನ್ ಹೇಳ್ತೀನಿ, ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ಮತ್ತೊಬ್ರು ಹೇಳಿದ್ದನ್ನು ಅಳವಡಿಸ್ಕೊಳ್ಳಿ, ಅದನ್ನು ಸಹಿತ ನೀವು ಮಾಡ್ಬೋದು. ಇವತ್ತು ಮೊದಲನೇ ಹಂತ, ಯಾಕಂದ್ರೆ ನಾವು ಹೆಚ್ಚಾಗಿ ಈ ಒಂದು ಕೋರ್ಸ್ ಅನ್ನ ಫುಲ್ ಡೇ ಆಗಿ ಮಾಡ್ತೇವೆ, ಇಲ್ಲದ್ರ ನಾವು 3 days ಆಗಿ ಮಾಡ್ತೇವೆ ನಮ್ಮೊಂದು ಸೆಂಟರ್ ನಲ್ಲಿ ಹುಬ್ಳಿಯಲ್ಲಿ. ಬಟ್ ನಾವು ಇವತ್ತು ಕಲಿತಕ್ಕಂತ ಒಂದು ಸಮಯ ಅಂದ್ರೆ 1 ತಾಸು. 1 ತಾಸಿನಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಒಂದು ವಿಷಯವನ್ನ ತಿಳ್ಕೊಳ್ಳೋಣ. ಸುಜಕ್ ಅಂದ್ರೇನು? ಸು ಅಂತಂದ್ರೆ ಹಸ್ತ, ಅಂದ್ರೆ ಪಾದ. ಇದು ಒಂದು ಕೊರಿಯನ್ ಶಬ್ದ, ಕೊರಿಯಾ ದೇಶದ ಶಬ್ದ. ಈ ಒಂದು ಸುಜೋಕನ್ನ ಮೊದಲಿಗೆ ಜಗತ್ತಿಗೆ ಒಂದು ಏನೋ ಕಂಡು ಹಿಡಿದು ಕೊಟ್ಟಂತ ವ್ಯಕ್ತಿ ಅಂದ್ರೆ ಪ್ರೊಫೆಸರ್ ಪಾರ್ಕ್ ಜೋ. ಪ್ರೊಫೆಸರ್ ಪಾರ್ಕ್ ಜೋ ಇವರು ಮೊದಲಿಗೆ ಈ ಸುಜೋಕ ಜಗತ್ತಿಗೆ ಗುರುತಿಸಿಕೊಟ್ಟಂತ ವ್ಯಕ್ತಿ. ಇವರು ಕೊರಿಯಾದವರು. ಈ ಒಂದು ಸಬ್ಜೆಕ್ಟ್ ಇಷ್ಟು ಈಸಿ ಅಂತಂದ್ರೆ ನಮಗೂ ಸಹಿತ ವಿಚಿತ್ರ ಆಗತ್ತೆ. ಏನಪ್ಪಾ ಇಷ್ಟು ಒಂದು ದೇಹ ದೊಡ್ಡದಾಗಿದೆ, ಇಷ್ಟು ಸಮಸ್ಯೆಗಳಿರ್ತದ, ಆದ್ರೆ ಹಸ್ತ ಮತ್ತು ಪಾದ ಅಲ್ಲಿ ಮಾತ್ರ ನಾವು ಚಿಕಿತ್ಸೆ ಮಾಡ್ತೀವಿ, ಇದು ಹೇಗೆ ಅಂತ ಒಂದು ಕ್ವಶನ್ ಬರ್ಬೋದು ನಮ್ಗೆ. ನಿಜವಾಗ್ಲೂ ಸತ್ಯ. ಈ ಹಸ್ತ ಮತ್ತು ಪಾದ ಚಿಕಿತ್ಸೆ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನ, ಒಳ್ಳೆ ಒಂದು ಉತ್ತಮ ರಿಸಲ್ಟ್ ಅನ್ನು ಸಹಿತ ನಾವು ಕಂಡುಕೊಂಡಿದ್ದೇವೆ. ಅದು ಹೇಗೆ ರಿಸಲ್ಟ್ ನಾವು ತಿಳ್ಕೊತೀವಿ, ಕಂಡ್ಕೋತೀವಿ ಅನ್ನೋದ್ರ ಬಗ್ಗೆ ನಾವೀಗ ಇವಾಗ ಮುಂದೆ ತಿಳ್ಕೊಳ್ಳೋಣ. ನಾನು ಒಂದು ಚಿಕ್ಕದೊಂದು ಚಿತ್ರ ತೆಗಿತೀನಿ. ನಮ್ಮ ಮನುಷ್ಯನ ದೇಹ ಅಂದ್ಕೊಳ್ಳೋಣ. ನಾನೇನು ಆರ್ಟಿಸ್ಟ್ ಅಲ್ಲ, ದಯವಿಟ್ಟು ರೈಟ್ ನೋಡಿ. ದೇಹ ಒಂದು ಚಿಕಿತ್ಸೆಯನ್ನ ನಾವು ಹಸ್ತ ಮತ್ತು ಪಾದದಲ್ಲಿ ಮಾಡ್ಕೋತೀವಿ. ದೇಹದ ಚಿಕಿತ್ಸೆಯನ್ನ ಹಸ್ತ ಮತ್ತು ಪಾದದಲ್ಲಿ ಮಾಡ್ತೇವೆ. ನಮ್ಮ ದೇಹದಿಂದ ಹೊರಗಡೆ ಬಂದಂತ ಅವಯವಗಳು ಎಷ್ಟಿವೆ ಅಂತಂದ್ರೆ 5 ಇವೆ. 1 ತಲೆ, 2 ಕಾಲುಗಳು ಅಂದ್ರೆ 3 ಆಯ್ತು, 2 ಕಾಲು, 2 ಕೈ ಅಂದ್ರೆ ಟೋಟಲ್ 5 ಆಯ್ತು. ಅದೇ ರೀತಿ ನಮ್ಮ ಹಸ್ತದಲ್ಲಿ 5 ಹೊರಗಡೆ ಬಂದಿದ್ದಾವೆ. ಹಸ್ತ ಇದರಲ್ಲಿ ಹೊರಗಡೆ ಇರತಕ್ಕಂಥದ್ದು ಎಷ್ಟು? ಹೆಬ್ಬೆರಳು, ತೋರು ಬೆರಳು, ಮಧ್ಯ ಬೆರಳು, ಅನಾಮಿಕ ಬೆರಳು ಮತ್ತು ಕಿರು ಬೆರಳು. ಪಾರ್ಕ್ ಜೋ ಅವರು ದೇಹವನ್ನ ಎಷ್ಟು ಸಿಮಿಲರ್ ಆಗಿ ಅಂದ್ರೆ ಒಂದು ಸರಿಯಾಗಿ ಹೊಂದಾಣಿಕೆಯಲ್ಲಿ ನಮ್ಮ ದೇಹದ್ದು ಹಸ್ತ ಕಾಣ್ತದ ಅಂತ ಕಂಡುಕೊಂಡು ನೋಡಿದಾಗ ಅದು ನಮ್ಮ ದೇಹವನ್ನ ಅನುಸರಿಸ್ತಾ ನೋಡಿ. ಈ ರೀತಿ ನಾವು ಕೈಯನ್ನು ಹಿಡಿದಾಗ, ಇವೆರಡು ಕಾಲು, 2 ಕೈ ಮತ್ತು ಇದೊಂದು ಮುಖ ತರ ಕಾಣತ್ತೆ. ಅಂದ್ರೆ ನಮ್ಮ ಪೂರ್ವಜರು ಅಂತ ಹೇಳ್ಬೋದು, ಚಿಂಪಾಂಜಿ ಅಂತ ಹೇಳ್ಬೋದು, ಅದು ನಿಲ್ತಕ್ಕಂಥ ಒಂದು ಭಂಗಿ ಇದೇ ರೀತಿ ಇರ್ತಿತ್ತು. ಇದನ್ನ ಸರಿಯಾಗಿ ನೀವು ನೋಡಿದಾಗ ಅನುಭವಕ್ಕೆ ಬರುತ್ತೆ. 2 ಕಾಲು, 2 ಕೈ ಮತ್ತು 1 ಮುಖ. ಅಂದ್ರೆ ಪ್ರೊಫೆಸರ್ ಪಾರ್ಕ್ ಜೋ ಅವರು ದೇಹವನ್ನ ಈ ರೀತಿ ನೋಡ್ಕೊಂಡ್ರು. ಇದು ನಮ್ಮ ತಲೆ, ಇದು ನಮ್ಮ ಕೈ, 2 ಕೈಗಳು ಮತ್ತು ಇದು ಪಾದ, ಇದು ದೇಹ ಅಂತ ಅವ್ರು ಕಂಡುಕೊಂಡ್ರು. ಫಸ್ಟ್ ಇದು ತಲೆ, 2 ಕೈಗಳು, 2 ಕಾಲುಗಳು, ಇದು ದೇಹ ಅಂತ ಕಂಡುಕೊಂಡ್ರು. ಇದು ದೇಹವನ್ನ ಸರಿಯಾಗಿ ಒಂದು ಪ್ರತಿನಿಧಿಸತಕ್ಕಂತ ಒಂದು
ಅಂಗ ಅನ್ಕೊಂಡು ಪೂರ್ಣ ದೇಹವನ್ನ ಪ್ರತಿನಿಧಿಸ್ತಕ್ಕಂಥ ಅಂಗ ಕೈ ಮತ್ತು ಪಾದ, ಹಸ್ತ ಮತ್ತು ಪಾದ ಅಂತ ಹೇಳ್ಕೋಬಹುದು. ಸೊ ಹಸ್ತದಲ್ಲಿ ನಾವು ಚಿಕಿತ್ಸೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಕೊಳ್ಳೋಣ ಅಂತ ನಾನು ಬಹಳ ಶಾರ್ಟ್ಕಟ್ ಆಗಿ ಹೇಳ್ತಾ ಇದ್ದೇನೆ, ಯಾಕಂದ್ರೆ 1 ಅವರ್ದಲ್ಲಿ ನಾನು ಮುಗಿಸ್ಕೋಬೇಕಾಗಿದೆ. ಆಮೇಲೆ ನಿಮಗೆ ಬೇಕಾದಂತ ವಿಷಯಗಳನ್ನ ನಾನು ತಿಳಿಸ್ಕೊಡ್ತೇನೆ, ವಿಡಿಯೋಗಳನ್ನ ನಿಮಗೆ ಕಳಿಸ್ಕೊಡ್ತೇನೆ. ಸೊ ಇವತ್ತಿನ 1 ಅವರ್ದಲ್ಲಿ ನಾನು ಹೇಳಿದಂತ ವಿಷಯ ನೀವು ತಿಳ್ಕೊಂಡ್ರೆ ಸಾಕು, ನಿಮ್ಗೆ ಅರ್ಥ ಆಗತ್ತ. ಗೊತ್ತಿದ್ದವರಿಗೆ ಇನ್ನೂ ಬೇಗ ಅದು ಏನೋ ಅರ್ಥ ಆಗತ್ತ, ಗೊತ್ತಿಲ್ಲರಿಗೂ ಸಹಿತ ಅರ್ಥ ಆಗುವಾಗ ನಾನು ಹೇಳ್ತೇನೆ. ಸೊ ಇದು ತಲೆ, 2 ಕೈಗಳು ಮತ್ತು ಕಾಲುಗಳು. ಇವು ಚಿತ್ರವನ್ನು ನೋಡಿದಾಗ ನಿಮಗೆ ನಿಮ್ಮ ಅನುಭವಕ್ಕೆ ಬರುತ್ತೆ. 2 ಕಾಲು, ಇವೆರಡು ಕೈಗಳು, ಇದು ಒಂದು ದೇಹ. ಈ ರೀತಿ ಒಂದು ಏನೋ ಸರಿಯಾದ ಸಿಮಿಲರ್ ಆಗಿರ್ತಕ್ಕಂಥ ಒಂದು ಅಂಗ ಅಂದ್ರೆ ಹಸ್ತ ಅಂತ ಅನ್ಕೊಂಡು ಅದ್ರ ಬಗ್ಗೆ ಅವರು ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರು. ಅಧ್ಯಯನ ಮಾಡಿದಾಗ ಒಂದು ಒಳ್ಳೆಯ ಫಲಿತಾಂಶವನ್ನು ಅವ್ರು ಕಂಡುಕೊಂಡ್ರು. ಮತ್ತೆ ಅದರಲ್ಲಿ 3 ಭಾಗವನ್ನು ಫಸ್ಟ್ ಅವರು ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತ ಮಾಡ್ಕೊಂಡ್ರು ಚಿಕಿತ್ಸೆಗಾಗಿ. ಸಿಸ್ಟಮ್ ಮೊದಲೇದು ಅನುರೂಪ ಪದ್ಧತಿ, ಎರಡನೇದಾಗಿ ಇನ್ಸೆಕ್ಟ್ ಸಿಸ್ಟಮ್ ಅಂದ್ರೆ ಕೀಟ ಪದ್ಧತಿ. ಮೂರನೇದಾಗಿ ಮೈಕ್ರೋ ಸಿಸ್ಟಮ್. ಮೊದಲೇದು ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂದ್ರೆ ಅನುರೂಪ ಪದ್ಧತಿ ಕನ್ನಡದಲ್ಲಿ, ಇನ್ಸೆಕ್ಟ್ ಸಿಸ್ಟಮ್ ಅಂದ್ರೆ ಕೀಟ ಪದ್ಧತಿ, ಮೂರನೇದಾಗಿ ಮೈಕ್ರೋ ಸಿಸ್ಟಮ್ ಕಿರು ಪದ್ಧತಿಯಾಗಿ. 3 ಪದ್ಧತಿಗೆ ಅವರು ಈ ಚಿಕಿತ್ಸಾ ಪದ್ಧತಿಯನ್ನ ಮೊದಲಿಗೆ ಶುರು ಮಾಡ್ಕೊಂಡು ಇದರ ನಂತರ ಮತ್ತೆ ಆರ್ಕ್ಯುಲರ್ ಥೆರಪಿ, ಈ ರೀತಿ ಫೇಸ್ ಥೆರಪಿ, ಈ ರೀತಿ ಬೇರೆ ಬೇರೆ ಥೆರಪಿಗಳು ಬಂದಿದೆ. ಮೊದಲನೇದಾಗಿ ಶುರು ಮಾಡ್ಕೊಂಡು ಕರೆಸ್ಪಾಂಡೆನ್ಸ್ ಸಿಸ್ಟಮ್, ಇನ್ಸೆಕ್ಟ್ ಸಿಸ್ಟಮ್, ಮೈಕ್ರೋ ಸಿಸ್ಟಮ್. ನಾವು ಇವತ್ತು ಕಲ್ತಕ್ಕಂತ ಒಂದು ಏನಂದ್ರೆ ವಿಷಯ ಅಂತಂದ್ರೆ ಓನ್ಲಿ ನಾವು ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅನ್ನು ನಾವು ತಿಳ್ಕೊತೀವಿ. ಕರೆಸ್ಪಾಂಡೆನ್ಸ್ ಸಿಸ್ಟಮ್ ನಿಂದ ನಾವು ಏನೇನು ಯಾವ ರೀತಿ ಚಿಕಿತ್ಸೆಯನ್ನು ಮಾಡ್ಬೋದು. ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂದ್ರೆ ಸಂಪೂರ್ಣ ದೇಹನ ಚಿಕಿತ್ಸೆ ಮಾಡತಕ್ಕಂಥದ್ದು, ಅದು ಸಂಪೂರ್ಣ ಹಸ್ತದಲ್ಲಿ ಮಾಡ್ತಕ್ಕಂಥದ್ದು. ಓಕೆ, ಸೊ ನಾವು ಮೊದಲ ಹೆಬ್ಬೆರಳನ್ನ ಈ ರೀತಿ ನೋಡ್ಕೊಳ್ಳೋಣ ಅಂತ. ನಾನು ಕಲಿಸ್ಬೇಕಾದ್ರೆ ನೇರವಾಗಿ ಚಿಕಿತ್ಸಾ ಪದ್ಧತಿನ ಹೇಳ್ತಾ ಬರ್ತೀನಿ, ಯಾವ ರೀತಿ ಚಿಕಿತ್ಸೆ ಮಾಡ್ಬೇಕು. ಯಾಕಂದ್ರೆ ಕನ್ಫ್ಯೂಷನ್ ಇದ್ರೆ ಅನಾಟಮಿ ಕೂತ್ಕೊಂಡ್ರೆ ಕನ್ಫ್ಯೂಷನ್ ಆಗತ್ತ. ನಾ ಚಿತ್ರವನ್ನ ಬಿಡಿಸ್ತಾ ಅದನ್ನ ಎಕ್ಸ್ಪ್ಲೇನ್ ಅಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಅಕಸ್ಮಾತ್ ಏನಾದ್ರೂ ನಿಮ್ಗೆ ಕ್ವಶನ್ಸ್ ಇದ್ರೆ ಬರ್ದಿಟ್ಕೊಳ್ಳಿ, ಕೊನೆಗೆ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಕೈ ಬೆರಳಲ್ಲೂ ಸಹಿತ ನೀವು ಈ ರೀತಿ ಚಿತ್ರವನ್ನು ತಕ್ಕೋಬಹುದು. ಓಪನ್ ಮೌತ್, ಕಿವಿಯಿಂದ ಕೆಳಭಾಗದಲ್ಲಿ, ಕಣ್ಣಿನಿಂದ ಕೆಳಭಾಗದಲ್ಲಿ, ಕಣ್ಣಿನ ಸ್ಟ್ರೇಟ್ ಬಂದ ಕೆಳಭಾಗದಲ್ಲಿ ಕಿವಿಗಳು ಬರುತ್ತಾ. ಓಕೆ, ನೋಡಿ ಕಿವಿಗಳನ್ನ ನಾವು ಇಂಡಿಕೇಟ್ ಮಾಡ್ಕೋಬೇಕು.
ತಲೆಯ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಮೊದಲು ತಲೆ, ಈ ಭಾಗನ ನಾವು ನೋಡ್ಕೊಳ್ಳೋಂತ ತಲೆನೋವು. ಸೊ ಇದಕ್ಕಿಂತ ಮೊದಲು ಇಷ್ಟಪಡ್ತೇನೆ, ನಾವ್ ಏನು ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಉಪಯೋಗ ಮಾಡ್ಕೋತೀವಿ. ಈ ಚಿಕಿತ್ಸೆಯನ್ನು ಮಾಡ್ಬೇಕಾದ್ರೆ ಉಪಯೋಗ ಮಾಡ್ತಕ್ಕಂಥದ್ದು ನಾವು ಇಲ್ಲಿ ಮ್ಯಾಗ್ನೆಟ್ ಅನ್ನು ಯೂಸ್ ಮಾಡ್ತೀವಿ. ಮ್ಯಾಗ್ನೆಟ್ಗಳು ಸ್ಟಾರ್ ಮ್ಯಾಗ್ನೆಟ್, ಬಾರ್ ಮ್ಯಾಗ್ನೆಟ್ ಯೂಸ್ ಮಾಡ್ತೇವೆ. ಆಮೇಲೆ ಚಿಕ್ಕ ಚಿಕ್ಕ ಮ್ಯಾಗ್ನೆಟ್ಗಳನ್ನ ಯೂಸ್ ಮಾಡ್ಕೋತೀವಿ ನಾವಿಲ್ಲಿ ಈ ಚಿಕಿತ್ಸೆ ಮಾಡ್ಬೇಕಾದ್ರೆ. ಅಷ್ಟೇ ಅಲ್ಲ, ಸೀಡ್ ಥೆರಪಿ ಅಂತ ಮಾಡ್ಕೋತೀವಿ. ಆ ಸೀಡ್ ಥೆರಪಿಯಲ್ಲಿ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ತಕ್ಕಂಥದ್ದು ಅಂದ್ರೆ ಕಾಳನ್ನು ಯೂಸ್ ಮಾಡ್ತೇವೆ. ಗ್ರೀನ್ ಗ್ರಾಸ್, ಆಮೇಲೆ ಭತ್ತವನ್ನ ಯೂಸ್ ಮಾಡ್ತೀವಿ ನಾವಿಲ್ಲಿ. ಭತ್ತ, ಆಮೇಲೆ ಮೆಂತೆ ಯೂಸ್ ಮಾಡ್ತೇವಿ, ಮೆಂತೆ ಕಾಳುಗಳನ್ನ. ಮೆಂತೆ ಕಾಳುಗಳನ್ನ ಯೂಸ್ ಮಾಡ್ತೇವಿ. ವಟಾಣಿ ಕಾಳುಗಳನ್ನ ಯೂಸ್ ಮಾಡ್ತೇವಿ. ಸಹಿತ ಯೂಸ್ ಮಾಡ್ತೀವಿ. ಇದು ಮೋಕ್ಸ ಸ್ಟ್ಯಾಂಡ್ ಇದೆ. ಇದು ಬಂದು ಸ್ಮೋಕ್ಲೆಸ್ ಅಂದ್ರೆ ಹೊಗೆರಹಿತ ಮೋಕ್ಸ ಇದೆ. ಸರ್, ಆಮೇಲೆ 2 ನಿಮಿಷ ನಿಮ್ದು ಆಡಿಯೋ ಕಟ್ ಆಯ್ತು, ರಿಪೀಟ್ ಮಾಡ್ಬೋದಾ? ಮೊದಲಿಂದ ಏನೇನು ವಸ್ತು ಉಪಯೋಗಿಸ್ತೀರಾ, ಏನೇನು ಉಪಯೋಗಿಸ್ತಿದಾರ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ ಅವಾಗ. ಹೆಸರನ್ನು ಯೂಸ್ ಮಾಡ್ತೇವೆ. ಹೆಸರು ಇಲ್ಲಿ ಹೆಸರನ್ನ ನಾವು ಗ್ರೀನ್ ಕಲರ್ದು ಹೆಸರು ಯೂಸ್ ಮಾಡ್ತೇವೆ. ಭತ್ತವನ್ನು ಯೂಸ್ ಮಾಡ್ತೇವೆ, ಮೆಂತೆ ಯೂಸ್ ಮಾಡ್ತೇವೆ, ವಟಾಣಿ ಕಾಳುಗಳನ್ನ ಯೂಸ್ ಮಾಡ್ತೇವೆ. ಆಮೇಲೆ ರಾಜ್ಮಾ, ಆಮೇಲೆ ನಾನು ಹೆಚ್ಚಾಗಿ ಅಂದ್ರೆ ನಮ್ಮ ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು ಅಲಸಂದಿಯನ್ನು ಯೂಸ್ ಮಾಡ್ತೇವೆ, ಕುಸುಬಿಯನ್ನ ಯೂಸ್ ಮಾಡ್ತೇವೆ. ಅದ್ರ ಜೊತೆಗೆ ಪ್ರಾಬ್ ಮೇನ್ ಬೇಕಾಗತ್ತೆ, ಯಾಕಂದ್ರೆ ಐಡೆಂಟಿಫೈ ಹೇಗ್ ಮಾಡಬೇಕನ್ನೋದಕ್ಕೆ ಪ್ರಾಬ್ ಬೇಕಾಗತ್ತೆ. ಈ ರೀತಿ ಪ್ರಾಬ್ಸ್ ಗಳು ಇರ್ತಾವ, ಅಂದ್ರೆ ಜಿಮ್ಮಿ ಅಂತ ಹೇಳ್ತೇವೆ. ಇನ್ನು ಬೇರೆ ಬೇರೆ ರೀತಿನೂ ನಮ್ಮ ಮಾರ್ಕೆಟ್ ನಲ್ಲಿ ಸಿಗತ್ತೆ. ಅಷ್ಟೇ ಅಲ್ಲ, ಅವಕ್ಕೆ ಮೋಕ್ಸಾ ಕಡ್ಡಿ ಅಂತ ಹೇಳ್ತಾರೆ. ಇದು ಕೆಲವೊಂದು ಗಿಡಮೂಲಿಕೆಯಿಂದ ತಯಾರಾದಂತ ಮೋಕ್ಸ. ಇದರ ಒಂದು ಬಿಸಿಯಿಂದ ನಾವು ಸಹಿತ ಚಿಕಿತ್ಸೆಯನ್ನ ಮಾಡ್ತೇವೆ. ಈ ರೀತಿ ಮೋಕ್ಸ ಸಿಗುತ್ತೆ. ಮಿನಿ ಮೋಕ್ಸ ಅಂತ ಹೇಳ್ತೇವೆ, ಇದು ಸ್ಟಿಕರ್ ಮೋಕ್ಸ ಅಂತ ಹೇಳ್ತೇವೆ, ಇದು ಸ್ಮೋಕ್ಲೆಸ್ ಅಂದ್ರೆ ಹೊಗೆರಹಿತ ಮೋಕ್ಸ ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನು ಬಿಗ್ ಮೋಕ್ಸ ಅಂತ ಬರುತ್ತಾ. ಈ ರೀತಿ ಮೋಕ್ಸವನ್ನು ಸಹಿತ ನಾವು ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಯೂಸ್ ಮಾಡ್ತೇವೆ. ಸಮ್ ಟೈಮ್ ನಾವು ಈ ರೀತಿ ರಬ್ಬರ್ ಬ್ಯಾಂಡ್ ಅನ್ನು ಯೂಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ನಾವು ಈ ರೀತಿ ರಿಂಗ್ ಗಳನ್ನ ಸಹಿತ ಈ ಚಿಕಿತ್ಸಾ ಪದ್ಧತಿಯಲ್ಲಿ ಯೂಸ್ ಮಾಡ್ತೇವೆ. ಯಾಕಂದ್ರೆ ಮೊದಲದು ಗೊತ್ತಿತ್ತಂದ್ರೆ ಮುಂದೆ ನಾವ್ ಏನು ಯೂಸ್ ಮಾಡ್ಬೇಕು, ಏನು ಯೂಸ್ ಮಾಡೋದ್ರಿಂದ ನಮಗೆ ಲಾಭ ಆಗತ್ತೆ ಅದು ಗೊತ್ತಾಗತ್ತೆ. ನಾನು ಆಗ್ಲೇ ಹೇರ್ಬೇಕು, ಬಾರ್ ಮ್ಯಾಗ್ನೆಟ್, ಸ್ಟಾರ್ ಮ್ಯಾಗ್ನೆಟ್,
ಸಾದಾ ಮ್ಯಾಗ್ನೆಟ್ ಬರುತ್ತ, ಇನ್ನೊಂದು ವೈಟ್ ಅಂಡ್ ಯೆಲ್ಲೋ ಮ್ಯಾಗ್ನೆಟ್ ಬರುತ್ತ, ಅದು ಏನ್ ಮಾಡ್ಲಿಕ್ಕೆ ಟೋನಿಫಿಕೇಶನ್ ಮಾಡ್ಲಿಕ್ಕೆ ಬರುತ್ತ. ಆ ರೀತಿ ನಾವು ಇವನ್ನೆಲ್ಲ ಯೂಸ್ ಮಾಡ್ತೇವೆ. ಸಾಧ್ಯವಾದಷ್ಟು ನಾವು ಹೆಚ್ಚಿಗೆ ಯೂಸ್ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಸಿಗ್ತಕ್ಕಂಥ, ನಮ್ಮ ಸುತ್ತಮುತ್ತಲು ಸಿಗ್ತಕ್ಕಂಥ ಕಾಳುಗಳನ್ನೇ ಜಾಸ್ತಿ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಯೂಸ್ ಮಾಡ್ತೀವಿ ನಾವು. ಓಕೆ, ಇವಾಗ ನಾವು ಬರೋಣ. ತಲೆಯಿಂದ ಶುರು ಮಾಡ್ಕೊಳ್ಳೋಣ. ಮೊದಲಿಗೆ ತಲೆಯಿಂದ ಶುರು ಮಾಡ್ಕೊಳ್ಳೋಣ ಅಂತ. ತಲೆ ಅನ್ಕೊಳ್ಳೆ ತಲೆನೋವು ಬರುತ್ತ. ಮೊದಲಿಗೆ ತಲೆನೋವು ಎಷ್ಟು ಕಾರಣಗಳನ್ನು ಬರುತ್ತ ಅದನ್ನ ನಾವು ತಿಳ್ಕೊಬೇಕು ಫಸ್ಟ್. ಜೊತೆಗೆ ನೀವು ಇದನ್ನ ಬರ್ಕೋಬಹುದು. ಅಕಸ್ಮಾತ್ ಗುರುದತ್ ಅವ್ರು ರೆಕಾರ್ಡ್ ಮಾಡಿದ್ರೆ ರೆಕಾರ್ಡ್ ಎಲ್ಲರಿಗೂ ಕೊಡ್ತಾರೆ, ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ತಲೆನೋವಿಗೆ ಕಾರಣ ಏನಿರ್ತದ? ಸುಮಾರು ಕಾರಣಗಳು. ತಲೆನೋವು ಒಂದೇ ಕಾರಣದಿಂದ ಬರುದಿಲ್ಲ. ತಲೆನೋವು ಒಂದೇ ಕಾರಣಕ್ಕೆ ಬರುದಿಲ್ಲ. ಪಿತ್ತ ಆದಾಗ, ಎಸಿಡಿಟಿ ಆದಾಗ ತಲೆನೋವು ಬರುತ್ತ. ನಿದ್ರೆ ಸರಿಯಾಗಿ ನಿದ್ರೆ ಆಗ್ಲಾರ್ದಾಗೂ ಸಹಿತ ತಲೆನೋವು ಬರುತ್ತ. ಬಿಸಿಲಲ್ಲಿ ಹೋಗಿ ಬಂದಾಗ, ಬಿಸಿಲಲ್ಲಿ ಹೊರಗಡೆ ಹೋಗಿ ಬಂದಾಗ ತಲೆನೋವು ಬರುತ್ತ. ಕಣ್ಣಿನ ದೋಷದಿಂದ ತಲೆನೋವು ಬರುತ್ತ. ಅತಿ ಹೆಚ್ಚು ಶಬ್ದವನ್ನು ಕೇಳಿದಾಗ ತಲೆನೋವು ಬರುತ್ತ. ಕೆಲವು ಜನಕ್ಕ ಅರ್ಧ ತಲೆನೋವು ಬರುತ್ತ. ಬಹಳ ಜನಕ್ಕೆ ಇದೆ ಅರ್ಧ ತಲೆನೋವು, ಮೈಗ್ರೇನ್ ಅಂತ ಹೇಳ್ತೀವಲ್ಲ ಅದು. ಸುಮಾರು ಜನಕ್ಕೆ ಮೈಗ್ರೇನ್. ಮತ್ತೆ ಯಾವ ರೀತಿ ತಲೆನೋವು ಬರುತ್ತ? ಪಿತ್ತಾಗಿ ತಲೆನೋವು ಬರ್ಬೋದು, ನಿದ್ರಾಹೀನತೆಯಿಂದ ತಲೆನೋವು ಬರ್ಬೋದು, ಬಿಸಿಲಲ್ಲಿ ತಿರುಗಾಡ ಬಂದಾಗ ತಲೆನೋವು ಬರ್ಬೋದು, ಕಣ್ಣಿನ ತೊಂದರೆಯಿಂದ ತಲೆನೋವು ಬರ್ಬೋದು, ಅತಿ ಹೆಚ್ಚು ಶಬ್ದವನ್ನು ಕೇಳಿದಾಗ ತಲೆನೋವು ಬರ್ಬೋದು, ಅಥವಾ ಅರ್ಧ ತಲೆನೋವು ಬರ್ತಾ ಇರ್ಬೋದು. ಈ ಚಿಕಿತ್ಸೆ ಮಾಡಬೇಕಾದ್ರೆ ಮೊದಲಿಗೆ ಆ ತಲೆನೋವು ಯಾಕೆ ಬಂತು ಅಂತ ಆ ಪೇಷಂಟ್ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರಿಗೆ ತಲೆನೋವು ಬಂದಿದ್ರೆ ಅವ್ರನ್ನ ಕೇಳಬೇಕು ನಾವು. ತಲೆನೋವು ಯಾಕೆ ಬಂತು, ಅದ್ರ ರೂಟ್ ಕಾಸ್ ಕಂಡ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಈ ವಿಷಯ. ಯಾಕಂತಂದ್ರೆ ಸುಮ್ನೆ ಆ ತೆಲುವಿನ ಪಾಯಿಂಟ್ ನಾವು ಚಿಕಿತ್ಸೆ ಮಾಡಿದ್ರೆ ಕೆಲವೊಮ್ಮೆ ಉತ್ತಮ ಒಂದು ಫಲಿತಾಂಶ ರಿಸಲ್ಟ್ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ತಲೆನೋವು ಯಾಕೆ ಶುರುವಾಯ್ತು ಅದನ್ನ ನಾವು ಕೇಳಬೇಕು. ತಲೆನೋವು ಬಂದಂತ ವ್ಯಕ್ತಿ ಯಾರೇ ಇರ್ಬೋದು. ಸೊ ಅವ್ರಿಗೆ ಜಾಸ್ತಿ ಪಿತ್ತದಿಂದ ಆಗ್ತಕ್ಕಂಥ ತಲೆನೋವು ಇದ್ರೆ ಅದಕ್ಕೆ ಏನ್ ಚಿಕಿತ್ಸೆ ಮಾಡ್ಬೇಕಂತ ಹೇಳ್ತೇನೆ. ನಿದ್ರಾಹೀನತೆ ಇದ್ದು ತಲೆನೋವು ಬಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಬಿಸಿಲಲ್ಲಿ ತಿರುಗಾಡ ಬಂದು ತಲೆನೋವು ಬರ್ತಾ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು. ಕಣ್ಣಿನ ತೊಂದರೆ ಇದ್ದು ತಲೆನೋವು ಬರ್ತಾ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು. ಅತಿ ಹೆಚ್ಚು ಶಬ್ದಗಳನ್ನ ಕೇಳಿ ತಲೆನೋವು ಬರ್ತಾ ಇದ್ರೆ ಅಥವಾ ಅರ್ಧ ತಲೆನೋವು ಬರ್ತಾ ಇದ್ರೆ ಅಂದ್ರೆ ಬೇರೆ ಬೇರೆ ವಿಧಾನ ಚಿಕಿತ್ಸೆ ಪದ್ಧತಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಹಲೋ ಖಾಲಿ ಹೋಟೆಲ್ ಇದ್ದಾಗ ಬರುತ್ತಲ್ಲ? ಎಸ್, ಖಾಲಿ ಹೊಟ್ಟೆ. ಮತ್ತೆ ಹೇಳಿ ನೀವು ಹಂಗೇನಿದ್ದಾಗ ಚಹಾ ಕುಡಿಯೋದೇ ಬಿಟ್ರೆ ಬರುತ್ತಂತೆ. ಹೇಳಿ. ಚಹಾ ಕುಡಿಯೋದಿದ್ರೆ ಅಂದ್ರೆ ಡೈಲಿ ರುಟೀನ್ ಇರತ್ತಲ್ಲ, ಚಹಾ ಕುಡಿಯೋದೊಂದು, ಟೀ ಕುಡಿಯೋದು, ಸಾರಿ ಅದು ಕುಡಿಯೋದೇ ಬಿಟ್ಟು ಒಂದ್ಸತಿ ಬರುತ್ತೆ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡ್. ಮತ್ತೆ ಮತ್ತೆ ಮತ್ತೆಲ್ಲ ನೀವು ಕವರ್ ಮಾಡಿದಿರಿ ಸರ್. ದುರ್ಮಾಂಸ ಇದ್ರೆ ಸಹ ಬರ್ತದಲ್ಲ ಸರ್ ತಲೆನೋವು? ಎಸ್, ಮೂಗಿನಲ್ಲಿ ದುರ್ಮಾಂಸ ಇದ್ರು ಸಹಿತ ಬರುತ್ತ. ಅಜೀರ್ಣ ಆದಾಗ ಬರುತ್ತೆ. ಟೆನ್ಷನ್ ಇದ್ದಾಗ ಬರುತ್ತಲ್ವಾ ಸರ್? ಯೋಚನೆ ಮಾಡಿದಾಗ, ತುಂಬಾ ಥಿಂಕಿಂಗ್ ಮಾಡಿದಾಗ, ಓವರ್ ಥಿಂಕಿಂಗ್ ಮಾಡಿದಾಗ. ಟೆನ್ಷನ್ ಥಿಂಕಿಂಗ್ ಅಂತ ಅನ್ಕೊಳ್ಳೋಣ ಅಂತ. ರೈಟ್. ಸೊ ಮತ್ತೆ ಅದರಲ್ಲಿ ಬರತ್ ಹೇಳಿ. ತೊಂದ್ರೆ ಅದ. ಅಜೀರ್ಣ ಬರ್ದು ನಾವು ಖಾಲಿ ಹೊಟ್ಟೆ ಅಜೀರ್ಣ ಅಂತ ಬರ್ದ್ರು. ಖಾಲಿ ಹೊಟ್ಟೆ ಇರ್ಬೋದು, ಅಜೀರ್ಣ ಇರ್ಬೋದು. ಅಜೀರ್ಣ ಓಕೆ. ಮತ್ತೆ ಯಾಕಂದ್ರೆ ತಲೆನೋವು ಒಂದು ಕಂಟ್ರೋಲ್ ಆಗ್ಬಿಟ್ರೆ ಮನೆಯಲ್ಲಿದ್ದಂತ ಜನಕ್ಕೆ ನಾವು ಅರ್ಧ ಡಾಕ್ಟರ್ ಕಡೆ ಹೋಗಿ ತಪ್ಪಿಸ್ಕೋತೀವಿ ಅಲ್ವಾ? ಸೊ ಪಿತ್ತ ಮತ್ತು ಅಜೀರ್ಣ
ಪಿತ್ತ ಮತ್ತು ಅಜೀರ್ಣ ಎರಡು ಒಂದೇ ಅಂತ ಅನ್ಕೋಬಹುದು ನಾವು. ಯಾವಾಗ ಅಜೀರ್ಣ ಆಗತ್ತ ಅವಾಗ ಪಿತ್ತ ಆಗತ್ತ, ಯಾವ ಪಿತ್ತ ಆಗತ್ತ ಅವಾಗ ಅಜೀರ್ಣ ಆಗತ್ತ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಎರಡು ರೀತಿಯಿಂದ ನಾವು ಚಿಕಿತ್ಸೆ ಮಾಡ್ತೇವೆ. ಒಂದು ಪ್ರಾಬ್ಲಮ್ ಎಲ್ಲಿ ಇರುತ್ತ ಅಲ್ಲಿ ಮಾಡ್ತೇವೆ, ಅಥವಾ ಅದರ ಮದರ್ ಆರ್ಗನ್ ಅಂತ ಹೇಳ್ತೀವಿ ನಾವು. ಅದರ ಮದರ್ ಆರ್ಗನ್ ಅಂತ ಹೇಳ್ತೇವೆ, ಅಲ್ಲಿ ಚಿಕಿತ್ಸೆ ಮಾಡ್ತೇವೆ. ಮದರ್ ಆರ್ಗನ್ ಅಂದ್ರೆ ಯಾವುದು? ಪಿತ್ತ ಹೆಚ್ಚಿಗೆ ಆದಾಗ ತೆಲ್ಲು ಬರುತ್ತಲ್ಲ, ಪಿತ್ತ ಯಾವಾಗ? ಪಿತ್ತಕೋಶದಲ್ಲಿ ಪಿತ್ತ ಹೆಚ್ಚಿಗೆ ಆದಾಗ, ಅಂದ್ರೆ ಗಾಲ್ ಬ್ಲಾಡರ್ ಅಂತ ಅನ್ಕೋಬಹುದು. ಅಥವಾ ಪಚನ ಆಗ್ಲಾ ಇದ್ದಾಗ, ನಮ್ಮ ಸ್ಟಮಕ್ ಲಿವರ್ ನಲ್ಲಿ ತೊಂದರೆ ಇದ್ದಾಗ ಸಹಿತ ನಮ್ಗೆ ಏನಾಗತ್ತ ತೆಲ್ಲು ಬರುತ್ತ. ಆ ಒಂದು ಭಾಗದಲ್ಲಿ ಸಹಿತ ನಾವು ಚಿಕಿತ್ಸೆಯನ್ನು ಮಾಡ್ತೇವೆ. ನಾನು ಹೇಳ್ತಾ ಹೋಗ್ತೇನೆ, ನೀವು ಬರ್ಕೊಳ್ಳಿ ಫಸ್ಟ್, ಆಮೇಲೆ ನಿಮ್ಗೆ ಐಡಿಯಾ ಬರುತ್ತೆ. ಯಾಕಂದ್ರೆ ಆಮೇಲೆ ನಾನು ಹೇಳಿದ್ರೆ ಕನ್ಫ್ಯೂಷನ್ ಆಗತ್ತೆ ಅಷ್ಟೇ. ಓಕೆ, ನಿದ್ರಾಹೀನತೆಯಿಂದ ಬರುತ್ತೆ. ಬಿಸಿಲಲ್ಲಿ ತಿರುಗಾಡ ಬಂದಾಗ ಏನಾಗುತ್ತೆ, ನಾ ಚಿಕಿತ್ಸೆ ಹೇಳ್ತೀನಿ, ನೀವು ಅವಾಗ ಬರ್ಕೊಳ್ಳಿ, ಸ್ಲೋ ಆಗಿ ಹೇಳ್ತೀನಿ. ಆಮೇಲೆ ನಿಮ್ಗೆ ಮುಂದೆ ಹೋದಾಗ ಐಡಿಯಾ ಬರುತ್ತೆ ಯಾವ ರೀತಿ ನಾವು ಚಿಕಿತ್ಸೆಯನ್ನು ಮಾಡೋದು. ಕಣ್ಣಿನ ತೊಂದರೆ ಇದ್ದಾಗ, ಹೆಚ್ಚು ಶಬ್ದವನ್ನು ಕೇಳಿದಾಗ, ಅರ್ಧ ತೆಲ್ಲು ಬರ್ತಾ ಇರುತ್ತೆ. ಅರ್ಧ ತೆಲ್ಲು ಕಾರಣ ಒಂದು ಪಿತ್ತ ಇರ್ಬೋದು, ಪಿತ್ತ ಅರ್ಧ ತೆಲ್ಲುಗೆ ಪಿತ್ತ ಕಾರಣ ಇರ್ತದ, ಅಥವಾ ಟೆನ್ಷನ್ ಇರುತ್ತ, ಓವರ್ ಥಿಂಕಿಂಗ್ ಇರುತ್ತ, ಇದೊಂದು ಇರ್ತದ. ಸಮ್ ಟೈಮ್ ಡಿಪ್ರೆಷನ್ ಇದ್ದಾಗೂ ಸಹಿತ ಅವ್ರಿಗೂ ಅರ್ಧ ತೆಲ್ಲು ಇರ್ತದ. ಓಕೆ, ಆಮೇಲೆ ಟೀ ಕುಡಿಯೋದು, ಖಾಲಿ ಹೊಟ್ಟಿದ್ದಾಗ ಅವ್ರಿಗೆ ಗ್ಲುಕೋಸ್ ಪ್ರಮಾಣ ಕಡಿಮೆ ಆದಾಗ ಅವ್ರಿಗೆ ಹೊಟ್ಟೆ ನೋವು ಬರ್ತಾ ಇರತ್ತ. ಸಾರಿ, ಹೊಟ್ಟೆ ಖಾಲಿ ಹೊಟ್ಟೆ ಇದ್ದಾಗ ಅವಾಗ ತೆಲ್ಲು ಬರುತ್ತೆ, ಅಂದ್ರೆ ಗ್ಲುಕೋಸ್ ಕಡಿಮೆ ಇದ್ದಾಗ. ಸೊ ಸೇಮ್, ಟೀ ಕುಡಿಯೋದ್ ಬಿಟ್ರೆ, ಟೀ ಯಾವಾಗ ಟೀ ಕುಡಿತೇವೆ ಅದ್ರ ಸಕ್ಕರೆ ಹಾಕಿರ್ತೇವೆ, ಅದು ಗ್ಲುಕೋಸ್ ಕಡಿಮೆ ಆದಾಗ ಸಹಿತ ತೆಲ್ಲು ಬರ್ತದ. ಅಥವಾ ಅದಕ್ಕೆ ಅಡಿಕ್ಷನ್ ಅಂತ ಹೇಳ್ಬೋದು ನಾವು. ಏನಾಗಿರ್ತದ, ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತೇವೆ, ಕುಡಿದ್ರೆ ಮಾತ್ರ ನಾನು ಆರಾಮ್ ಇರ್ತೀನಿ ಅಂತೇಳಿ. ಸೊ ಮೂಗಿನಲ್ಲಿ ದುರ್ಮಾಂಸ ಬೆಳೆದಾಗ, ಟೆನ್ಷನ್, ಥಿಂಕಿಂಗ್, ಅಜೀರ್ಣ ಆದಾಗ. ಸೊ ಇದು ತಲೆ ಭಾಗದ ಬಗ್ಗೆ ನಾವು ಈಗ ಚಿಕಿತ್ಸೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ಳೋಣ. ಫಸ್ಟ್ ಬಹಳ ಜನಕ್ಕ ಕನ್ಫ್ಯೂಷನ್ ಇರ್ತದ. ಇವಾಗ ಯಾರಿಗಾದ್ರೂ ನಿಮಗೆ ತಲೆನೋವು ಇದ್ರೆ ನೀವು ಮಾಡ್ಕೋಬಹುದು. ನಾನು ಆವಾಗಲೇ ಚಿತ್ರವನ್ನು ತೆಗೆದ ಕೈಯಲ್ಲಿ ತಲೆಯ ಭಾಗವನ್ನ ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಪ್ರೆಸ್ ಮಾಡ್ಕೋಬಹುದು. ಅಥವಾ ನಿಮ್ ಕಡೆ ಜಿಮಿ ಇದ್ರೆ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಆ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಒಮ್ಮೆ ಒಂದು ಪೇನ್ ಬರುತ್ತೆ, ಶೂಟಿಂಗ್ ಪೇನ್ ಬರುತ್ತೆ. ಜೋರಾಗಿ ಒತ್ತು ಹಾಗಿಲ್ಲ, ಜಸ್ಟ್ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಪ್ರೆಸ್ ಮಾಡ್ತಾ ಹೋಗ್ಬೇಕು. ಒಂದು ಪಾಯಿಂಟ್ ಸಿಗತ್ತ. ಆ ಪಾಯಿಂಟ್ ಇದ್ದಲ್ಲಿ ಪೇನ್ ಜಾಸ್ತಿ ಇರುತ್ತ, ಶೂಟಿಂಗ್ ಪೇನ್ ಅಂತಿದೆ, ಜುಮ್ ಅನ್ನತ್ತ. ಆ ರೀತಿ ಒಂದು ನೋವು ನಿಮಗ್ ಕಾಣಿಸುತ್ತ. ಈ ರೀತಿ ನಾವು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಪ್ರೆಸ್ ಮಾಡಿದಾಗ ಒಂದು ನೋವು ಕಾಣುತ್ತ. ಅದೇ ಜಾಗದಲ್ಲಿ ಸ್ವಲ್ಪ ಹೊತ್ತು ನೀವು ಪ್ರೆಸ್ ಮಾಡ್ಕೋಬಹುದು. ಅಥವಾ ನಿಮ್ ಪೆನ್ ಇರ್ತದ, ಈ ರೀತಿ ಈ ಪೆನ್ ಪಾಯಿಂಟ್ ನಿಂದ ಸಹಿತ ನೀವು ಸ್ಲೋ ಆಗಿ ಪ್ರೆಸ್ ಮಾಡ್ತಾ ಹೋಗ್ಬಹುದು. ನಿಮಗೆ ಒಂದು ಪಾಯಿಂಟ್ ಸಿಗತ್ತ. ಎಲ್ಲಿ ಪೇನ್ ಅದ ಅದೇ ಜಾಗದಲ್ಲಿ ಸ್ವಲ್ಪ ಹೊತ್ತು, ಒಂದು 10 ಸಲನೋ 20 ಸಲನೋ ಪ್ರೆಸ್ ಮಾಡ್ಬೇಕು. ಅಥವಾ ಒಂದು 10 ಸಲ 20 ಸಲ ಮಾಡಿ ಒಂದು 5 ನಿಮಿಷ ಬಿಟ್ಟು ಮತ್ತೆ ಪ್ರೆಸ್ ಮಾಡ್ಬೇಕು. ಈ ರೀತಿ ಮಾಡ್ತಾ ಹೋಗ್ಬೇಕು, ನಿಮಗೆ ಪೇನ್ ಕಡಿಮೆ ಆಗತ್ತ. ಓಕೆ, ಸೊ ನಿದ್ರಾಹೀನತೆ, ಅವ್ರಿಗೆ ನಿದ್ರೆ ಸರಿ ಆಗ್ಲಿಲ್ಲ ಅಂತಂದ್ರೆ, ನಿದ್ರೆ ಸರಿ ಬರೋದಿಲ್ಲ ಮತ್ತು ಬಿಸಿಲಲ್ಲಿ ತಿರುಗಾಡಿದಾಗ ಅವ್ರಿಗೆ ತೆಲ್ಲು ಬರ್ತಾ ಇದ್ರೆ, ಈ ಒಂದು ತಲೆಯ ಭಾಗದಲ್ಲಿ ಪೂರ್ಣ ಬ್ಲೂ ಕಲರ್ ಅಪ್ಲೈ ಮಾಡ್ಬೇಕು. ಬ್ಲೂ ಕಲರ್ ವೈಟ್ ಬೋರ್ಡ್ ಮಾರ್ಕರ್ ಪೆನ್ ಇಂದ ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ಬೇಕು. ಈ ರೀತಿ ನೀವು 4 ಗಂಟೆ 5 ಗಂಟೆ ಸಾಯಂಕಾಲ ಈ ಒಂದು ನೀಲಿ ಬಣ್ಣವನ್ನ ಈ ಬೆರಳಿಗೆ ಅಪ್ಲೈ ಮಾಡೋದ್ರಿಂದ ಸಾಯಂಕಾಲ ಚೆನ್ನಾಗಿ ನಿದ್ದೆ ಬರುತ್ತ. ಅಕಸ್ಮಾತ್ ನೀವು ಬಿಸಿಲಿಂದ ಹೊರಗಡೆ ಬಂದಾಗ ನಿಮಗೆ ತೆಲ್ಲು ಬಂದಿದ್ರು ಸಹಿತ ನೀವು ಬ್ಲೂ ಕಲರ್ ಅಪ್ಲೈ ಮಾಡುದು. ಬ್ಲೂ ಕಲರ್ ಯಾಕೆ ಅನ್ನೋದನ್ನ ಆ ಕಲರ್ ಥೆರಪಿಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಇವತ್ತು ಅದು ಟೈಮ್ ಸಿಗ್ಲಿಕ್ಕಿಲ್ಲ. ಬ್ಲೂ ಕಲರ್ ಅನ್ನ ಅಪ್ಲೈ ಮಾಡಬಹುದು. ಸುಮಾರು ಜನಕ್ಕ ಕಣ್ಣು ಉರಿತದ, ಬಿಸಿಲಲ್ಲಿ ಬಂದಾಗ ತೆಲ್ಲು ಬರುತ್ತ, ಕಣ್ಣು ಉರಿತದ. ಅವಾಗ ಏನ್ ಮಾಡ್ಬೇಕಂದ್ರು, ನಮ್ಮ ಒಂದು ರೆಫ್ರಿಜರೇಟರ್ ದಲ್ಲಿ ಇರ್ತಕ್ಕಂಥ ಒಂದು ಐಸ್ ಕ್ಯೂಬ್ ಅನ್ನು ತಗೊಂಡು ಸ್ವಲ್ಪ ಹೊತ್ತು ಇಟ್ಕೋಬೇಕು, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ಬೇಕು. ಇಮಿಡಿಯೇಟ್ಲಿ ಕಣ್ಣು ಉರಿದು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ತೆಲ್ಲು ಸಹಿತ ಹಗರಾಗ್ಲಿಕ್ಕೆ ಶುರು ಆಗುತ್ತೆ. ನಿದ್ರೆ ಬಾರದೆ ಇದ್ದಾಗ, ಬಿಸಿಲಲ್ಲಿ ಹೋಗಿ ಬಂದಾಗ, ಅಥವಾ ಕಣ್ಣಿನ ದೋಷ ಇದ್ದಾಗೂ ಸಹಿತ, ಕಣ್ಣು ಉರಿತಾ ಇದ್ದಾಗೂ ಸಹಿತ ನಾವು ಒಂದು ಐಸ್ ಕ್ಯೂಬ್ ಅನ್ನ ಇಲ್ಲಿ ನಾವು ಇಟ್ಕೋಬಹುದು.
ಅವಾಗ ತೆಲ್ಲುವು ಕಡಿಮೆ ಆಗ್ಲಿಕ್ಕೆ ಶುರುವಾಗತ್ತ. ಸೊ ಅತಿ ಶಬ್ದ ಆದಾಗ ಕಂಪ್ಲೀಟ್ ಏನಾಗತ್ತ ಅಂದ್ರೆ ಶಬ್ದ ಕೇಳಿದಾಗ ತಲೆ ಭಾರ ಆಗತ್ತ, ಏನೋ ಡಿಸ್ಟರ್ಬೆನ್ಸ್ ಬೈ ಅಂತ ಸೌಂಡ್ ಬರ್ತಾ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕಂದ್ರ ಈ ಹೆಬ್ಬೆರಳಿನಿಂದ ಸ್ಲೋ ಆಗಿ ಈ ರೀತಿ ಪ್ರೆಸ್ ಮಾಡ್ತಾ ಇರಬೇಕು. ಸ್ಲೋ ಆಗಿ ಪ್ರೆಸ್ ಮಾಡ್ತಾ ಇರಬೇಕು. ನೀವು ಎಡಗೈ ಮಾಡ್ಬೋದು, ಬಲಗೈ ಮಾಡ್ಬೋದು, ಆಮೇಲೆ ಕಾಲ್ ಬೇರೆ ಹೆಬ್ಬೆರಳಲ್ಲಿ ಸಹಿತ ನೀವು ಮಾಡ್ಬೋದು. ಓಕೆ, ಆಮೇಲೆ ಸ್ವಲ್ಪ ಹೊತ್ತು ನಿಮ್ ಕಣ್ಣುಗಳನ್ನ ಮುಚ್ಚಿರ್ಬೇಕು. ಈ ರೀತಿ ಕುತ್ಕೊಂಡು ನೀವು ಪ್ರೆಸ್ ಮಾಡ್ತಾ ಸ್ಲೋ ಆಗಿ ಪ್ರೆಸ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಮತ್ತೆ ಗ್ಯಾಪ್ ಇಡ್ಬೇಕು, ಮತ್ತೆ ಪ್ರೆಸ್ ಮಾಡ್ಬೇಕು, ಮತ್ತೆ ಗ್ಯಾಪ್ ಇಡ್ಬೇಕು. ಮತ್ತೆ ಒಂದು ಟ್ಯಾಬ್ಲೆಟ್ ತಗೊಂಡಾಗ ಎಷ್ಟು ಟೈಮ್ ಬೇಕು ಅಷ್ಟು ಟೈಮ್ ಬೇಕಾಗುದಿಲ್ಲ. ಇಲ್ಲೇ ಅದಕ್ಕಿಂತ ಸ್ವಲ್ಪ ಕಡಿಮೆ ಟೈಮ್ ನಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಬರುತ್ತೆ ಅಥವಾ ಕಂಪ್ಲೀಟ್ ಕ್ಯೂರ್ನು ಆಗಿರ್ತದೆ. ಈ ರೀತಿ ನೀವು ಪ್ರೆಸ್ ಮಾಡ್ಕೋಬೇಕು ಸುತ್ತಮುತ್ತಲು. ಆಮೇಲೆ ಸ್ಲೋ ಆಗಿ ನೀವೆಲ್ಲ ಪ್ರೆಸ್ ಮಾಡ್ತಾ ಇದ್ರೆ ಸಾಕು. ಇಮಿಡಿಯೇಟ್ಲಿ ಅತಿ ಹೆಚ್ಚು ಶಬ್ದವನ್ನ ಕೇಳದ ಬರ್ತಕ್ಕಂಥ ತೆಲ್ನೋವು ಸಹಿತ ಕಡಿಮೆ ಆಗತ್ತ. ಅರ್ಧ ತೆಲ್ನೋವು, ಅರ್ಧ ಅಂದ್ರೆ ಶರೀರವನ್ನ ನಾವು ಈ ರೀತಿ ಭಾಗ ಮಾಡ್ತೇವೆ. ಒಂದು ರೈಟ್ ಸೈಡ್ ಆಗತ್ತ, ಒಂದು ಲೆಫ್ಟ್ ಸೈಡ್ ಆಗತ್ತ. ಲೆಫ್ಟ್ ಸೈಡ್ ಎಲ್ಲಿ ಬರ್ತದ ಆ ಪಾಯಿಂಟ್ ನಲ್ಲಿ ನೀವು ಒಂದು ಮ್ಯಾಗ್ನೆಟ್ ಹಾಕ್ಬೋದು ಅಥವಾ ಕರಿ ಮೆಣಸನ್ನ ಹಾಕಿ ಪ್ಲಾಸ್ಟರ್ ಹಾಕಿ ನೀವು ಪಟ್ಟೆಯನ್ನ ಕಟ್ಕೋಬೇಕಾಗತ್ತ. ತೋರಿಸ್ತೀನಿ, ಒಂದು ತೋರಿಸ್ತೀನಿ, ಆಮೇಲೆ ಹೇಳ್ತಾ ಹೋಗ್ತೀನಿ ನಾನು. ಈ ರೀತಿ ಮ್ಯಾಗ್ನೆಟ್ ಬರುತ್ತೆ. ಇದನ್ನ ಹಾಕ್ಬಿಟ್ಟು ಎಲ್ಲಿ ಪಾಯಿಂಟ್ ಇರುತ್ತೋ ಆ ಪಾಯಿಂಟ್ ಮೇಲೆ ನೀವು ಇಟ್ಟು ಸ್ಲೋ ಆಗಿ, ತುಂಬಾ ಅದ್ರದ್ದು ಒತ್ತಡ ಜಾಸ್ತಿ ಇರಬಾರ್ದು, ಜಸ್ಟ್ ಟಚ್ ಆಗಿರ್ಬೇಕಷ್ಟೇ. ಈ ರೀತಿ ನಾವು ಹಾಕೋಬಹುದು. ಕರಿ ಮೆಣಸು ಮನೆಯಲ್ಲಿ ಇದ್ದೇ ಇರುತ್ತೆ, ನಾವು ಹಾಕೋಬಹುದು. ಈ ಹಾಕೋಕ್ಕಿಂತ ಮೊದಲು ಏನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಇಲ್ಲಿ ಮಸಾಜ್ ಮಾಡ್ಬಿಟ್ಟು ಆ ಪಾಯಿಂಟ್ ಮೇಲೆ, ಯಾವ ಪಾಯಿಂಟ್ ಮೇಲೆ ಇರುತ್ತೋ ಅಲ್ಲಿ ನಾವು ಕರಿ ಮೆಣಸು ಹಾಕ್ಬೋದು ಅಥವಾ ಮ್ಯಾಗ್ನೆಟ್ ಹಾಕ್ಬೋದು. ಇದು 3 ರಿಂದ 8 ತಾಸುವರೆಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಮಿಡಿಯೇಟ್ಲಿ ಕಡಿಮೆ ಆದ್ರೆ ನೀವು ತೆಗಿಬಹುದು. ಕಡಿಮೆ ಆಗಿಲ್ಲ ಅಂದ್ರೆ ಅದು 3 ರಿಂದ 8 ತಾಸಿನವರೆಗೂ ಬಿಟ್ರೆ ತುಂಬಾ ಒಳ್ಳೇದಿರುತ್ತೆ. ಯಾಕಂದ್ರೆ ಕ್ರಾನಿಕ್ ಕೇಸ್ ನಲ್ಲಿ ನಾವೇನ್ ಮಾಡ್ತಂದ್ರೆ 8 ಅವರ್ಸ್ ಮಿನಿಮಮ್ ಇರಬೇಕಂತ ಹೇಳ್ತೀವಿ. ಅಕ್ಯೂಟ್ ಕೇಸ್ ನಲ್ಲಿ 3 ತಾಸು ಮಿನಿಮಮ್ ಇರಬೇಕಂತ ಹೇಳ್ತೀವಿ. ಆ ರೀತಿ ನಾವು ಅದನ್ನ ಹಾಕೋಬಹುದು. ಸೊ ಖಾಲಿ ಹೊಟ್ಟೆಯಲ್ಲಿದ್ದಾಗ ಅಥವಾ ನೀವು ಟೀ ಕುಡಿದೇ ಇದ್ದಾಗ ನಿಮ್ ಲಿವರ್ ಮತ್ತು ಸ್ಟಮಕ್ ರೀಸನ್ ಅನ್ನ ನೀವು ಸ್ವಲ್ಪ ಏನ್ ಮಾಡ್ಬೇಕಂತಂದ್ರೆ ಲೈಟ್ ಆಗಿ ಮಸಾಜ್ ಮಾಡ್ಕೋಬೇಕು. ಈ ರೀತಿ ನಾನು ಆಮೇಲೆ ಹೇಳ್ತೀನಿ. ಈ ರೀತಿ ನೀವು ಮಸಾಜ್ ಮಾಡ್ಬೋದು. ಮಸಾಜ್ ಮಾಡ್ಕೊಂಡ್ರೆ ಸಾಕು, ಸ್ವಲ್ಪ ಪ್ರಮಾಣದ ಕಡಿಮೆ ಆಗುತ್ತೆ. ಆಮೇಲೆ ಎಫೆಕ್ಟೆಡ್ ಏರಿಯಾ ಮೇಲೆ ನೀವು ಪ್ರೆಸ್ ಮಾಡ್ತಾ ಇರಬೇಕು. ಇದರಿಂದ ಸಹಿತ ಉತ್ತಮ ಒಂದು ನೀವು ರಿಸಲ್ಟ್ ಅನ್ನ ತಂದ್ಕೋಬಹುದು. ಮೂಗಿಂದು ನಾನು ಹೇಳ್ತೀನಿ, ಮೂಗಿಂದ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಟೆನ್ಷನ್ ಮತ್ತು ಥಿಂಕಿಂಗ್ ಜಾಸ್ತಿ ಇದ್ದಾಗ ಏನ್ ಮಾಡ್ಬೇಕಂದ್ರೆ ಬ್ಲೂ ಕಲರ್ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಗೆ ಒಂದು ಉತ್ತಮ ಫಲಿತಾಂಶ ಸಿಗುತ್ತೆ. 100% ಸಿಗುತ್ತೆ. ಯಾರಿಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಆದ್ರೂ ಅವರು ನೀಲಿ ಬಣ್ಣ ಹಚ್ಚುವುದರಿಂದ 100ಕ್ಕೆ 100 ರಿಸಲ್ಟ್ ಸಿಗುತ್ತೆ. ಎಷ್ಟು ದಿನ ಹಚ್ಚಬೇಕಂತ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಆ ಒಂದು ವ್ಯಕ್ತಿಯ ಒಂದು ಕಂಡೀಷನ್ ಮೇಲೆ ಡಿಪೆಂಡ್ ಇರುತ್ತೆ. ಅವ್ರಿಗೆ ಸುಮಾರು ವರ್ಷದಿಂದ ಇತ್ತಂತಂದ್ರೆ ಅವ್ರಿಗೆ ಬಹಳ ದಿನ ಹಚ್ಕೋಬೇಕಾಗತ್ತೆ. ಈ ಒಂದು ಬಣ್ಣವನ್ನ ಡೇ ಟೈಮ್ ಹಚ್ಚಿದ್ರೆ ತುಂಬಾ ಉತ್ತಮ ಫಲಿತಾಂಶ ಇರುತ್ತೆ. ಸಾಯಂಕಾಲದ ನಂತರ ಸ್ವಲ್ಪ ಇದ್ರದ್ದು ರಿಸಲ್ಟ್ ಸ್ಲೋ ಇರುತ್ತೆ ಅಷ್ಟೇ. ಮತ್ತೆ ಬರ್ತಕ್ಕಂಥದ್ದು ಅಜೀರ್ಣ ಖಾಲಿ ಹೊಟ್ಟೆ ಮತ್ತು ಟೀ ಕುಡಿಯೋ ಬಿಟ್ರೆ ಯಾವಾಗ ಬರುತ್ತೋ ಅದಕ್ಕೆ ನಾನು ಹೇಳಿದ್ನಲ್ಲ, ಇದೇ ರೀತಿ ನೀವು ಮಸಾಜ್ ಮಾಡೋದ್ರಿಂದ ಸಹಿತ ಅಜೀರ್ಣ ಪ್ರಮಾಣ ಕಡಿಮೆ ಆಗುತ್ತೆ. ಆಮೇಲೆ ಎಫೆಕ್ಟೆಡ್ ಏರಿಯಾದ ಮೇಲೆ ಸಹಿತ ನಾವು ಚಿಕಿತ್ಸೆಯನ್ನ ಮಾಡಬಹುದು. ಓಕೆ, ಮತ್ತೆ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆನಾ? ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು, ನಾ ಮತ್ತೆ ಹೇಳ್ತೇನೆ ನಿಮ್ಗೆ. ಸರ್, ಅದು ಕರಿಮೆಣಸು ಇಟ್ಟು ಮ್ಯಾಗ್ನೆಟ್ ಹಾಕಿ ಪ್ಲಾಸ್ಟ್ ಅದು ಹಾಕುವಂತದ್ದು ಯಾವ್ದಕ್ಕೆ ಸರ್? ಅದು ಜೆಂಟ್ಲಿ ಮೆಸೇಜ್ ನಿಮ್ಗೆ ಹೆಡ್ಏಕ್ ಎಲ್ಲಿರುತ್ತೆ ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ, ಆ ಪಾಯಿಂಟ್ ಮೇಲೆ ಶೂಟಿಂಗ್ ಪೇನ್ ಬರುತ್ತೆ ಅಂತ ಇದೆ ನಿಮ್ಗೆ. ನೀವು ಚೆಕ್ ಮಾಡಿದಾಗ ನೀವು ಈ ರೀತಿ ಪೆನ್ ಇಂದ ನೋಡ್ಬೋದು. ಯಾಕಂದ್ರೆ ಮನ್ಯಾಗ ನಿಮ್ಗೆ ಜಿಮ್ ಇಲ್ದಾಗ ನೋಡ್ತಾ ಹೋದಾಗ ಆ ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ಈ ರೀತಿ ಜುಮ್ ಅನ್ನತ್ತ. ಅಂತ ಒಂದು ಪಾಯಿಂಟ್ ನಲ್ಲಿ ನೀವು ಕರಿ ಮೆಣಸು ಹಾಕ್ಬೋದು ಅಥವಾ ಮ್ಯಾಗ್ನೆಟ್ ಹಾಕ್ಬೋದು. ಮ್ಯಾಗ್ನೆಟ್ ಎಲ್ಲರ ಹತ್ರ ಇರ್ಲಿಕ್ಕಿಲ್ಲ. ಮೊದಲಿಗೆ ನಾವು ಕರಿ ಮೆಣಸು ಹಾಕೊಂಡ್ರೆ ಸಾಕು, ಒಂದು ಅರ್ಧ ತಾಸು ಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಒಂದು ಟ್ಯಾಬ್ಲೆಟ್ ತಗೊಂಡಾಗ ನಿಮ್ಗೆ ರಿಸಲ್ಟ್ ಬರ್ಲಿಕ್ಕೆ ಅರ್ಧ ತಾಸು ಮಿನಿಮಮ್ ಬೇಕು. ಅಷ್ಟರಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆನೂ ಗೊತ್ತಾಗತ್ತೆ. ಓಕೆ, ಅಲ್ಲ
ಸರ್ ಅದು ಯಾವ್ದ್ರಿಂದ ಬರುವ ತಲೆನೋವಿಗೆ ಅದು ಆತರ ಮಾಡ್ಬೇಕು? ಯಾವುದೇ ತೆಲ್ಲೋಗಿ ಸಹಿತ ಆ ಪಾಯಿಂಟ್ ಮೇಲೆ ನೀವು ಕರಿಮೆಣಸು ಹಾಕ್ಬೋದು. ಯಾವುದೇ ರೀತಿ ಬಂದಾಗ ಆ ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲಿ ಶೂಟಿಂಗ್ ಪೇನ್ ಇರುತ್ತೆ ಅಲ್ಲಿ ಮಾತ್ರ ನೀವು ಹಾಕ್ಬೇಕಾಗತ್ತೆ. ಉಳಿದಿದ್ದು ಹೇಳಿದೆ ನಾನು, ನೀವು ಕಲರ್ ಅಪ್ಲೈ ಮಾಡಿ ಕೇಳಿದ್ರೆ ಆ ಕಲರ್ ನೀವು ಹಚ್ಕೋಬಹುದು. ಓಕೆ ರೈಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು ತಲೆನೋವು ಆಯ್ತು. ನೆಕ್ಸ್ಟ್ ಬರ್ತಕ್ಕಂಥ ಯಾವುದು? ಕಣ್ಣುಗಳದ್ದು. ಕಣ್ಣಿನ ಸಮಸ್ಯೆ ಯಾವ ಬರ್ತಾವೆ ಹೇಳಿ? ಮೊಬೈಲ್ ಜಾಸ್ತಿ ನೋಡ್ದಾಗ ಬರುತ್ತೆ ಸರ್. ಕಣ್ಣು ಉರಿತ. ಓಕೆ, ಮೊಬೈಲ್ ನೋಡಿದಾಗ ಕಣ್ಣು ಉರಿತ ಬರ್ತದ. ಓಕೆ, ಆಮೇಲೆ ಕಣ್ಣು ಏನಾಗತ್ತ? ಕಣ್ಣಲ್ಲಿ ಏನೋ ಶಕ್ತಿ ಇಲ್ದಂಗ ಆಗತ್ತ ಅನ್ಸತ್ತ? ನಿದ್ದೆ ಕಮ್ಮಿ ಆದಾಗ ಆಗುತ್ತೆ ಸರ್. ಹಾ, ನಿದ್ದೆ ಆದಾಗ ಆಗತ್ತಲ್ಲ, ಶಕ್ತಿ ಇಲ್ದಾಗೆ ಆಗುದು. ತುಂಬಾ ಹೀಟ್ ಆದ್ರೂ ಆಗುತ್ತೆ. ಏನಾಗತ್ತೆ ಹೇಳಿ? ಹೀಟ್ ಆದಾಗ ಕಣ್ಣು ಉರಿತಾ ಬರ್ತದ. ಹೀಟ್ ಆದಾಗ ಕಣ್ಣು ಉರಿತಾ ಬರ್ತದ. ಕಣ್ಣಲ್ಲಿ ನೀರು ಬರೋದು, ಕಣ್ಣಲ್ಲಿ ನೀರು ಬರುವುದು. ಕಣ್ಣು ಡ್ರೈ ಆಗತ್ತ. ಕಣ್ಣು ಏನಾಗತ್ತ? ಒಣಗತ್ತ. ಕಣ್ಣು ಡ್ರೈ ಆಗತ್ತ. ಮತ್ತೇನ್ ಹೇಳಿ? ಎಕ್ಸ್ಕ್ಯೂಸ್ ಮಿ ವಿನಾಯಕ್, ನಾಳೆ ಮತ್ತೇನ್ ಪ್ರಾಬ್ಲಮ್ ಬರುತ್ತೆ ಕಣ್ಣಿಂದು? ದೃಷ್ಟಿದೋಷ ಸರ್. ಹಾ, ದೃಷ್ಟಿದೋಷ ಸ್ಲೋ ಆಗತ್ತ, ಆದ್ರೂ ಹೇಳ್ತೇನೆ ಅದ್ರ ಬಗ್ಗೆ. ಕಣ್ಣು ನೋವು ಬರುತ್ತೆ. ದೋಷ ಕಣ್ಣು ನೋವುಗಳು ಬರುತ್ತಾ? ಓಕೆ, ಮತ್ತೆ ಸರ್ 12 ಐಸ್ ಆಯ್ತಲ್ಲ, ಕೋಸ್ ಕಣ್ಣು, ಅದಕ್ಕೆ ಅಂದ್ರೆ ಕ್ರಾಸ್ ಬರುತ್ತ, ಮೇಲ್ಗಣ್ಣು ಅಂತ ಹೇಳ್ತೀವಿ ನಾವು. ಅದಕ್ಕೆ ಅಷ್ಟು ಬೇಗ ರಿಸಲ್ಟ್ ಸಿಗ್ಲಿಕ್ಕಿಲ್ಲ ಇದರಲ್ಲಿ. ನಾವು ಈ ಒಂದು ಅಂದ್ರೆ ಬೇಸಿಕ್ ದಲ್ಲಿ ಅದರ ಬಗ್ಗೆ ತಿಳ್ಕೋದ್ ಬೇಡ. ಓಕೆ, ಯಾಕಂದ್ರೆ ಬೇಸಿಕ್ ನಲ್ಲಿ ನಿಮ್ಗೆ ಅಷ್ಟು ರಿಸಲ್ಟ್ ಸಿಗ್ಲಾಗ ಏನಾಗತ್ತಂದ್ರೆ ಸಿಸ್ಟಮ್ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ಬಿಡತ್ತ. ರೈಟ್? ಅಂದ್ರೆ ನಾವು ಈಗ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ನಲ್ಲಿ ನಾವ್ ಏನ್ ತಿಳ್ಕೊತೀವಿ ಅದನ್ನ ನಾವು ಟ್ರೈ ಮಾಡಿದಾಗ ನಮ್ ರಿಸಲ್ಟ್ ಬಂದ್ರೆ ಮುಂದಿನ ಅದ್ರ ಬಗ್ಗೆ ತಿಳ್ಕೊಬೇಕಂತ ಆಸೆ ಹುಟ್ಟುತ್ತೆ. ಅಕಸ್ಮಾತ್ ನಾವ್ ಏನೋ ದೊಡ್ಡದನ್ನ ತಿಳ್ಕೊಳಕ್ ಹೋಗ್ತೀವಿ, ಅದು ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಏನಾಗತ್ತಂದ್ರ ಈ ಸಿಸ್ಟಮ್ ಅಷ್ಟು ಉಪಯೋಗ ಆಗುದಿಲ್ಲ, ವರ್ಕ್ ಆಗುದಿಲ್ಲ ಅಂತ ನಮ್ ತಲೆಯಲ್ಲಿ ಬಂದ್ಬಿಡತ್ತೆ. ರೈಟ್? ಓಕೆ, ಈಗ ನಾನು ಹೇಳ್ತೇನೆ. ಕಣ್ಣು ಉರಿತಾ ಇದ್ದಾಗ, ಕಣ್ಣು ಉರಿತಾ ಇರ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಏನಾಗತ್ತಂದ್ರೆ ನಾವು ಬ್ರೈನ್ ಅನ್ನು ಕೂಲ್ ಮಾಡ್ಬೇಕಾಗತ್ತ. ಈಗ ನೋಡಿ, ಕಣ್ಣು ಉರಿಬೇಕಾದ್ರೆ ತಲೆಗೆ ನಾವು ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರೆ ಸಾಕು, ಏನಾಗತ್ತ? ಕಣ್ಣಿಗೆ ತಂಪಾಗತ್ತ. ರೈಟ್? ಅಥವಾ ತಣ್ಣ ನೀರ್ ಹಾಕೊಂಡ್ರೆ ತಂಪಾಗತ್ತ. ಆ ರೀತಿ ನಾವು ಇಲ್ಲಿ ಬರ್ತಕ್ಕಂಥ ತಲೆಯ ಭಾಗದಲ್ಲಿ ನೀಲಿ ಬಣ್ಣವನ್ನ ಅಪ್ಲೈ ಮಾಡ್ಬೋದು. ನೀಲಿ ಬಣ್ಣ. ಓಕೆ, ಆಮೇಲೆ ಕಣ್ಣು ಬರ್ತಕ್ಕಂಥ ಭಾಗ ನಾನು ನಿಮಗೆ ತೋರಿಸ್ತೇನೆ. ಎಕ್ಸಾಕ್ಟ್ ಕಣ್ಣಲ್ಲಿ ಬರತ್ತಂತ ತಿಳ್ಕೊಳ್ಳಿ. ಅದನ್ನ ಹೆಂಗ್ ನಾನು ಡಿವೈಡ್ ಮಾಡ್ಬೇಕಂತ ತೋರಿಸ್ತೀನಿ. ಕಣ್ಣು ಬರ್ತಕ್ಕಂಥ ಭಾಗದಲ್ಲಿ ಬರ್ನಿಂಗ್ ಇತ್ತಂದ್ರು ನೀವು ಇಲ್ಲಿ ಹೆಸರು ಕಾಳು ಹಾಕ್ಬೋದು ಅಥವಾ ಮೆಂತೆ ಕಾಳು ಹಾಕ್ಬೋದು. ಏನ್ ಹಾಕ್ಬೇಕಾಗತ್ತ? ಹೆಸರು ಕಾಳು ಅಥವಾ ಮೆಂತೆ ಕಾಳು. ಯಾವ ರೀತಿ ಹಾಕ್ಬೇಕಂತ ಮತ್ತೆ ಮುಂದೆ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಹೆಸರು ಮತ್ತು ಮೆಂತೆ ಕಾಳು ನಾವು ಈ ಒಂದು ಭಾಗದಲ್ಲಿ ಹಾಕ್ಬೋದು. ಕಣ್ಣು ಒಂಥರ ನಿತ್ರಾಣ ಬೀಳತ್ತ, ಜೋತ್ ಬಿದ್ದಾಗ ಆಗ್ತಾ ಇರುತ್ತ. ಅಂತ ಟೈಮ್ದಲ್ಲಿ ನಿಮ್ ಕಡೆ ಜಿಮಿ ಇದ್ರೆ ಜಿಮಿ ಅಥವಾ ಪೆನ್ ಇಂದ ಕ್ಲಾಕ್ ವೈಸ್ ಆಗಿ ಆಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡ್ತಾ ಇರ್ಬೇಕು. ಕಣ್ಣಿನ ಭಾಗದಲ್ಲಿ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಸ್ಲೋ ಆಗಿ ಪ್ರೆಸ್ ಮಾಡೋಂಗಿಲ್ಲ. ಈ ರೀತಿ ಜಸ್ಟ್ ಮೇಲ್ಗಡೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಮತ್ತೆ ಈ ಕಣ್ಣಲ್ಲಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಲೈಟ್ ಆಗಿ ಮಸಾಜ್ ಮಾಡ್ಬೇಕು. ಲೈಟ್ ಆಗಿ ಮಸಾಜ್ ಮಾಡ್ಬೇಕು. ಮಸಾಜ್ ಮಾಡಿದ ನಂತರ ನಾವೇನ್ ಮಾಡ್ಬೇಕಂದ್ರೆ ಮೆಂತೆ ಕಾಳು ಅಥವಾ ಹೆಸರು ಕಾಳನ್ನ
ನೀವು ಈ ಪ್ಲಾಸ್ಟರ್ ಇಂದ ಅದಕ್ಕೆ ಹಾಕೋಬಹುದು. ಸರ್ಜಿಕಲ್ ಟೇಪ್ ಅಂತ ಬರುತ್ತಲ್ಲ, ಅದರಿಂದ ನೀವು ಅದನ್ನ ಯೂಸ್ ಮಾಡ್ಕೊಂಡು ನೀವು ಅದನ್ನ ಹಾಕೋಬಹುದು. ಅದು ಯಾವ ರೀತಿ ಹಾಕ್ಬೇಕಂತ ಹೇಳ್ತೇನೆ ನಾನು ನಿಮಗೆ. ನೋಡಿ, 2 ಕಣ್ಣುಗಳ ಜಾಗದಲ್ಲಿ ಬರ್ತದ ಇದೆ. ಸೊ ಈ ರೀತಿ ನಾವು ಹಾಕೊಳ್ಬಹುದು. ಇದು ನಿಮ್ಮ 3 ತಾಸಿಂದ 8 ತಾಸವರೆಗೆ ಈ ರೀತಿ ನಾವು ಯಾವತ್ತೂ ಹಾಕೊಂಡೇ ಇರ್ಬೇಕಾಗತ್ತೆ. ಅಂದ್ರೆ ಮಾತ್ರ ನಿಮ್ಗೆ ಒಳ್ಳೆಯ ಒಂದು ಫಲಿತಾಂಶ ನಿಮ್ಗೆ ಸಿಗತ್ತೆ. ಓಕೆ, ಹಾ, ನೆಕ್ಸ್ಟ್ ಬಂದು ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಯಾವತ್ತು ಕಣ್ಣಲ್ಲಿ ನೀರ್ ಬರ್ತಾನೆ ಇರುತ್ತೆ. ಸೊ ಕಣ್ಣಲ್ಲಿ ನೀರ್ ಬಂದಾಗ ಆ ಒಂದು ಕಣ್ಣಿನ ಪಾಯಿಂಟ್ ನಲ್ಲಿ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಬೇಕು. ಓನ್ಲಿ ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್ ಅಲ್ಲ, ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಬೇಕು. ಅದೇ ಒಂದು ಜಾಗದಲ್ಲಿ ಆಂಟಿ ಕ್ಲಾಕ್ ವೈಸ್. ನಿಮ್ಗೆ ಪದೇ ಪದೇ ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ನೀವು ಮಾಡಿ ನೋಡ್ಕೊಳ್ಳಿ, ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಕೊಳ್ಳಿ. ಅವಾಗ ಏನಾಗತ್ತಂದ್ರ ಅದು ಒಂದು ನೀರ್ ಬರೋದು ಕಡಿಮೆ ಆಗತ್ತ. ಒಂದು 10-15 ನಿಮಿಷದಲ್ಲಿ ಪರಿಣಾಮ ಗೊತ್ತಾಗತ್ತೆ. ಆಮೇಲೆ ನೀವು ಪದೇ ಪದೇ ಮಾಡ್ತಾ ಇರ್ಬೇಕು, ಅವಾಗ ಅದು ಕಡಿಮೆ ಆಗತ್ತೆ. ಯಾವಾಗ ನಾವು ಕಣ್ಣಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಅವಾಗ ಲಿವರ್ ಪಾಯಿಂಟ್ ನಲ್ಲೂ ಸಹಿತ ನಾವು ಕಂಪಲ್ಸರಿ ಚಿಕಿತ್ಸೆನೇ ಮಾಡ್ಬೇಕಾಗತ್ತ. ಲಿವರ್ ಪಾಯಿಂಟ್ ನಲ್ಲೂ ಸಹಿತ ನಾವು ಚಿಕಿತ್ಸೆಯನ್ನ ನಾವು ಮಾಡ್ಬೇಕಾಗತ್ತ. ಯಾವಾಗ ಕಣ್ಣಿಗೆ ಚಿಕಿತ್ಸೆ ಮಾಡ್ತೇವೆ ಲಿವರ್ ಪಾಯಿಂಟ್ ಎಲ್ಲಿ ಬರುತ್ತೆ ನಿಮ್ಗೆ ಆಮೇಲೆ ಹೇಳ್ತೇನೆ. ಓಕೆ, ಒಣಗಿದ ಕಣ್ಣುಗಳು ಯಾವತ್ತೊಂಥರ ನೀರ್ ಇಲ್ದಾಗ ಆಗತ್ತ, ಡ್ರೈ ಅನಿಸ್ತಾ ಇರುತ್ತೆ. ಅವಾಗ ನೀವು ಕ್ಲಾಕ್ ವೈಸ್ ಕಣ್ಣಿನ ಪಾಯಿಂಟ್ ನಲ್ಲಿ ಕ್ಲಾಕ್ ವೈಸ್ ರೋಟೇಟ್ ಮಾಡಬೇಕು. ಜಿಮ್ಮಿ ಇರ್ಬೋದು ಅಥವಾ ನಿಮ್ ಕಡೆ ಇರ್ತಕ್ಕಂಥ ಪೆನ್ ಇದೆ. ಈ ರೀತಿ ಜಾಸ್ತಿ ಒತ್ತು ಆಗಿಲ್ಲ, ಸ್ಲೋ ಆಗಿ ನೀವು ಈ ರೀತಿ ನೀವು ರೊಟೇಟ್ ಮಾಡ್ತಾ ಹೋಗ್ಬೇಕು, ಕ್ಲಾಕ್ ವೈಸ್ ರೊಟೇಟ್. ಯಾವಾಗ ಅದು ಹೆಚ್ಚಿಗೆ ನೀರ್ ಸೋರ್ತಾ ಇರತ್ತೆ ಅವಾಗ ಆಂಟಿ ಕ್ಲಾಕ್ ವೈಸ್, ಡ್ರೈ ಆಗಿರುತ್ತೆ ಬಂದ್ ಮಾಡ್ಬೇಕಾದಾಗ ಏನಾಗತ್ತಂದ್ರ ನೀವು ಕ್ಲಾಕ್ ವೈಸ್ ರೊಟೇಟ್ ಮಾಡ್ಬೇಕಾಗತ್ತ. ಹ, ದೃಷ್ಟಿ ದೋಷ ಇದ್ದಾಗ ನಾವು ಕಂಪಲ್ಸರಿ ಆಗಿ ಲಿವರ್ ಪಾಯಿಂಟ್ ನಲ್ಲಿ ಚಿಕಿತ್ಸೆಯನ್ನ ಮಾಡ್ಬೇಕಾಗತ್ತ. ಕಂಪಲ್ಸರಿ ಆಗಿ ಲಿವರ್ ಪಾಯಿಂಟ್ ಅನ್ನ ಚಿಕಿತ್ಸೆ ಮಾಡ್ಬೇಕಾಗತ್ತೆ. ಲಿವರ್ ಪಾಯಿಂಟ್ ಯಾಕೆ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಆಮೇಲೆ. ಅಷ್ಟೇ ಅಲ್ಲ, ಈ ಪಾಯಿಂಟ್ ನಲ್ಲಿ ಮ್ಯಾಗ್ನೆಟ್ ಗಳನ್ನ ಹಾಕ್ಬೇಕು. ಒಂದ್ ದಿವಸ ಈ ಕೈಗೆ ಹಾಕಿದ್ರೆ ಒಂದ್ ದಿವಸ ಈ ಕೈಗೆ ಅಥವಾ ಒಂದ್ ದಿವಸ ಕಾಲಿಗೆ, ಈ ರೀತಿ ನಾವು ಹಾಕ್ಬೇಕಾಗತ್ತೆ. ಮಿನಿಮಮ್ 8 ಅವರ್ಸ್ ಇರ್ಬೇಕಾಗತ್ತ. ಯಾಕಂದ್ರೆ ಅದು ದೃಷ್ಟಿ ದೋಷ ಅಂತಂದ್ರೆ ಇಟ್ಸ್ ಕ್ರಾನಿಕ್, ಬಹಳ ದಿವಸದಿಂದ ಇರ್ತದ. ಅದಕ್ಕಾಗಿ ನಾವು ಮ್ಯಾಗ್ನೆಟ್ ಗಳನ್ನ ಹಾಕ್ಬೇಕು. ಯಾವುದೇ ಈ ಚಿಕಿತ್ಸೆ ಮಾಡ್ಬೇಕಂದ್ರೆ ಲಿವರ್ ಪಾಯಿಂಟ್ಗೆ ನಾವು ಚಿಕಿತ್ಸೆನ ಕಂಪಲ್ಸರಿ ಮಾಡ್ಲೇಬೇಕಾಗತ್ತ. ಸೊ ಕಣ್ಣು ನೋವು ಬರ್ತಾ ಇರುತ್ತ, ಕಣ್ಣು ಚುಚ್ಚಿದಂಗ ಆಗತ್ತ. ಅಂತ ಸಮಯದಲ್ಲೂ ಸಹಿತ ನಾವೇನ್ ಮಾಡ್ಬೇಕಂದ್ರೆ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಬೇಕು. ಅವಾಗ ನಾವು ಈ ಜಾಗದಲ್ಲಿ ಮೆಣಸುಗಳನ್ನ ಹಾಕಬಹುದು. ಅಥವಾ ಕೆಲವೊಮ್ಮೆ ಕಣ್ಣು ಬೇನೆ ಬಂದಿರ್ತದ, ಅಂತ ಒಂದು ಪರಿಸ್ಥಿತಿಯಲ್ಲಿ ಸಹಿತ ನಾವು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಸ್ಲೋ ಆಗಿ ಮಸಾಜ್ ಮಾಡಿಬಿಟ್ಟು ನಾವು ಮೆಣಸನ್ನು ಹಾಕೋಬಹುದು. ಅಂತ ಅಂದ್ರೆ ಕಣ್ಣು ಬೇನೆ ಬಂದಾಗ ಮಾತ್ರ ನಾನು ಹೆಚ್ಚಾಗಿ ಏನ್ ಹೇಳ್ತಂದ್ರೆ ವೈದ್ಯರನ್ನ ನೀವು ಸಂಪರ್ಕ ಮಾಡಂತ ಹೇಳ್ತೇವೆ. ಯಾಕಂದ್ರ ಅದು ಒಂದು ಇನ್ಫೆಕ್ಷನ್ ಇರುತ್ತೆ. ಇನ್ಫೆಕ್ಷನ್ ಇದ್ದಾಗ ಅದು ಒಬ್ಬರಿಂದ ಒಬ್ಬರಿಗೆ ಹರಡುವ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನೀವು ವೈದ್ಯರನ್ನ ಕಾಣಂತ ಹೇಳ್ತೀವಿ. ಕಾನ್ಫಿಡೆನ್ಸ್ ಇದ್ರೆ ಮಾತ್ರ, ಸಂಪೂರ್ಣವಾಗಿ ವಿದ್ಯೆಯನ್ನ ಅರ್ಥಕೊಂಡಿದ್ರೆ ಮಾತ್ರ ನೀವೇನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಚಿಕಿತ್ಸೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ನಿಮ್ಮ ಸಮೀಪದ ವೈದ್ಯರನ್ನ ಕಾಣ್ಬೇಕಾಗತ್ತೆ. ಕಣ್ಣಿನ ಒಂದು ಸಮಸ್ಯೆ ಬಂದಾಗ, ಹೃದಯದ ಸಮಸ್ಯೆ ಬಂದಾಗ, ಜ್ವರದ ಸಮಸ್ಯೆ ಬಂದಾಗ ನೀವು ನಿಮ್ಮ ವೈದ್ಯರನ್ನ ಕಾಣ್ಲೇಬೇಕಾಗತ್ತೆ. ಓಕೆ, ಮತ್ತೇನಾದ್ರೂ ಇದೆ ನೋಡಿ ಕಣ್ಣಿನ ಸಮಸ್ಯೆ? ಎಸ್, ರೈಟ್. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಿವಿಗೆ ಸಂಬಂಧಪಟ್ಟದ್ದು. ಕಿವಿ. ಸೊ ಕಣ್ಣಿನಿಂದ ಕೆಳಗಡೆ ಬರುತ್ತಾ ನಮ್ದು ಕಿವಿಯ ಹೊರಳೆ. ಕಣ್ಣಿಂದ ಹೊರಗಡೆ ಬರುತ್ತಾ? ಕಿವಿಯ ಸಮಸ್ಯೆ ಏನ್ ಬರುತ್ತಾ? ಏನ್ ಬರುತ್ತೆ ಕಿವಿ ಸಮಸ್ಯೆ? ಕಿವಿಗೆ ಸೋರೋದು.
ಕಿವಿ ಸೋರುವುದು. ಮತ್ತೆ ಕಿವಿ ಶಬ್ದ ಆಗೋದು, ಶಬ್ದ ಬರುವುದು. ಮತ್ತೆ ಕಿವಿಯಲ್ಲಿ ತುರ್ಕಿ ಬರುತ್ತಲ್ಲ ಸರ್, ಕಣ್ಣು ಸಹ ತುರ್ಕಿ ಬರುತ್ತೆ, ಆಗ ಮರ್ತೋಯ್ತು ನನ್ಗೆ. ಕಿವಿ ಮತ್ತೆ ಅದು ಅಲರ್ಜಿ ಅಂತ ಹೇಳಿದೆ. ನಿಮ್ಗೆ ಕಣ್ಣಿನ ಅಲರ್ಜಿ ಇದ್ದಾಗ ನಾವೇನ್ ಮಾಡ್ಬೇಕಂತಂದ್ರೆ ಅಲ್ಲೇ ಮೆಣಸ್ಕಾಲ್ ನಾವು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಕೊಂಡು ಮೆಣಸ್ಕಾಲ್ ಹಾಕೋಬಹುದು. ಕಿವಿಯಲ್ಲಿ ಏನ್ ಬರುತ್ತ? ಕಿವಿ ಸೋರೋದು ಅಥವಾ ಕಿವಿ ಬಂದ್ ಆಗ್ಬಿಡತ್ತ? ಕಿವಿ ನೋವು ಬರೋದು. ಮತ್ತೆ ಯಾವ ಸಮಸ್ಯೆ ಬರುತ್ತೆ ಕಿವಿಯಿಂದ? ಸೋರುವುದು, ಶಬ್ದ ಬರುವುದು, ಕಿವಿ ಬಂದಾಗುವುದು, ನೋವು ಬರುವುದು. ಮತ್ತೆ ಕಿವಿ ಕೇಳದೆ ಇರುವುದು, ರೈಟ್? ಬಂದಾಗುವುದು ಅದನ್ನ ಅಂತ ಅರ್ಥ ಮಾಡ್ಕೋಬಹುದು, ಅದರ ಅಥವಾ ಸಮ್ ಟೈಮ್ ಬ್ಲಾಕ್ ಆಗಿರುತ್ತೆ ಅಷ್ಟೇ. ಕಿವಿ ನೀರು ಹೋಗ್ಬಿಡ್ತಾರೆ ಸರ್, ನೀರು ಹೋಗ್ಬಿಡುತ್ತೆ. ನೀರು ಹೋದಾಗ ಅದೇ ಸಾರಿ ಕಿವಿ ಬಂದಾಗುತ್ತೆ. ನೀರು ಹೋದಾಗ ಕಿವಿ ಬಂದಾಗತ್ತ. ಓಕೆ. ಆಮೇಲೆ ಕಿವಿ ಪೂರ್ಣ ಕಿವುಡ್ ಆಗಿರ್ತಾರೆ. ಇವೆಲ್ಲ ಕ್ರಾನಿಕ್ ದಾಗ ಬರ್ತದ, ಆದ್ರೂ ಸಹಿತ ಸ್ವಲ್ಪ ಹೇಳ್ತೇನೆ ನಮ್ಗೆ ಅಷ್ಟೇ. ಈ ಕಿವಿ ಸೋರೋದು ಅಂತಂದ್ರೆ ಯಾವ ಸೈಡ್ ಕಿವಿ ನೋಡ್ಕೋಬೇಕು ನಾವು? ಇದು ದೇಹ ಬಂದಾಗ ಇದನ್ನ ನಾವು ರೈಟ್ ಅನ್ಕೋತೀವಿ, ಲೆಫ್ಟ್ ಅನ್ಕೋತೀವಿ, ಯಾಕಂದ್ರೆ ನಮ್ ದೇಹ ಈ ಕಡೆ ಮುಖ ಮಾಡಿದ. ಸೊ ಇದು ರೈಟ್, ಇದು ಲೆಫ್ಟ್. ರೈಟ್ ಸೈಡ್ ಇದ್ದಾಗ ಕಿವಿ ಸೋರ್ತಿದ್ರೆ ಆಂಟಿ ಕ್ಲಾಕ್ ವೈಸ್ ಆಗಿ ನಾವು ಅಲ್ಲಿ ಆ ಒಂದು ಭಾಗದಲ್ಲಿ ಜಸ್ಟ್ ಪ್ರೆಸ್ ಮಾಡಿ ನೋಡ್ಬೇಕು, ಅಲ್ಲಿ ಪೇನ್ ಇರುತ್ತೆ. ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಬೇಕು, ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಬೇಕು. ಯಾವಾಗ ನಾವು ಕಿವಿ ಚಿಕಿತ್ಸೆಯನ್ನು ಮಾಡ್ತೇವೆ, ಈಗ 100% ನಾವು ಅದೇ ವೇಳೆಯಲ್ಲಿ ಪ್ಯಾರಲಲ್ ಆಗಿ ಕಿಡ್ನಿ ಪಾಯಿಂಟ್ ಅಲ್ಲಿ ನಾವು ಚಿಕಿತ್ಸೆಯನ್ನು ಮಾಡ್ಬೇಕಾಗತ್ತೆ. ಕಿಡ್ನಿ ಪಾಯಿಂಟ್ ಅಲ್ಲಿ ಮೋಕ್ಸಾನ್ ಮಾಡ್ಬೇಕಾಗತ್ತೆ. ಕಿಡ್ನಿ ಪಾಯಿಂಟ್ ಅಲ್ಲಿ ಕಿವಿಗೆ ಮತ್ತು ಕಿಡ್ನಿಗೆ ಸಂಬಂಧ ಯಾಕಿದೆ ಅಂತ ಹೇಳ್ತೇನೆ ನಾನು ಸ್ವಲ್ಪ. ಸೊ ಫಸ್ಟ್ ಅದನ್ನ ತಿಳ್ಕೊಂಡ, ನಮ್ದು ಕಿವಿ ನೋಡಿ, ಓಕೆ, ಕಿಡ್ನಿ ಶೇಪ್ ಎರಡು ಇದೆ. ಓಕೆ, ನಮ್ದು ಕಣ್ಣು ನಾನು ಆಗ್ಲೇ ಹೇಳಿದೆ, ಲಿವರ್ ಈ ರೀತಿ ನಮ್ದು ಲಿವರ್ ಬರ್ತದಂತ, ಸಿಮಿಲರ್ ಆರ್ಗನ್ ಅದು. ಓಕೆ, ನೆಕ್ಸ್ಟ್ ಬರೋದು ನಮ್ದು ಯಾವ್ದು? ಮೂಗು. ಮೂಗು ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಲಂಗ್ಸ್ ಗೆ ನಾವು ಕಂಪಲ್ಸರಿ ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ಇದು ನೋಡಿದಾಗ ನಿಮ್ಗೆ ಅರ್ಥ ಆಗತ್ತ. ಓಕೆ, ಈ ಮೂರು ಚಿಕಿತ್ಸೆಯನ್ನು ಮಾಡ್ಬೇಕಾದ್ರೆ ಸಿಮಿಲರ್ ಆರ್ಗನ್ಸ್ ಯಾವ್ದಿದೆ ನಾವು ಆ ಒಂದು ಆರ್ಗನ್ ನಾವು ಚಿಕಿತ್ಸೆಯನ್ನ ಮಾಡ್ತೇವೆ. ಹೀಗಾಗಿ ಕಣ್ಣಿನ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನಾನು ಏನ್ ಹೇಳಿದೆ, ಕಂಪಲ್ಸರಿ ಆಗಿ ಲಿವರಿಗೆ ನಾವು ಚಿಕಿತ್ಸೆಯನ್ನ ಮಾಡ್ಬೇಕು. ಲಿವರ್ ಒಂದು ಪಾಯಿಂಟ್ ನಲ್ಲಿ ಚಿಕಿತ್ಸೆ ಮಾಡ್ಬೇಕು. ಮುಂದೆ ಹೇಳ್ತೀನಿ ಯಾವ ರೀತಿ ಚಿಕಿತ್ಸೆ ಮಾಡ್ಬೇಕಂತೇಳಿ. ಆಮೇಲೆ ಯಾವುದು ಕಿವಿ ಮಾಡಿದಾಗ ನಾವು ಕಂಪಲ್ಸರಿ ಕಿಡ್ನಿ ಪಾಯಿಂಟ್ ಗೆ ನಾವು ಚಿಕಿತ್ಸೆ ಮಾಡ್ಬೇಕಾಗತ್ತ. ಮೂಗಿನ ಬಂದಾಗ ನಾವು ಏನು ಲಂಗ್ಸ್ ಪಾಯಿಂಟ್ಗೂ ಸಹಿತ ಚಿಕಿತ್ಸೆಯನ್ನ ಮಾಡ್ಬೇಕಾಗತ್ತ. ಓಕೆ, ಸೊ ಕಿವಿ ಸೋರ್ತಾ ಇದ್ದಾಗ ನಾವೇನ್ ಮಾಡ್ಬೇಕಂದ್ರೆ ಕಿಡ್ನಿ ಪಾಯಿಂಟ್ ಅಲ್ಲಿ ಮೋಕ್ಸಾ ಚಿಕಿತ್ಸೆಯನ್ನ ಮಾಡ್ಬೇಕು. ನಿಮ್ ಕಡೆ ಮೋಕ್ಸಾ ಇಲ್ಲ ಅಂದ್ರೆ ಅವತ್ತಿನ ಪೂರ್ತಿಕ ನಾವು ಅಗರಬತ್ತಿಯನ್ನು ತಗೊಂಡು ಸಹಿತ ಚಿಕಿತ್ಸೆಯನ್ನು ಮಾಡ್ಬೋದು, ನಾನು ಹೇಳ್ತೀನಿ ಆಮೇಲೆ. ಶಬ್ದ ಬರುವುದು, ಗೊಯ್ ಅಂತ ಸೌಂಡ್ ಆಗ್ತಾ ಇರುತ್ತೆ. ಈ ಕಿವಿ ಪಾಯಿಂಟ್ ಇದ್ದಾಗ ನಾವು ಶಬ್ದ ಎರಡು ಕಡೆ ಬರ್ತದ, ಅಲ್ಲಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾ ಇರ್ಬೇಕು. ಆಮೇಲೆ ಸರ್ವೈಕಲ್ ರೀಸನ್ C1 C2 ಅಂತ ಹೇಳ್ತೀವಿ, ಅದು ಬರ್ತದ ನಮ್ಮ ಉಗುರಿನ ಕೆಳಭಾಗದಲ್ಲಿ. ಇಲ್ಲಿ ಸ್ಲೋ ಆಗಿ ಪ್ರೆಸ್ ಮಾಡ್ತಾ ಇರ್ಬೇಕು. ಇಲ್ಲಿ ಒಂದು ಪಾಯಿಂಟ್ ನಲ್ಲಿ ನೋವು ಬರುತ್ತ, ಆ ಒಂದು ಪಾಯಿಂಟ್ ನಲ್ಲಿ ನೀವು ಏನಾಯ್ತಲ್ಲ ಮ್ಯಾಗ್ನೆಟ್ ಹಾಕ್ಬೋದು, ಅಥವಾ ಒಂದು ಮೆಣಸು ಕಾಳನ್ನು ಸಹಿತ ನೀವು ಇಲ್ಲಿ ಹಾಕಿ ನೀವು ಪಟ್ಟೆ ಹಾಕ್ಬೋದು. ಆಮೇಲೆ ಈ ಒಂದು ಜಾಗದಲ್ಲಿ ಸಹಿತ ಪಟ್ಟೆ ಹಾಕೋಬೇಕು. ಅಂದ್ರೆ ಏನಾಗತ್ತ, ಒಂದ್ 2-3 ದಿವಸದಲ್ಲಿ ಆ ಶಬ್ದ ಬರೋದು ಅದರ ಫ್ರೀಕ್ವೆನ್ಸಿ ಕಡಿಮೆ ಆಗತ್ತ. ಈ ಶಬ್ದ ಬರೋದು ಕಡಿಮೆ ಆಗ್ಬೇಕಂದ್ರೆ ನೀವು ಕಂಪಲ್ಸರಿ ಕಿಡ್ನಿ ಪಾಯಿಂಟ್ ನಲ್ಲಿ ಚಿಕಿತ್ಸೆಯನ್ನ ಮಾಡ್ಲೇಬೇಕು. ಇಲ್ಲಿ ಮಾಡಿದ್ರು ಸಹಿತ ನಾವು ಏನ್ ಮಾಡ್ಬೇಕು, ಕಿಡ್ನಿ ಪಾಯಿಂಟ್ ಅಲ್ಲಿ ನಾವು ಚಿಕಿತ್ಸೆನೆ ಮಾಡ್ಬೇಕು. ಆಮೇಲೆ ಕಿವಿ ಬಂದಾಗತ್ತ, ಯಾವಾಗ ಕಿವಿಯಲ್ಲಿ ನೀರು ಹೋದಾಗ ಬಂದಾಗತ್ತ. ಕಿವಿಯಲ್ಲಿ ನೀರು ಬಂದಾದಾಗ ಕಿವಿ ಚಿಕಿತ್ಸೆ ಮಾಡಬೇಕು ಮತ್ತು ಗಂಟಲ ಭಾಗಕ್ಕೆ ಚಿಕಿತ್ಸೆಯನ್ನು ಮಾಡಬೇಕು. ಗಂಟಲ ಭಾಗಕ್ಕೆ ಚಿಕಿತ್ಸೆಯನ್ನ ಮಾಡಬೇಕು. ಗಂಟಲ ಭಾಗಕ್ಕೆ ನಾವು ಚಿಕಿತ್ಸೆಯನ್ನ ಮಾಡಬೇಕು.
ಅಷ್ಟೇ ಅಲ್ಲ, ಮತ್ತೆ ಆ ಟೈಮ್ ನಲ್ಲೂ ಸಹಿತ ನಾವು ಕಿಡ್ನಿ ಪಾಯಿಂಟ್ ನಲ್ಲಿ ನಾವು ಮೋಕ್ಷ ಮಾಡ್ಬೇಕಾಗತ್ತ, ಅಥವಾ ಅಗರಬತ್ತಿಯಿಂದ ಯಾವ ರೀತಿ ಮಾಡ್ಬೇಕಂತ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ನೋವು ಬಂದಾಗ ಆ ಪಾಯಿಂಟ್ ನಲ್ಲಿ ನೀವು ಸ್ಲೋ ಆಗಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಪ್ರೆಸ್ ಮಾಡ್ತಾ ಸ್ಲೋ ಆಗಿ ಆ ಪಾಯಿಂಟ್ ನಲ್ಲಿ ಪ್ರೆಸ್ ಮಾಡ್ಬೇಕು. ಅದು ರೈಟ್ ಇದ್ರೆ ರೈಟ್, ಲೆಫ್ಟ್ ಇದ್ರೆ ರೈಟ್. ಕಿವಿ ಪಾಯಿಂಟ್ ನಲ್ಲಿ ಪ್ರೆಸ್ ಮಾಡಬೇಕು. ಕಿವುಡುತನ ಇದ್ದಾಗ, ಕಿವಿ ಕೇಳುವುದನೇ ಇಲ್ಲ ಅಂತ ಇದ್ದಾಗ ಅಂತ ವ್ಯಕ್ತಿಗೆ ಬ್ರೈನ್ ಪಾಯಿಂಟ್ ನಲ್ಲಿ ಅಂದ್ರೆ ಮೆದುಳಿನ ಭಾಗದಲ್ಲಿ ಸ್ವಲ್ಪ ಮಸಾಜ್ ಮಾಡ್ಬೇಕು, ಲೈಟ್ ಆಗಿ ಪ್ರೆಷರ್ ಕೊಡಬೇಕು. ಕಿವಿ ಪಾಯಿಂಟ್ ನಲ್ಲೂ ಸಹಿತ ಲೈಟ್ ಆಗಿ ನಾವು ಮಸಾಜ್ ಮಾಡಬೇಕು. ಗಂಟಲ್ ಪಾಯಿಂಟ್ ನಲ್ಲಿ ಮಸಾಜ್ ಮಾಡ್ಬೇಕು. ಅದ್ರ ಜೊತೆಗೆ ಕಿವುಡುತನ ಬಂದಾಗೂ ಸಹಿತ ಮತ್ತೆ ಏನಾದ್ರೂ ಸಮಸ್ಯೆ ಇದ್ರೆ ಕೇಳ್ಕೊಳ್ಳಿದ್ರಲ್ಲಿ ನಾನು ಹೇಳ್ತೀನಿ. ಎಸ್, ಶಿಕ್ಷೆ ಮಾಡೋದ್ರಲ್ಲಿ ಯಾವ ರೀತಿ ಮತ್ತೆ ನಿಮ್ಗೆ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೊಬಿಟ್ರೆ ಇದನ್ನ ಹೇಳಿದ್ದೀನಿ ಅಷ್ಟೇ, ಬರ್ಕೊಳ್ಳಿ ಮತ್ತೆ ಹೇಳ್ತೀನಿ ನಾನು. ನೆಕ್ಸ್ಟ್ ಮತ್ತೆ ಯಾವ್ದು ಬರುತ್ತ? ಕಿವಿ ಆದ ನಂತರ ಮೂಗು ಬರುತ್ತ. ಮೂಗಿನ ಸಮಸ್ಯೆ. ಏನ್ ಮೂಗಿನ ಸಮಸ್ಯೆ? ಮೂಗು ಸೋರತ್ತ, ಅಕ್ಷಿ ಬರುತ್ತೆ, ಸೀನ್ ಬರುತ್ತ, ಮತ್ತೆ ಮೂಗಲ್ ರಕ್ತ ಬರುತ್ತೆ, ನವೆ ನವೆ ಆಗುತ್ತೆ ಮೂಗಲ್ಲಿ. ಸೋರುದು ಅಂದ್ರೆ ಹಸಿ ಹಸಿ ಆಗುದಾ ಅಥವಾ ಡ್ರೈ ಆಗುದು? ಹಿಂಗ ಮತ್ತೆ ಮೂಗಲ್ಲಿ ಗುಳ್ಳೆ ಆಗತ್ತೆ. ಗುಳ್ಳೆ, ಮೂಗಲ್ಲಿ ಗುಳ್ಳೆ ಆಗೋದು. ನವೆ ಆಗುತ್ತೆ ಮೂಗಲ್ಲಿ. ನವೆ ಅಂದ್ರೆ ಮೂಗಲ್ಲಿ ದುರ್ಮಾಂಸ. ದುರ್ಮಾಂಸ. ಇಚ್ಚಿಂಗ್ ಸರ್. ಇಚ್ಚಿಂಗ್ ತುರಿಕೆ. ತುರಿಕೆ, ರೈಟ್. ಸೊ ನಿಮ್ ಕಡೆ ಇವಾಗ ಪೆನ್ ಇರ್ಬೋದು. ಪ್ರಾಕ್ಟಿಕಲ್ ಆಗಿ ನೀವು ನೋಡ್ಕೊಳ್ಳಿ ಸುಜಾಕ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಫಸ್ಟ್ ನಿಮ್ಗೆ ಗೊತ್ತಾಗೋದು ಇಲ್ಲಿಂದ. ಓಕೆ, ನಿಮ್ದು ನಾಡಿ ನೋಡ್ಕೊಳ್ಳಿ. ಯಾವ್ದು ಬಂದಿದೆ ಹೇಳಿ? ಲೆಫ್ಟ್ ಇದೆ ಸರ್ ನಂದು. ಸರ್ ಲೆಫ್ಟ್ ಇದೆನಾ? ನೋಡಿ ಇವಾಗ ನಿಮ್ದು ಲೆಫ್ಟ್ ಇದೆ, ಮುಗಿನ್ ಪಾಯಿಂಟ್ ಇಲ್ಲಿದೆ. ಓಕೆ, ಇಲ್ಲೇ ನಿಮ್ ಪೆನ್ ತಗೊಂಬಿಡಿ. ಯಾಕಂದ್ರೆ ನಿಮ್ಮ ಹತ್ರ ಜಿಮ್ಮಿ ಅದನ್ನು ಗೊತ್ತಿಲ್ಲ ನನಗೆ, ಅದ್ರ ಸಹಿತ ನಾನು ಹೇಳ್ತೀನಿ ಯಾರ ಹತ್ರ ಇದೆ ಇದು ಗೊತ್ತಿಲ್ಲ. ಓಕೆ, ಇಲ್ಲೇ ನಾವೇನ್ ಮಾಡ್ಬೇಕಂದ್ರೆ ಈ ಪೆನ್ ಅನ್ನ ಈ ರೀತಿ ಹಿಡ್ಕೋಬೇಕು. ಅಲ್ಲಿ ಬಂದಿದೆ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಬೇಕು. ಆ ಮುಗಿನ್ ಪಾಯಿಂಟ್ ಕ್ಲಾಕ್ ವೈಸ್. ರೈಟ್, ಇವಾಗ ನೋಡಿ ಮಾಡ್ಕೊಂಡ ನಂತರ ನೋಡಿ ಓಪನ್ ಆಗ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಟ್ರೈ ಮಾಡಿ ಅಷ್ಟೇ. ಓಪನ್ ಆಗಿದೆ. ಈಕ್ವಲ್ ಇದೆ ಸರ್ ನಂದು. ಆಯ್ತಾ? ಇವಾಗ ಈಕ್ವಲ್ ಇದ್ರೆ ಏನ್ ಅವಶ್ಯಕತೆ ಇಲ್ಲ. ನಾನು ಜಸ್ಟ್ ಕನ್ಫರ್ಮ್ ಮಾಡ್ಲಿಕ್ಕೆ ಸುಜಾಕ್ ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋದನ್ನ ತೋರ್ಸ್ಲಿಕ್ಕೆ ಮಾತ್ರ. ನಾನು ಪ್ರತಿ ಕ್ಲಾಸ್ ನಲ್ಲಿ ಏನ್ ಮಾಡ್ತಂದ್ರೆ ಫಸ್ಟ್ ಅವ್ರ ನಾಡಿ ಬ್ಯಾಲೆನ್ಸ್ ಮಾಡ್ಬಿಡ್ತೀನಿ. ಅವಾಗ ಅನ್ಸತ್ತ ಈ ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದ ಸುಜಾಕ್ ವರ್ಕ್ ಆಗತ್ತಂದ್ರ, ಅಂದ್ರೆ ಮೂಗು ಓಪನ್ ಆಗತ್ತಂದ್ರ ಸುಜಾಕ್ ವರ್ಕ್ ಆಗತ್ತಂತ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇನ್ನೊಂದು ಪಾಯಿಂಟ್ ಅದ, ಬಟ್ ಇವಾಗ ಮಾಡಿಸೋದಲ್ಲ ನಾನು. ಓಕೆ, ನಾನು ಆಮೇಲೆ ಹೇಳ್ತೀನಿ. ಅದನ್ನು ಸಹಿತ ನಾನು ಸುಮಾರು ಕ್ಲಾಸ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ಬಹಳ ಜನಕ್ಕೆ ಅದರ ಅನುಭವ ಆಗುತ್ತೆ ಸುಜಾಕ್ ಹೆಂಗ್ ವರ್ಕ್ ಆಗುತ್ತೆ ಅಂತೇಳಿ. ಅದನ್ನ ಮಾಡಿದ ನಂತರ ನಾನು ಸುಜಾಕ್ ಶುರು ಮಾಡ್ತೇನೆ. ಯಾಕಂತಂದ್ರೆ ವಿಶ್ವಾಸ ಬರುತ್ತೆ, ಹೌದಲ್ಲ ಈ ಹಸ್ತಗಳಿರ್ತಕ್ಕಂಥ ಪಾಯಿಂಟ್ ಪ್ರೆಸ್ ಮಾಡಿದ್ರು ಸಹಿತ ಈ ಒಂದು ಚಿಕಿತ್ಸೆ ಲಾಭದಾಯಕದ, ಇದ್ರದ್ದು ಒಂದು ಪ್ರಯೋಜನ ಆಗತ್ತ ಅಂತ ಗೊತ್ತಾಗಬೇಕಲ್ಲ. ನೋಡಿ ಎಷ್ಟು ಜನಕ್ಕೆ ಆಯ್ತು? ಆಯ್ತು ಸರ್, ಫ್ರೀ ಆಯ್ತು. ಫ್ರೀ ಆಯ್ತಲ್ಲ? ಅಂದ್ರೆ ಸುಜಾಕ್ ವರ್ಕ್ ಆಗತ್ತಂತೆ ನಿಮ್ ಕಾನ್ಫಿಡೆನ್ಸ್ ಬಂತು ಇವಾಗ, ರೈಟ್? ಹೌದು. ರೈಟ್.
ಸೊ ಅದೇ ರೀತಿ ಮೂಗ್ ಸೋರೋದು ಇತ್ತಂದ್ರೆ ಆಂಟಿ ಕ್ಲಾಕ್ ವೈಸ್ ಮಾಡ್ಬೇಕು. ಆಂಟಿ ಕ್ಲಾಕ್ ವೈಸ್ ಇವಾಗ ನೋಡಿ ಓಪನ್ ಅದ, ಅಲ್ಲಿ ಏನ್ ಮಾಡಿ ಅಂತಂದ್ರೆ ಒನ್ ಸೈಡ್ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಕೊಳ್ಳಿ. ಆಂಟಿ ಕ್ಲಾಕ್ ವೈಸ್ ಸ್ವಲ್ಪ ಪ್ರೆಷರ್ ಕೊಟ್ಟು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ಕೊ. ಮೂಗಿನ ಕರೆಕ್ಟ್ ಪಾಯಿಂಟ್ ಇದ್ರೆ ನೀವು ರೈಟ್ ಸೈಡ್ ಮಾಡಿದ್ರೆ ನಿಮ್ದು ರೈಟ್ ನಾಸ್ಟ್ರಲ್ ಬಂದ್ ಆಗತ್ತ ಆಂಟಿ ಕ್ಲಾಕ್ ವೈಸ್ ಮಾಡಿದಾಗ. ಆಯ್ತಾ? ನೀವು ಕರೆಕ್ಟ್ ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಅದು ಆಂಟಿ ಕ್ಲಾಕ್ ವೈಸ್ ಆಗತ್ತ. ಆಂಟಿ ಕ್ಲಾಕ್ ವೈಸ್ ಮಾಡಿದಾಗ ಒಂದ್ ಸೈಡ್ ನೀವು ರೈಟ್ ಸೈಡ್ ಮಾಡಿದ್ರೆ ರೈಟ್ ಸೈಡ್ ಬಂದಾಗತ್ತ, ಲೆಫ್ಟ್ ಸೈಡ್ ಮಾಡಿದ್ರೆ ಲೆಫ್ಟ್ ಸೈಡ್ ನಿಮ್ದು ನಾಸ್ಟ್ರಲ್ ಬಂದಾಗತ್ತ. ಯಾರಿಗೆ ಎರಡು ಬ್ಯಾಲೆನ್ಸ್ ಇದೆ ಅವ್ರು ಟ್ರೈ ಮಾಡಿ ನೋಡಿ, ಗೊತ್ತಾಗತ್ತೆ. ಎಸ್ ಸರ್, ರೈಟ್ ಬ್ಲಾಕ್ ಆಗಿದೆ. ಬ್ಲಾಕ್ ಆಯ್ತಾ? ಸೊ ಅಗೇನ್ ಓಪನ್ ಮಾಡಿ. ಇವಾಗ ಅಗೇನ್ ಓಪನ್ ಮಾಡಿ ಅಂದ್ರೆ ಕ್ಲಾಕ್ ವೈಸ್ ರೊಟೇಟ್ ಮಾಡಲ್ಲ ಅದೇ ಜಾಗದಲ್ಲಿ. ಓಕೆ. ಓಕೆ, ನಂಬರ್ ಇದೆನಾ ಹೆಸರು ಇದೆ ಏನು ಬಂದಿತ್ತು? ಎಸ್ ಎಸ್ ಸರ್. ಅಂದ್ರೆ ಸುಜೋಕ್ ವರ್ಕ್ ಆಗತ್ತಿಲ್ಲ ಅಂತ ಮಾಡಿ ತೋರಿಸಿದೆ ಅಷ್ಟೇ, ಮತ್ತೇನಿಲ್ಲ. ಓಕೆ, ಎಸ್ ವರ್ಕ್ ಆಗುತ್ತೆ. ಸೊ ನಿಮ್ಗ ವರ್ಕ್ ಆಗತ್ತಲ್ಲ, ರೈಟ್. ಸೊ ಇಲ್ಲೇ ಸ್ವಲ್ಪ ಇದನ್ನ ರಿಮೂವ್ ಮಾಡ್ತೇನೆ. ಇದು ನಮ್ಮ ಹೆಬ್ಬೆರಳು. ಓಕೆ, ಸೊ ಏನ್ ಮಾಡ್ಬೇಕಂದ್ರ ಮಧ್ಯದಲ್ಲಿ ಇದನ್ನ 3 ಭಾಗ ಮಾಡ್ಬೇಕು. ತಲೆಯ ಭಾಗ ಇಲ್ಲಿ ನಮ್ದು ಹುಬ್ಬುಗಳು ಬರ್ಬೇಕು. ಓಕೆ, ಮೂಗು, ಒಂದ್ ನಿಮಿಷ. ಸೊ ಇಲ್ಲೇ ಓಪನ್ ಮೌತ್ ಬರುತ್ತ. ಓಪನ್ ಮೌತ್ ಬರುತ್ತಾ, ಕಣ್ಣಿನಿಂದ ಇಲ್ಲಿ ಶುರುವಾಗತ್ತಾ ಕಿವಿದು. ಈ ಪಾಯಿಂಟ್ ನೋಡ್ಕೊಳ್ಳಿ, ಇಲ್ಲಿ ನಮ್ದು ಹೋಲ್ ಬರುತ್ತ ಕಣ್ಣಿಂದ ಕೆಳಗಡೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲ ಕಣ್ಣಿಂದ ಸ್ಟ್ರೈಟ್ ಆಗಿ ಹೋದಾಗ ಇದು ಇಲ್ಲಿ ಬರುತ್ತಾ, ಕೆಳಗಡೆ ನಮ್ದು ಹೋಲ್ ಬರುತ್ತ. ಓಕೆ, ಸ್ಟ್ರೈಟ್ ಹೋದಾಗ ಅದ್ರ ಕೆಳಭಾಗದಲ್ಲಿ ನಮ್ದು ಏನು ಕಿವಿ ಹೋಲ್ ಬರುತ್ತೆ, ಅಂದ್ರೆ ಕಿವಿಯಿಂದ ಕೆಳಗಡೆ ಬರ್ತಕ್ಕಂಥದ್ದು. ಓಕೆ, ಸರಿ, ಕಣ್ಣಿಂದ ಕೆಳಗಡೆ ಬರ್ತಕ್ಕಂಥದ್ದು ಕಿವಿ ಹೋಲ್ ಇಲ್ಲಿ ಬರುತ್ತೆ. ಸೊ ಈ ಮಧ್ಯ ಪಾಯಿಂಟ್ ನೀವು ಈ ರೀತಿ ನೀವು ಮಾಡ್ಕೊಂಡಾಗ ಇಲ್ಲಿ ಪಾಯಿಂಟ್ ಸಿಗುತ್ತೆ. ಅದನ್ನ ಕರೆಕ್ಟ್ ನೀವು ಐಡೆಂಟಿಫೈ ಮಾಡ್ಕೊಂಡ್ರೆ ಸಾಕು, ನಿಮ್ ಮೂಗಿನ ಪಾಯಿಂಟ್ ನಿಮ್ಗೆ ಸಿಕ್ಬಿಡತ್ತೆ. ರೈಟ್? ಸೊ ರಕ್ತ ಬರ್ತಾ ಇದ್ರೆ, ಮೂಗಿನಲ್ಲಿ ರಕ್ತ ಬರ್ತಾ ಇದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಬೇಕು. ಆ ಒಂದು ಪಾರ್ಟ್ ನಲ್ಲಿ, ಆ ಒಂದು ಜಾಗದಲ್ಲಿ ಐಸ್ ಕ್ಯೂಬ್ ಅನ್ನ ಹಿಡ್ಕೊಂಡ್ಬಿಟ್ರೆ ಇಮಿಡಿಯೇಟ್ಲಿ ಸ್ಟಾಪ್ ಆಗುತ್ತೆ. ಇಲ್ಲಿ ಹಿಡ್ಕೋಬಹುದು ಅಥವಾ ಎಫೆಕ್ಟೆಡ್ ಏರಿಯಾದಲ್ಲಿ ಸಹಿತ ಹಿಡಿದ್ರೆ ಹಾಗೆ ಆಗುತ್ತೆ. ಬಟ್ ನೀವು ಇಲ್ಲಿ ಟ್ರೈ ಮಾಡಿ ನೋಡಿ, ಅವಾಗ ಸಹಿತ ಮೂಗಿನಲ್ಲಿ ರಕ್ತ ಬರೋದು ಕಡಿಮೆ ಆಗುತ್ತೆ. ಯಾವಾಗ ಮೂಗು ಡ್ರೈ ಆಗ್ತಿರ್ತದ ಆ ಟೈಮ್ ನಲ್ಲಿ ಕ್ಲಾಕ್ ವೈಸ್ ನಾವು ರೊಟೇಟ್ ಮಾಡಬೇಕು. ಮೂಗಿನ ಒಂದು ಪಾಯಿಂಟ್ ನಲ್ಲಿ ಕ್ಲಾಕ್ ವೈಸ್ ರೊಟೇಟ್ ಮಾಡಬೇಕು. ಗುಳ್ಳೆ ಆಗೋದು ಸಂಬಂಧಪಟ್ಟದ್ದು ಏನಾಗತ್ತೆ ಅಂದ್ರೆ, ಯಾವ ಜಾಗದಲ್ಲಿ ಗುಳ್ಳೆ ಆಗಿರ್ತದ ಆ ಒಂದು ಪಾಯಿಂಟ್ ನಿಮ್ಗೆ ಮೂಗಿನ ಮೇಲೆ ನಾವು ನೋಡಿದಾಗ, ಈ ಒಂದು ಜಿಮ್ಮಿಂದ ನೋಡಿದಾಗ ಆ ಪಾಯಿಂಟ್ ಸಿಗುತ್ತೋ ಅಲ್ಲೇ ನೀವು ಪಾಯಿಂಟ್ ಅನ್ನು ನೋಡ್ತಾ ಹೋಗ್ಬೇಕು. ಯಾವ ಜಾಗದಲ್ಲಿ ನೋವು ಇರುತ್ತೋ ಅಲ್ಲಿ ನೀವು ಒಂದು ಮೆಣಸನ್ನು ಹಾಕ್ಬೋದು ಅಥವಾ ಒಂದು ಮ್ಯಾಗ್ನೆಟ್ ಹಾಕ್ಬೋದು
ಅಷ್ಟೇ ಅಲ್ಲ ಸ್ಪ್ಲಿನ್ ಜಾಗದಲ್ಲಿ ನೀವು ಚಿಕಿತ್ಸೆಯನ್ನ ಮಾಡ್ಬೇಕಾಗತ್ತೆ. ಯಾವಾಗ ನಾವು ಗುಳ್ಳೆ ನೋವು ಅಂತ ಬರ್ತದ, ರಕ್ತ ಬರ್ತದ, ಆ ಟೈಮ್ನಲ್ಲಿ ನಾವು ಸ್ಪ್ಲಿನ್ ಮೇಲೆ ಚಿಕಿತ್ಸೆಯನ್ನ ಮಾಡ್ಬೇಕಾಗತ್ತೆ. ಸೊ ರಕ್ತ ಬರ್ಬೇಕಾದ್ರೂ ಸಹಿತ ಸ್ಪ್ಲಿನ್ ಚಿಕಿತ್ಸೆ ಮಾಡ್ಬೇಕು, ಐಸ್ ಹಿಡಿಬೇಕು, ಆಮೇಲೆ ಆಂಟಿ ಕ್ಲಾಕ್ ವೈಸ್ ರೋಟೇಟ್ ಮಾಡ್ಬೇಕು. ಗುಳ್ಳೆ ಆದಾಗ ಆ ಗುಳ್ಳೆ ಜಾಗದಲ್ಲಿ ಮತ್ತು ಸ್ಪ್ಲಿನ್ ಮೇಲೆ ಚಿಕಿತ್ಸೆ ಮಾಡ್ಬೇಕು. ದುರ್ಮಾಂಸ ಇದ್ದಾಗ ಅದು ರೈಟ್ ಸೈಡ್ ಅದನೋ ಲೆಫ್ಟ್ ಸೈಡ್ ಅದನೋ, ಸೊ ಅಲ್ಲಿ ನಾವು ಪ್ರತಿದಿನ ಮೋಕ್ಷ ಮಾಡ್ಬೇಕು. ಮೋಕ್ಷ ಮಾಡಿಬಿಟ್ಟು ಆ ಜಾಗದಲ್ಲಿ ನೀವು ಮೆಣಸನ್ನ ಅಥವಾ ಮ್ಯಾಗ್ನೆಟ್ ಅನ್ನ ಹಾಕ್ತಾ ಇರಬೇಕು. ಮೆಣಸು ಮತ್ತು ಮ್ಯಾಗ್ನೆಟ್ ಅನ್ನ ಹಾಕ್ತಾ ಇರಬೇಕು. ಮೂಗಿಗೆ ಸಂಬಂಧಪಟ್ಟಂತ ಯಾವುದೇ ಚಿಕಿತ್ಸೆ ಮಾಡ್ಬೇಕಾದ್ರೆ ನಾವು ಲಂಗ್ಸ್ ಗೆ ಕಂಪಲ್ಸರಿ ಚಿಕಿತ್ಸೆ ಮಾಡ್ಬೇಕು. ನಾ ಮೊದ್ಲೇ ಹೇಳ್ಬಿಟ್ಟೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಗನ್ಗೆ ಸಹಿತ ಚಿಕಿತ್ಸೆಯನ್ನ ಮಾಡ್ಬೇಕಾಗತ್ತೆ. ಸೊ ಡ್ರೈ ಆದಾಗ ಆ ಲಂಗ್ಸ್ ಭಾಗದಲ್ಲಿ ಏನು ನೀವು ಒಂದು ಗ್ರೀನ್ ಕಲರ್ ಅಥವಾ ನೀಲಿ ಬಣ್ಣವನ್ನ ಅಪ್ಲೈ ಮಾಡಬಹುದು. ಲಂಗ್ಸ್ ಕಲರ್ ಅಲ್ಲಿ ಗ್ರೀನ್ ಕಲರ್ ಅಥವಾ ಬ್ಲೂ ಕಲರ್ ಅಪ್ಲೈ ಮಾಡಬಹುದು ಯಾವಾಗ ಮೂಗು ಒಣಗತ್ತ. ಓಕೆ. ದುರ್ಮಾಂಸ ಬಂದಾಗ ಈ ಎಫೆಕ್ಟೆಡ್ ಜಾಗದಲ್ಲಿ ನಾವೇನ್ ಮಾಡ್ಬೇಕು? ಮೋಕ್ಷ ಮಾಡಬೇಕು. ಕರಿಮೆಣಸು ಅಥವಾ ಮ್ಯಾಗ್ನೆಟ್ ಅನ್ನು ಹಾಕ್ಬೋದು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ನಾವು ಲಂಗ್ಸ್ಗೆ ಸಹಿತ ಚಿಕಿತ್ಸೆಯನ್ನ ಮಾಡ್ಬೇಕು. ಮೂಗಿನಲ್ಲಿ ತುರಿಕೆ ಬಿಡ್ತಾ ಇರತ್ತೆ. ಯಾವತ್ತು ಮೂಗಿನಲ್ಲಿ ಅವ್ರ ಏನ್ ಮಾಡ್ತಾರೆ, ತುರುಕು ಬೆರಳನ್ನ ಹಾಕೋದು ಮಾಡ್ತಿರ್ತಾರೆ. ಸಣ್ಣ ಮಕ್ಳಿದ್ರೆ ಅವ್ರಿಗೆ ಏನಾಗಿರುತ್ತೆ, ಮೂಗಿನಲ್ಲಿ ತುರಿಕೆ ಯಾವಾಗ ಇರ್ತದೆ ಅಂದ್ರೆ ವರ್ಮ್ ಇನ್ಫೆಕ್ಷನ್, ಅಂದ್ರೆ ಹೊಟ್ಟೆಯಲ್ಲಿ ಜಂತು ಹುಳುಗಳಿದ್ದಾಗ ಅವ್ರಿಗೆ ಮೂಗಿನಲ್ಲಿ ತುರಿಕೆ ಇರ್ತದೆ. ಯಾವಾಗ್ಲೂ ಮಕ್ಕಳು ಈ ರೀತಿ ಮೂಗನ್ನು ತಿಕ್ತಾ ಇರ್ತಾರ. ಹಂಗಿದ್ದಾಗ ನಾವೇನ್ ಮಾಡ್ಬೇಕಂದ್ರೆ ಲಾರ್ಜ್ ಇಂಟೆಸ್ಟೈನ್ ಸಂಬಂಧಪಟ್ಟಂತ ಒಂದು ಚಿಕಿತ್ಸೆಯನ್ನು ಮಾಡ್ಬೇಕು. ಅಷ್ಟೇ ಅಲ್ಲ, ಮೂಗಿನ ಪಾಯಿಂಟ್ ನಲ್ಲಿ ನಾವು ಲೈಟ್ ಆಗಿ ಮಸಾಜ್ ಮಾಡ್ಬೇಕು, ಅಪ್ ಡೌನ್ ಮಸಾಜ್ ಮಾಡ್ಬೇಕು. ಅವಾಗ ಆ ತುರಿಕೆ ಕಡಿಮೆ ಆಗುತ್ತೆ. ದೊಡ್ಡವರಿದ್ರೆ ಅದ್ರ ಡ್ರೈ ಆಗಿತ್ತೋ ಅಥವಾ ಅಲರ್ಜಿ ಆಗಿತ್ತೋ ನಾವು ನೋಡ್ಕೋಬೇಕು. ಅಲರ್ಜಿ ಇತ್ತಂದ್ರೆ ಕಂಪಲ್ಸರಿ ನಾವು ಲಂಗ್ಸ್ ಗೆ ಚಿಕಿತ್ಸೆ ಮಾಡಿದ್ರೆ ಬೇಗ ಮೂಗಿನ ತುರಿಕೆ ಕಡಿಮೆ ಆಗುತ್ತೆ. ಅಲರ್ಜಿ ಆಗಿ ಬರೀ ಮೂಗಿನ ತುರಿಕೆ ಇದ್ರೆ ಲಂಗ್ಸ್ ಗೆ ಚಿಕಿತ್ಸೆ ಮಾಡಿದ್ರೆ ಅವಾಗ ಮೂಗಿನ ತುರಿಕೆ ಕಡಿಮೆ ಆಗುತ್ತೆ. ಎಫೆಕ್ಟೆಡ್ ಏರಿಯಾ ಅಂದ್ರೆ ನಾವು ಮೂಗು ಅಂತ ಹೇಳ್ತೀವಿ, ಇದು ಅಂತಲ್ಲ. ಇಲ್ಲಿ ಈ ಒಂದು ಹಸ್ತದಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ ಅಪ್ ಡೌನ್ ಮಸಾಜ್ ಮಾಡಿದ್ರೆ ಸಾಕು, ಅದು ಕ್ರಮೇಣ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ಗುರುದತ್ ಟೈಮ್ ಇದೆನಾ? ಗುರುದತ್ ಇದೆ ಸರ್ ಕಂಟಿನ್ಯೂ ಮಾಡಿ, ಪರವಾಗಿಲ್ಲ. ಇನ್ನು ಎಷ್ಟಿದೆ ಟೈಮ್? ಇನ್ನ ಒಂದು ಹಾಫ್ ಅನ್ ಅವರ್ ಇದೆ ಸರ್. ಓಕೆ, ನೋ 20 ಮಿನಿಟ್ಸ್ ಅಟ್ ಲೀಸ್ಟ್. ಮುಖ ಮುಗಿಸೋಣಂತ. ಇರ್ಲಿ, ಮುಖಾದ ಮುಗಿಸ್ಕೊಳ್ಳೋಣಂತ. ಮತ್ತೆ ಬೇಕಂದ್ರೆ ಮತ್ತೆ ಟೈಮ್ ತಗೊಂಡು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನೋ ಪ್ರಾಬ್ಲಮ್, ಯಾವ್ದು ತೊಂದ್ರೆ ಇಲ್ಲ. ಓಕೆ ಸರ್, ಕ್ಯಾಮೆರಾ ಹಿಡಿದವ್ರು ದಯವಿಟ್ಟು ಆದಷ್ಟು ಶೇಕ್ ಮಾಡದಿರೋ ತರ ನೋಡ್ಕೊಳ್ಳಿ ಸರ್. ಸ್ವಲ್ಪ ಶೇಕಿಂಗ್ ಇದೆ. ಆಯ್ತು ಆದಷ್ಟು. ಹೌದಾ? ಸರಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಟೈಮ್ ನಾನು ಸರಿ ಮಾಡ್ಕೋತೇನೆ. ಓಕೆ. ಮತ್ತೆ ಮೂಗಿನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ, ಹೇಳ್ತೇನೆ ನಾನು ನಿಮ್ಗೆ. ಎಸ್, ಮತ್ತೆ ಡೌಟ್ಸ್? ಸೀನ್ ಬರ್ತಾ ಇದ್ರೆ ನಾವು ಈಚಿಂಗ್ ಮತ್ತೆ ಸೀನ್ ಇದ್ರೆ ನಾವು ಲಂಗ್ಸ್ ಗೆ ಟ್ರೀಟ್ಮೆಂಟ್ ಮಾಡ್ಬೇಕಂತ ಹೇಳಿದೆ. ಲಂಗ್ಸ್ ಎಲ್ಲಿ ಬರುತ್ತಾ ಮುಂದೆ ಗೊತ್ತಾಗತ್ತೆ, ನೀವು ಬರ್ಕೊಂಡ್ಬಿಡಿ, ಅವಾಗ ಗೊತ್ತಾಗತ್ತೆ. ಓಕೆ. ಸೀನ್ ಬರ್ತಾ ಇದ್ರೆ, ಈಚಿಂಗ್ ಬರ್ತಾ ಇದ್ರೆ ಆ ಮೂಗಿನ ಅಪ್ ಡೌನ್ ಮಸಾಜ್ ಮಾಡ್ಬೇಕು ಮೂಗಿನ ಪಾಯಿಂಟ್ ನಲ್ಲಿ. ಆಮೇಲೆ ಲಂಗ್ಸ್ ಕಂಪಲ್ಸರಿ ನಾವು ಚಿಕಿತ್ಸೆಯನ್ನ ಮಾಡ್ಬೇಕಾಗತ್ತ ಲಂಗ್ಸ್ ಪಾಯಿಂಟ್ ನಲ್ಲಿ. ಓಕೆ. ಅಕಸ್ಮಾತ್ ಗಂಟ್ಲಲ್ಲಿ ತುರುಕಿದ್ರೆ ಮುಂದೆ ಹೇಳ್ತೇನೆ, ಗಂಟ್ಲು ಬಂದಾಗ ಹೇಳ್ತೇನೆ ನಾನು. ಮತ್ತೆ ಮೂಗಿನಲ್ಲಿ ಏನಾದ್ರು ಮೂಗಿನ ಸಮಸ್ಯೆ ಇದೆ ನೋಡಿ. ಸೈನಸ್ ಪ್ರಾಬ್ಲಮ್? ಎಸ್, ಹೌದು ಸರ್, ಹೌದು. ಸೊ ಮೂಗಿಂದ ಬಂದಾಗ ನಾ ಹೇಳಿದೆ, ಸೈನಸ್ ಪ್ರಾಬ್ಲಮ್ ಇದ್ರ ಜೊತೆ ಯಾವುದೇ ಪ್ರಾಬ್ಲಮ್ ಇದ್ರೆ ಕಿಡ್ನಿ ಪಾಯಿಂಟ್ ಇದು ಸರಿ, ನಮ್ದು ಲಂಗ್ಸ್ ಪಾಯಿಂಟ್ ನಾನು ಹೇಳ್ತೇನೆ, ಅವಾಗ ಮುಂದೆ ಗೊತ್ತಾಗತ್ತೆ ನಿಮಗೆ. ಇವಾಗ ನೀವು ಬರ್ಕೊಂಡ್ಬಿಟ್ರೆ ಮುಂದೆ ಐಡಿಯಾ ಬರುತ್ತೆ ನಾವ್ ಯಾವ ರೀತಿ ಚಿಕಿತ್ಸೆಯನ್ನು ಮಾಡ್ಬೇಕಂತೇಳಿ. ಯಾಕಂದ್ರೆ ಇವಾಗ ನಿಮಗೆ ಲಂಗ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದಂದ್ರೆ ಕನ್ಫ್ಯೂಷನ್ ಶುರು ಆಗುತ್ತೆ. ಕ್ವಶನ್ಸ್ ಎಷ್ಟು ಸಮಸ್ಯೆ ಬರುತ್ತೆ ಮೂಗಿನಂತ ಗೊತ್ತಾಗುದಿಲ್ಲ ನಮ್ಗೆ, ಅದಕ್ಕೆ ಹೇಳ್ತಾ ಇರೋದು ನಾನು. ಸರಿ, ಸೈನಸ್ ಇದ್ದಾಗ ನಾವು ಕಂಪಲ್ಸರಿ ಏನ್ ಮಾಡ್ಬೇಕು, ಲಂಗ್ಸ್ ಗೆ ಟ್ರೀಟ್ಮೆಂಟ್ ಮಾಡ್ಬೇಕು. ಅಗೇನ್ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ನಾವು ಅಪ್ ಡೌನ್ ಮಸಾಜ್ ಮಾಡ್ಕೋಬೇಕು. ಅಪ್ ಡೌನ್. ಓಕೆ. ಮೇಲೆ ಕೆಳಗೆ ಆ ಮೂಗಿನ ಒಂದು ಪಾಯಿಂಟ್ ನಲ್ಲಿ ಮೇಲೆ ಕೆಳಗೆ ನಾವು ಮಸಾಜ್ ಅನ್ನ ಮಾಡ್ಬೇಕಾಗುತ್ತೆ. ಓಕೆ.
ಹಾ, ಈಗ ಒಂದು ಕ್ವಶನ್ ಅದ ಅಂದ್ರ 3 ವರ್ಷದ ಮಗು, ಅದಕ್ಕೆ ನಾವು ಚಿಕಿತ್ಸೆಯನ್ನು ಮಾಡೋದು 3 ವರ್ಷದಿಂದ 8 ವರ್ಷದ ಮಗು ಸರ್. 3 ವರ್ಷದಿಂದ 8 ವರ್ಷದ ಮಗು 3 ವರ್ಷದಿಂದ ಅವ್ರಿಗೆ ಮೂಗು ಸೋರ್ತಾ ಇದೆ, ರೈಟ್? ಹೌದು ಹೌದು. ಹಾ, ಸೊ ಆ ಮಗುವಿಗೆ ಈ ಒಂದು ಜಾಗದಲ್ಲಿ ಓಕೆ ಲೈಟ್ ಆಗಿ ಜೋರಾಗಿ ಪ್ರೆಸ್ ಮಾಡಬಾರ್ದು, ಯಾಕಂದ್ರೆ ಮಗುಂದು ಚರ್ಮ ಬಾ ಸ್ಮೂತ್ ಇರುತ್ತ, ನಾಜುಕಾಗಿರೋದ್ರಿಂದ ಲೈಟ್ ಆಗಿ ಮಸಾಜ್ ಮಾಡಬೇಕು. ಓಕೆ, ಮೂಗು ಸೋರ್ತಾ ಇರತ್ತ, ಆಂಟಿ ಕ್ಲಾಕ್ ವೈಸ್ ರೋಟೇಟ್ ಮಾಡ್ಬೇಕು. ಇಲ್ಲೇ ಆಂಟಿ ಕ್ಲಾಕ್ ವೈಸ್ ಸ್ಲೋ ಆಗಿ ಆಂಟಿ ಕ್ಲಾಕ್ ವೈಸ್ ರೋಟೇಟ್ ಮಾಡಬೇಕು. ಲಂಗ್ಸ್ ಪಾಯಿಂಟ್ ನಲ್ಲಿ ಮೋಕ್ಸ ಮಾಡಬೇಕು, ಅಥವಾ ಬಿಗಿನಿಂಗ್ ಮನೆಯಲ್ಲಿ ನೀವು ಅಂದ್ರೆ ಅಗರಬತ್ತಿಯಿಂದ ನಾನು ಮಾಡ್ಲಿಕ್ಕೆ ಹೇಳ್ತೀನಿ, ಸಾಧ್ಯ ಆದ್ರೆ ಮಾಡಬಹುದು. ಯಾಕಂದ್ರೆ ಮಕ್ಕಳು ಸುಮ್ನೆ ಕೂಡುದಿಲ್ಲ, ಅವ್ರಿಗೆ ಮತ್ತೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತೇನೆ. ಹಾ ರೈಟ್. ಮತ್ತೆ ಏನ್ ಪ್ರಾಬ್ಲಮ್ ಅಂತ ಹೇಳಿ? ಇನ್ನೊಬ್ರು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತಾ ಇದ್ದಾರೆ. ಈಗ ನೇಸಲ್ ಸೆಪ್ಟಮ್ ಬಂದಾಗೂ ಸಹಿತ ನೀವು ನೇರವಾಗಿ ನೀವು ಏನೈತಲ್ಲ ಲಂಗ್ಸ್ ಗೆ ಹೋಗಿ, ಲಂಗ್ಸ್ ಗೆ ಚಿಕಿತ್ಸೆ ಮಾಡಿ ಆಯ್ತಲ್ಲ. ಮೊದಲು ನಾವು ಪೇರೆಂಟ್ ಆರ್ಗನ್ ಅಂತ ಹೇಳ್ತೇವೆ. ಯಾಕೆ ಪೇರೆಂಟ್ ಆರ್ಗನ್ ಮಾಡ್ಬೇಕಂದ್ರೆ, ಈಗ ನಿಮ್ಮ ಮನೇಲಿ ಒಂದ್ ಮಗು ಇರುತ್ತ, ಅದೇನ್ ಮಾಡ್ತಾನೆ, ಒಂದ್ ಕಲ್ ತಗೊಂಡೋಗಿ ಯಾರಿಗೆ ಒಗದ್ ಬಿಡ್ತದ. ಓಕೆ, ಆ ಮಗು ಡಾಳ ಇರೋದ್ರಿಂದ, ಆ ಮಗು ಕಲ್ಲು ಒಗಿದ್ರಿಂದ ಫಸ್ಟ್ ಯಾರು ಬೈತಾರ ಹೇಳಿ? ಪೇರೆಂಟ್ಸಿಗೆ ಬೈತಾರ ಅವರು. ಸೊ ಅವಾಗ ಟೆನ್ಷನ್ ಆಗುದು ಪೇರೆಂಟ್ಸಿಗೆ ಆಗತ್ತ, ರೈಟ್? ಅದೇ ರೀತಿ ಇಲ್ಲಿ ಏನದ ಅಂತಂದ್ರ, ಇದು ಮಗು ಚೈಲ್ಡ್ ಆರ್ಗನ್, ಇದಕ್ಕ ಮದರ್ ಆರ್ಗನ್ ಅಂತ ಹೇಳ್ತೀವಿ, ಅದು ಪೇರೆಂಟ್ ಆರ್ಗನ್ ಅಂತ ಹೇಳ್ತೇವೆ ನಾವು. ಅದಕ್ಕ ಆ ಪೇರೆಂಟ್ ಆರ್ಗನ್ ಚಿಕಿತ್ಸೆ ಮಾಡಿದಾಗ ಇದು ಬೇಗ ಏನೋ ಇಂಪ್ರೂವ್ಮೆಂಟ್ ಬರುತ್ತೆ. ಹಿಂಗಾಗಿ ನಮ್ಗೆ ಆ ಡಯಾಗ್ನೋಸ್ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಪೇರೆಂಟ್ ಆರ್ಗನ್ ಹೋಗಿ ನಾವು ಚಿಕಿತ್ಸೆ ಮಾಡಿದ್ರೆ ಸಾಕು, ಇಲ್ಲಿ ರಿಸಲ್ಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಎಷ್ಟೋ ಸರಿ ನಾವ್ ಏನೈತಿಲ್ಲ ಸ್ಕ್ಯಾನಿಂಗ್ ಮಾಡಿ ನೋಡಿರುದಿಲ್ಲ, ಏನದ ಒಳಗಡೆ ತೊಂದ್ರೆ ಐತಿ ಗೊತ್ತಿರುದಿಲ್ಲ. ಅಂತ ಟೈಮ್ನಲ್ಲಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ನೇರವಾಗಿ ಏನ್ ಮಾಡ್ತೇವೆ ಅಂದ್ರೆ ಪೇರೆಂಟ್ ಆರ್ಗನ್ ಹೋಗಿ ಚಿಕಿತ್ಸೆ ಮಾಡ್ತೇವೆ. ಪೇರೆಂಟ್ ಆರ್ಗನ್ ಚಿಕಿತ್ಸೆ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ ನಂತರ ಇಮಿಡಿಯೇಟ್ಲಿ ರಿಸಲ್ಟ್ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಹಾ, ಮುಗಿನ ಪೇರೆಂಟ್ ನಾನು ಆರ್ಗನ್ ಆಗಲೇ ತೋರಿಸಿದೆ ಲಂಗ್ಸ್ ಅಂತೇಳಿ. ನಾನು ಆರ್ಗನ್ ಚಿತ್ರನ ತೆಗೆದೆ, ಇನ್ನೊಮ್ಮೆ ತೆಗೆದು ತೋರಿಸ್ತೇನೆ. ಫಸ್ಟ್ ನೋಡಿ ಕಣ್ಣು. ಓಕೆ, ನಮ್ ಲಿವರ್ ಹೇಗದ ನೋಡ್ರಿ, ಲಿವರ್ದು ಚಿತ್ರನ್ ಇದೇ ರೀತಿ ಬರುತ್ತ. ಓಕೆ, ಸಿಮಿಲರ್ ಇದೆನಾ? ನೋಡ್ರಿ ನಮ್ ಕಿವಿ ನೋಡ್ರಿ, ನಮ್ ಕಿಡ್ನಿ ಹೇಗದ್ರಿ, ಬೀನ್ ಶೇಪ್ ಅದ. ಓಕೆ, ನಮ್ಮದು ಮೂಗು ನೋಡ್ರಿ, ಲಂಗ್ಸ್. ಓಕೆ, ಕರೆಕ್ಟ್ ಇದೆ ಸರ್, ಸಿಮಿಲರ್ ಕಾಣ್ತಿದೆಲ್ಲ. ಸೊ ಮೂಗಿಂದು ಯಾವ್ದು ಪೇರೆಂಟ್ ಆರ್ಗನ್ ಯಾವ್ದು? ಲಂಗ್ಸ್. ನಾವು ಲಂಗ್ಸ್ ಟ್ರೀಟ್ಮೆಂಟ್ ಮಾಡ್ಬೇಕು. ಡಯಾಗ್ನೋಸ್ ಆಗ್ಲಿಲ್ಲ ಅಂದ್ರೆ ಸಹಿತ ಲಂಗ್ಸ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಇದಕ್ಕೆ ರಿಸಲ್ಟ್ ಬರುತ್ತೆ. ಕಿವಿದು ಏನೂ ಡಯಾಗ್ನೋಸ್ ಇಲ್ಲ, ಏನಾಗಿದೆ ಗೊತ್ತಿಲ್ಲ, ಆ ಟೈಮ್ನಲ್ಲಿ ನೀವು ನೇರವಾಗಿ ಕಿಡ್ನಿ ಪಾಯಿಂಟ್ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕು, ಇಲ್ಲಿ ರಿಸಲ್ಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಕಣ್ಣಿಂದು ಏನಾಗಿದೆ ಗೊತ್ತಿಲ್ಲ, ಡಯಾಗ್ನೋಸ್ ಆಗಿಲ್ಲ, ಆದ್ರೂ ಕಣ್ಣಲ್ಲಿ ತೊಂದರೆ ಅದ. ಸೊ ನಾವೇನ್ ಮಾಡ್ಬೇಕು, ಲಿವರ್ ಪಾಯಿಂಟ್ಗೆ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ಕಣ್ಣಿಂದು ಇಂಪ್ರೂವ್ಮೆಂಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಕ್ರಾನಿಕ್ ಇದ್ದಾಗ, ಅಕ್ಯೂಟ್ ಇದ್ದಾಗ, ಆಗಿಂದಾಗ ನೀವು ಮಾಡ್ಬೇಕಾದ್ರೆ ನೇರವಾಗಿ ಕಣ್ಣಿನ ಪಾಯಿಂಟ್ಗೆ ನಾವು ಚಿಕಿತ್ಸೆಯನ್ನ ಮಾಡಬಹುದು. ಓಕೆ, ಮತ್ತೇನಾದ್ರೂ ಡೌಟ್ಸ್ ಇದೆನಾ? ಎಸ್ ಗುರುದತ್? ಇಲ್ಲ ಸರ್, ಕಂಟಿನ್ಯೂ ಮಾಡಿ. ಅಲ್ಲ, ಕನ್ಫ್ಯೂಷನ್ ಇದ್ರೆ ಇವಾಗ ಕೇಳ್ಕೊಳ್ಳಿ. ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಕೇಳ್ಕೊಳ್ಳಿ, ನಾನು ಹೇಳ್ತೇನೆ. ಮತ್ತೆ ಒಬ್ರು ವೀಸಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ. ವೀಸಿಂಗ್ ಪ್ರಾಬ್ಲಮ್ಸ್ ಬಗ್ಗೆ ಕೇಳ್ತಾರೆ, ಅವಾಗ ನಾವು ನೇರವಾಗಿ ಲಂಗ್ಸ್ ಗೆ ನಾವು ಮಾಡ್ತೀವಿ, ಆಮೇಲೆ ಗಂಟಲ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ವೀಸಿಂಗ್ ಪ್ರಾಬ್ಲಮ್ ಇದ್ದಾಗ ಲಂಗ್ಸ್ಗೂ ಮಾಡ್ತೇವೆ, ಕಿಡ್ನಿಗೂ ಮಾಡ್ತೇವೆ. ಯಾಕೆ ಮಾಡ್ತೇವೆ ಕಿಡ್ನಿಗೆ ಅಂತಂದ್ರೆ, ಯಾವಾಗ ಕೋಲ್ಡ್ ಹೆಚ್ಚಿಗೆ ಆಗತ್ತ ಅವಾಗ ಲಂಗ್ಸ್ ಮೇಲೆ ತೊಂದರೆ ಆಗತ್ತ. ನೀರು ಜಾಸ್ತಿ, ಈಗ ನಾವು ನಮ್ದು ಚಕ್ರ ಬರ್ತದ, ಫಸ್ಟ್ ಯಾವ್ದು ಬೇಸ್ ಚಕ್ರ ಬರುತ್ತ, ಅದ್ರ ಮೇಲೆ ಬರ್ತಕ್ಕಂಥದ್ದು ಯಾವ್ದು ನೀರು ಬರ್ತದ, ಸ್ವಾದಿಷ್ಠಾನ. ಎಸ್, ಅದು ಅದೇ ನೀರು. ಅದ್ರ ಮೇಲೆ ಬರ್ತಕ್ಕಂಥದ್ದು ಬೆಂಕಿ, ಹಾ ಮಣಿಪುರ. ಅದ್ರ ಮೇಲೆ ಬರ್ತಕ್ಕಂಥದ್ದು ಯಾವ್ದು? ಅನಾಹತ. ಹಾ
ವಾಯು ತತ್ವ ಬರ್ತ. ಓಕೆ, ಯಾವಾಗ ಈ ನೀರು ಉಗಾಗಿ ಬರ್ತದ ಅದು ವಾಯು ತತ್ವದಲ್ಲಿ ಕೂಡ್ಕೊಳತ್ತ. ಈಗ ನೋಡಿ ಯಾವಾಗ ಅಂತಾರ ಸಮುದ್ರದ ನೀರು ಬಿಸಿಗೆ ಹೆಚ್ಚಿಗೆ ಇದು ಆದಾಗ ಸ್ವೆಟಿಂಗ್ ಬರ್ತದ ಕೋಸ್ಟಲ್ ಏರಿಯಾದಾಗ. ನಾ ಹೇಳ್ದ ಅರ್ಥ ಆಯ್ತಾ? ಕರೆಕ್ಟ್ ಹೌದು. ಹಾ, ಕೋಸ್ಟಲ್ ಏರಿಯಾದಾಗ ಏನಾಗತ್ತ, ಹ್ಯುಮಿಡಿಟಿ ಜಾಸ್ತಿ ಆಗತ್ತ. ಅವಾಗ ಏನಾಗತ್ತ ಅಂತಂದ್ರ ಆಯಾಸ ಆಗತ್ತ, ರೈಟ್? ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ಕಿಡ್ನಿ ಪಾಯಿಂಟ್ ನಲ್ಲೂ ಸಹಿತ ಚಿಕಿತ್ಸೆಯನ್ನು ಮಾಡ್ತೇವೆ. ಅದನ್ನ ನ್ಯೂಟ್ರಲ್ ಮಾಡ್ಕೋತೇವೆ, ಅಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರ್ತದ. ಹಿಂಗಾಗಿ ನಾವು ವೀಸಿಂಗ್ಸ್ ಇದ್ದಾಗ ಕಿಡ್ನಿ ಪಾಯಿಂಟ್ ನಲ್ಲೂ ಚಿಕಿತ್ಸೆ ಮಾಡ್ತೇವೆ, ಲಂಗ್ಸ್ ಪಾಯಿಂಟ್ ನಲ್ಲೂ ಚಿಕಿತ್ಸೆ ಮಾಡ್ತೇವೆ. ಆಮೇಲೆ ನಮ್ದೇನೋ ಇದು ಇರುತ್ತಲ್ಲ ಗಂಟ್ಲಲ್ಲಿ ಸಹಿತ ಚಿಕಿತ್ಸೆಯನ್ನು ನಾವ್ ಇಲ್ಲಿ ಮಾಡ್ತೇವೆ. ಓಕೆ, ಸಿಂಪಲ್ ಒಂದು ಟಿಪ್ಸ್ ಕೊಡ್ತೇನೆ, ನೀವು ಅದನ್ನ ಇವತ್ತು ಮಾಡಿ ನೋಡುವಂತ್ರಂತ. ನೆಕ್ಸ್ಟ್ ನಾವು ಮತ್ತೆ ಯಾವ ಭೇಟಿ ಆಗ್ತಲ್ಲ ಅವಾಗ ನಿಮ್ದು ಅನುಭವವನ್ನು ನೀವು ಶೇರ್ ಮಾಡ್ಕೋಬಹುದು, ಅದ್ರ ರಿಸಲ್ಟ್ ಅನ್ನು ಸಹಿತ ನೀವು ಶೇರ್ ಮಾಡ್ಕೋಬಹುದು. ಹಾ, ಈಗ ಯಾರೊಬ್ರು ಪ್ರಶ್ನೆ ಕೇಳಿದ್ರು, ಲಾಸ್ ಆಫ್ ಸೆನ್ಸ್, ಸ್ಮೆಲ್ ಸೆನ್ಸ್. ಓಕೆ, ಸ್ಮೆಲ್ ಸೆನ್ಸ್ ಇರೋದಲ್ಲಿ ನಮ್ಮ ಬ್ರೈನ್ ನಲ್ಲಿ ಬರ್ತದ, ಮೂಗಿನಲ್ಲಿ ಇರುವುದಿಲ್ಲ, ಅದು ಬ್ರೈನ್ ನಲ್ಲಿ ಬರುತ್ತ. ಓಕೆ, ಆ ಟೈಮ್ ನಾವೇನ್ ಮಾಡ್ತಂದ್ರ ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತ ಚಿಕಿತ್ಸೆಯನ್ನ ಲೈಟ್ ಮಸಾಜ್ ಮಾಡ್ತೇವೆ. ಆಮೇಲೆ ಇದೇ ಪಾಯಿಂಟ್ ನಲ್ಲಿ ಸಹಿತ ನಾವ್ ಏನ್ ಮಾಡ್ತೇವೆ ಅಂದ್ರೆ ಇಲ್ಲೇ ನಾವು ಮ್ಯಾಗ್ನೆಟ್ ಅನ್ನ ಹಾಕ್ತೇವೆ ಅಥವಾ ಬ್ಲಾಕ್ ಪೆಪ್ಪರ್ ಅನ್ನ ಹಾಕ್ತೇವೆ. ಅಂದ್ರೆ ಕರಿ ಮೆಣಸನ್ನ ನಾವು ಮೂಗಿನ ಪಾಯಿಂಟ್ ಅಲ್ಲಿ ನಾವು ಹಾಕ್ತೇವೆ. ಇದು ಸ್ವಲ್ಪ ಸ್ಲೋ ಆಗಿರ್ತದ. ಅಥವಾ ನಾವು ಮನೆ ಮದ್ದನ್ನ ಮಾಡ್ಬೇಕಂತಂದ್ರೆ ಮೂಗಿನಲ್ಲಿ ನೇರವಾಗಿ ಆಕಳ ತುಪ್ಪವನ್ನು ಹಾಕೋಬೇಕು. ಕಂಟಿನ್ಯೂಸ್ ಆಗಿ ಆಕಳ ತುಪ್ಪನ ಹಾಕ್ತಾ ಹೋದ್ರೆ ಲಾಸ್ ಆಫ್ ಸ್ಮೆಲ್ ಇರ್ತದಲ್ಲ ಅದು ಕರೆಕ್ಟ್ ಆಗತ್ತ. ಓಕೆ, ಆಮೇಲೆ ಕಿವಿಗೆ ಬಂದಂತ ಒಂದು ಚಿಕಿತ್ಸೆನ ನಾನು ನಿಮ್ಗೆ ಕಿವಿ ನೋವು ಬಂದಾಗ ಮನೆಯಲ್ಲಿ ಮಾಡ್ತಕ್ಕಂಥ ಮನೆ ಮದ್ದನ್ನು ಹೇಳ್ಕೊಡ್ತೇನೆ. ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ನಾನು ನಿಮ್ಗೆ, ಯಾಕಂದ್ರೆ ಐಟಮ್ ಎಲ್ಲ ತೋರಿಸ್ಬೇಕಾಗತ್ತ. ನಾನು ನೆಕ್ಸ್ಟ್ ಟೈಮ್ ನೀವು ಕೇಳಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಕಿವಿ ನೋವು ಬಂದಾಗ ಲಾಸ್ ಆಫ್ ಸ್ಮೆಲ್ಗೆ ಏನ್ ಮಾಡ್ಬೇಕು, ನೇರವಾಗಿ ಮೂಗಿನಲ್ಲಿ ಆಕಳ ತುಪ್ಪ ಹಾಕೋಬಹುದು. ಪ್ರತಿದಿನ ಆಕಳ ತುಪ್ಪ ಹಾಕೋದ್ರಿಂದ ಅದು ಸ್ಲೋ ಆಗಿ ನಿಮ್ಗೆ ಬರ್ಲಿಕ್ಕೆ ಶುರುವಾಗತ್ತ. ಅಷ್ಟೇ ಅಲ್ಲ, ನೀವು ಬ್ರೈನ್ ಪಾಯಿಂಟ್ಗೆ, ಇದು ಬ್ರೈನ್ಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ ಬ್ರೈನ್ ಸಮಸ್ಯೆ ಇರೋದ್ರಿಂದ ನಾವು ಬ್ರೈನ್ಗೆ ಸಂಬಂಧಪಟ್ಟಂತ ಚಿಕಿತ್ಸೆಯನ್ನು ಮಾಡ್ಬೇಕು. ಮತ್ತೆ ಮೂಗಿನ ಹೊರಳಿಗೆ ಚಿಕಿತ್ಸೆಯನ್ನ ಮಾಡ್ಬೇಕು. ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಸ್ಲೋ ಆಗಿ ಅದು ಏನಾಯ್ತಲ್ಲ ಆ ಸೆನ್ಸ್ ಬರ್ಲಿಕ್ಕೆ ಶುರುವಾಗತ್ತ. ಈ ಕೌಸ್ ಘೀ ಎಷ್ಟು ಡ್ರಾಪ್ಸ್ ನಮ್ಮ ದೇಶಿ ಹಸುವಿನ ತುಪ್ಪವನ್ನ ಒಂದೊಂದು ಹೊರಡಲ್ಲಿ 2 ಡ್ರಾಪ್ ಹಾಕೊಂಡು ಜೋರಾಗಿ ಇರ್ಸ್ಕೋಬೇಕು, ನಸ್ಯ ಮಾಡ್ಕೋಬೇಕು. ನಸ್ಯ ಕರ್ಮದಲ್ಲಿ ಬರ್ತದೆ ಆಯುರ್ವೇದದಲ್ಲಿ, ಅದೇ ರೀತಿ ನಸ್ಯನ್ನ ಮಾಡ್ಕೋಬಹುದು ನಾವು. ಓಕೆ, ರೈಟ್. ಇಷ್ಟರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಾಯಿ, ಮೂಗಿನ ಕೆಳಗಡೆ ಬರ್ತಕ್ಕಂಥ ಬಾಯಿ. ಓಕೆ, ಬಾಯಲ್ಲಿ ಏನ್ ಬರ್ತದ? ಫಸ್ಟ್ ಹಲ್ಲು, ಮತ್ತೆ ನಾಲ್ಗೆ, ಒಸಡು. ಓಕೆ, ಹಾ, ಬಾಯಿ ಸಮಸ್ಯೆ ಏನೇನು ಹೇಳಿ, ಒಂದೊಂದು ಹೇಳಿ ನೋಡೋಣ ಅಂತ. ಬಾಯಿ ಆಗೋದು, ಬಾಯಿಲೆ ವಾಸನೆ ಬರೋದು. ಒಂದನೇದು ವಾಸನೆ, ಎರಡನೇದ್ದು ಬಾಯಿ ಹುಣ್ಣು, ಮೂರನೇದ್ದು ನೋವು. ಮತ್ತೆ ಹೇಳಿ. ಕೆಲವರಿಗೆ ಸಲೈವ ಬರ್ತಾ ಇಲ್ಲ, ಸಲವೇಶನ್ ಅಂದ್ರೆ ಜೊಲ್ಲು ಬರದೇ ಇರುವಂತದ್ದು. ಜೊಲ್ಲು ಹೆಚ್ಚಿಗೆ ಆಗ್ಬೋದು, ಕಡಿಮೆ ಆಗ್ಬೋದು. ಹೌದು. ಓಕೆ, ಬಾಯಲ್ಲಿ ವಾಸನೆ ಇತ್ತಂತಂದ್ರ ಅದು ಬಾಯಲ್ಲಿ ಇರ್ತಕ್ಕಂಥ ವಾಸನೆ ಅಲ್ಲ, ಹೊಟ್ಟೆಯಲ್ಲಿ ಇರ್ತಕ್ಕಂಥದ್ದು, ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಇರ್ತಕ್ಕಂಥ ವಾಸನೆ. ಅಂದ್ರ ಈ ಟೈಮ್ನಲ್ಲಿ ನಾವು ಲಿವರ್ ಮತ್ತು ಸ್ಪ್ಲೀನ್ಗೆ ಕಂಪಲ್ಸರಿ ಆಗಿ ಚಿಕಿತ್ಸೆಯನ್ನು ಮಾಡ್ಬೇಕಾಗತ್ತ. ಸ್ಟಮಕ್ ರೇಂಜ್ ನಲ್ಲಿ ಇರ್ತಕ್ಕಂಥ ಒಂದು ಆರ್ಗನ್ಸ್ ನಾವು ಚಿಕಿತ್ಸೆ ಮಾಡಿದ್ರೆ ಸಾಕು, ಬಾಯಿ ವಾಸನೆ ಕಡಿಮೆ ಆಗುತ್ತೆ. ಓಕೆ, ಆಮೇಲೆ ಸೇಮ್ ಬಾಯಲ್ಲಿ ಹುಣ್ಣಿದ್ದಾಗ ಇದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆನ ನಾವು ಮಾಡಬಹುದು. ಅದು ಎರಡು ಒಂದೇ ಚಿಕಿತ್ಸೆ. ಯಾವುದು? ಲಿವರ್, ಆಮೇಲೆ ಸ್ಪ್ಲೇನ್ ಮತ್ತು ಸ್ಟಮಕ್ ರೀಸನ್ ಬರ್ತಕ್ಕಂಥದ್ದು. ಮೂರಿಗೂ ನಾವು ಚಿಕಿತ್ಸೆ ಮಾಡಿದಾಗ ಮಾತ್ರ ಬಾಯಿ ಹುಣ್ಣು ಮತ್ತು ಬಾಯಿ ನೋವು ಕಡಿಮೆ ಆಗತ್ತೆ. ಓಕೆ, ಹಲ್ಲು ಬಂದಾಗ ಯಾವ ಭಾಗದಲ್ಲಿ ಹಲ್ಲು ಇದೆ ನೋಡ್ಕೋಬೇಕು, ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು. ತೋರಿಸ್ತೇನೆ ನಾನು ನಿಮಗೆ. ಈ ರೀತಿ ಹುಡುಕ್ತಾ ಹೋಗ್ಬೇಕು. ರೈಟ್ ಸೈಡ್ ಇದ್ರೆ ರೈಟ್ ಸೈಡ್, ಲೆಫ್ಟ್ ಸೈಡ್ ಇದ್ರೆ ಲೆಫ್ಟ್ ಸೈಡ್,
ನಾವು ಪಾಯಿಂಟ್ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಎಲ್ಲಿ ಹಲ್ಲು ಬರುತ್ತೋ ಅಲ್ಲಿ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿ ನೀವು ಅಲ್ಲಿ ಒಂದು ಕರಿ ಮೆಣಸನ್ನ ಹಾಕೊಂಡ್ರೆ ಸಾಕು. ಒಂದು 10 ನಿಮಿಷದಲ್ಲಿ ಆ ಒಂದು ಹಲ್ಲುವಿನ ಒಂದು ಪ್ರಮಾಣ ಕಡಿಮೆ ಆಗ್ತಾ ಆಮೇಲೆ ಸಂಪೂರ್ಣವಾಗಿ ಹೋಗುತ್ತ. ಓಪನ್ ಮೌತ್ ನಾವು ಚಿತ್ರನ ತಕೊಂಡ್ ನೋಡ್ಕೋಬೇಕು. ಅಲ್ಲಿ ಹುಡುಕ್ತಾ ಹೋಗ್ಬೇಕು ಎಲ್ಲಿ ನೋವದ, ಅದು ನಿಮ್ ಪಾಯಿಂಟ್ ಸಿಗತ್ತ. ಶೂಟಿಂಗ್ ಪೆನ್ ಎಕ್ದಮ್ ಜುಮ್ ಅನ್ನತ್ತ ಆ ಒಂದು ಜಾಗದಲ್ಲಿ, ಅಲ್ಲಿ ಮಾತ್ರ ನೀವು ಹಾಕೋಬೇಕು. ಏನು ಕರಿ ಮೆಣಸನ್ನ ಹಾಕೊಂಡ್ರೆ ಕಂಟ್ರೋಲ್ ಆಗತ್ತ. ಆಮೇಲೆ ಪ್ರತಿದಿನ ಮಾಡ್ತಾ ಹೋದಾಗೆ ನೋವು ಸಂಪೂರ್ಣವಾಗಿ ಹೋಗ್ತದ. ಜಲ್ಲು ಬರೋದಕ್ಕೆ ಸಹಿತ ಇದಕ್ಕೆ ಬಂದಂತ ಸಂಬಂಧಪಟ್ಟಂತ ಚಿಕಿತ್ಸೆನೆ ಮಾಡ್ಬೇಕು. ಜಲ್ಲು ಬಾಯಲ್ಲಿ ಅಂತ ಅನ್ಕೋತೀವಿ ನಾವು, ಬಟ್ ಶುರುವಾಗೋದು ಒಳಗಡೆಯಿಂದ ಬರುತ್ತೆ. ಹಿಂಗಾಗಿ ನಾವು ಅಲ್ಲಿ ಚಿಕಿತ್ಸೆ ಮಾಡ್ಬೇಕು. ಆಮೇಲೆ ಸಲವೇ ಗ್ಲ್ಯಾಂಡ್ಸ್ ಇಲ್ಲಿ ಒಳಗಡೆ ಇರ್ತದ. ಅವಾಗ ನಾವೇನ್ ಮಾಡ್ಬೇಕಂದ್ರ ಈ ಭಾಗದಲ್ಲಿ ಮಸಾಜ್ ಮಾಡ್ಬೇಕು ಲೈಟ್ ಆಗಿ. ಆಮೇಲೆ ಇಲ್ಲಿ ಬರ್ತದ, ಈ ಭಾಗದಲ್ಲಿ ನಾವು ಸಲವೇ ಗ್ಲ್ಯಾಂಡ್ಸ್ ಇಲ್ಲಿ ಒಳಗಡೆ ಬರ್ತದ. ಸೊ ಈ ಭಾಗದಲ್ಲಿ ಸಹಿತ ನಾವು ಏನೈತಲ್ಲ ಜಾಸ್ತಿ ಬರ್ತಿದ್ರೆ ಆಂಟಿ ಕ್ಲಾಕ್ ವೈಸ್ ಮಾಡ್ಬೇಕು. ಹೊಟ್ಟೆ ಜಲ್ ಬರುದಿಲ್ಲ ಅಂತ ಕ್ಲಾಕ್ ವೈಸ್ ರೋಟೇಟ್ ಮಾಡ್ಕೊಂಡ್ರೆ ಸಾಕು, ಅದು ಶುರುವಾಗತ್ತೆ. ನೀವು ಮಾಡ್ಕೊಂಡು ನೋಡಿ ಗೊತ್ತಾಗತ್ತ. ಕ್ಲಾಕ್ ವೈಸ್ ಮಾಡಿ ನಿಮ್ಮ ಬಾಯಲ್ಲಿ ನೀರು ಜಾಸ್ತಿ ಬರ್ಲಿಕ್ಕೆ ಶುರು ಆಗತ್ತ. ಕ್ಲಾಕ್ ವೈಸ್ ಮಾಡ್ಕೊಳ್ಳಿಲ್ಲ, ಸಲವೇಷನ್ ಗ್ಲ್ಯಾಂಡ್ ಇರತ್ತ. ಮಾಡಿದಾಗೂ ಸಹಿತ ಏನಾಗತ್ತಂದ್ರ ಸಲವೇಷನ್ ಹೆಚ್ಚಿಗೆ ಆಗತ್ತ. ಅಥವಾ ನಾವು ಕಡಿಮೆ ಮಾಡ್ಕೋಬಹುದು, ಆಂಟಿ ಕ್ಲಾಕ್ ವೈಸ್ ನಾವಲ್ಲಿ ರೋಟೇಟ್ ಮಾಡ್ಕೋಬಹುದು. ಆಮೇಲೆ ಲಿವರ್ ಮತ್ತು ಸ್ಪ್ಲೀನ್ ಮತ್ತು ಸ್ಟಮಕ್ ರೀಸನ್ ಸಹಿತ ನಾವು ಚಿಕಿತ್ಸೆಯನ್ನ ಮಾಡ್ಬೇಕಾಗತ್ತ. ನೆಕ್ಸ್ಟ್ ಬಂದು ಗಂಟ್ಲ ಕೆಳಗಡೆ. ಗಂಟಲಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಯಾವುದು? ಗಂಟ್ಲು ನೋವು, ಗಂಟ್ಲು ನೋವು ಎರಡನೇದು. ಮೂರನೇದು ಊತ ಆಗೋದು, ಟಾನ್ಸಿಲ್ಸ್. ಮತ್ತೆ ಅದ ತುರಿಕೆ. ತುರಿಕೆ ಮತ್ತೆ ಅದು ಬರುತ್ತ. ಸೊ ನಮ್ಮ ಗಂಟಲು ಭಾಗ ಅಂತಂದ್ರೆ ನಾವು ಈ ಒಂದು ಗುರುಜಿ ಹೇಳ್ತಾರಲ್ಲ ಕ್ಲಾಸ್ ಇಲ್ಲ, ನಾವು ಕ್ವಶನ್ ಹೇಳೋರಿಗೆ ಇಲ್ಲಿ ಈ ಭಾಗದಿಂದ ಕೆಳಗಡೆ ನಮ್ದು ಗಂಟ್ಲು ಬರ್ತದ. ಇಲ್ಲಿವರೆಗೆ ಗಂಟ್ಲು ಬರ್ತದ. ಓಕೆ, ಇಲ್ಲಿ ಟಾನ್ಸಿಲ್ಸ್ ಬರುತ್ತೆ. ಇದು ಟಾನ್ಸಿಲ್ಸ್. ಓಕೆ, ಯಾವಾಗ ಮಕ್ಕಳಿಗೆ ಟಾನ್ಸಿಲ್ಸ್ ಆತಂದ್ರೆ ಇಲ್ಲಿ ಜಾಸ್ತಿ ಪ್ರೆಷರ್ ಕೊಡೋಂಗಿಲ್ಲ. ಇಲ್ಲಿ ಪ್ರೆಷರ್ ಕೊಡೋಂಗಿಲ್ಲ, ಜಸ್ಟ್ ಟಚ್ ಮಾಡಿ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ನಾವು ಮಸಾಜ್ ಮಾಡ್ಬೇಕು. ಓಕೆ, ಅಲ್ಲಿ ಬಹಳ ಪ್ರೆಷರ್ ಮಾಡೋಂಗಿಲ್ಲ. ಆ ಪಾಯಿಂಟ್ ನಲ್ಲಿ ಸ್ಲೋ ಆಗಿ ನೀವು ಈ ಒಂದು ಜಾಗದಲ್ಲಿ ಮೆಣಸನ್ನ ಹಾಕ್ಬಹುದು. ಓಕೆ, ಆಮೇಲೆ ಗಂಟ್ಲು ತುರಿಕೆ ನೋವು ಬಂದಾಗ ಯಾವ ಜಾಗದಲ್ಲಿ ತುರಿಕೆ ಇರ್ತದ ಅಲ್ಲಿ ಮಸಾಜ್ ಮಾಡ್ಬೇಕು. ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಬೇಕಂದ್ರ ಮೆಂತೆ ಕಾಳುಗಳನ್ನ ಹಾಕ್ಬೇಕು. ಮೆಂತೆ ಯಾವ ರೀತಿ ಹಾಕ್ಬೇಕು ಅಂತ ತೋರಿಸ್ತೇನೆ ನಾನು ನಿಮಗೆ. ಈ ರೀತಿ ಸಂಪೂರ್ಣವಾಗಿ ನಿಮ್ ಗಂಟಲು ತುರಿಕಿದ್ದಾಗ ಯಾವ ಭಾಗದಲ್ಲಿ ಇರುತ್ತ ಆ ಭಾಗದಲ್ಲಿ ನೀವು ಇಷ್ಟು ಹಾಕೊಂಡ್ರೆ ಸಾಕು. ಒಂದ್ 2-3 ತಾಸು ಇದ್ರೆ ಸಾಕು, ನಿಮ್ಗೆ ಗಂಟಲು ತುರಿಕೆ ಕಡಿಮೆ ಆಗುತ್ತ. ಬಹಳ ಇನ್ಫೆಕ್ಷನ್ ಇತ್ತು ಅಂತಂದ್ರೆ ನೀವು ಅಲ್ಲಿ ಮೆಣಸನ್ನ ಕಂಪ್ಲೀಟ್ ಆಗಿ ಈ ಒಂದು ಜಾಗದಲ್ಲಿ ಹಾಕೋಬಹುದು. ಈಗ ಸರ್ವೇ ಸಾಮಾನ್ಯ ಬಹಳ ಜನಕ್ಕೆ ಈ ಕರೋನಾ ಭಯ ಅದ. ಗಂಟಲು ತುರಿಕೆ ಬಂದಂತ ಭಯ ಶುರುವಾಗತ್ತೆ. ನೀವು ಮನೇಲಿ ಇದನ್ನ ಹಾಕೊಳ್ಳಿ ಗೊತ್ತಾಗತ್ತೆ. ಅಥವಾ ಮೆಣಸನ್ನ ಪೂರ್ಣವಾಗಿ ನೀವು ಹಾಕೋಬಹುದು, ಒಂದು ಏನೋ ಪ್ಲಾಸ್ಟರ್ ನಿಂದ ಹಾಕೋಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲೇ ಟಾನ್ಸಿಲ್ಸ್ ಬರ್ತದ. ಓಕೆ, ಥೈರಾಯ್ಡ್ ಪ್ರಾಬ್ಲಮ್ ಬರ್ತದ. ಬಹಳ ಜನಕ್ಕೆ ಥೈರಾಯ್ಡ್ ಇದೆ, ಬಹಳ ಜನ ಐತಲ್ಲ. ಅದು ಹೈಪೋ ಇರ್ಬೋದು, ಹೈಪರ್ ಇರ್ಬೋದು. ಸೊ ಅದಕ್ಕೂ ಸಹಿತ ನಾವು ವಟಾಣಿ ಕಾಳುಗಳನ್ನ ಹಾಕೋಬೇಕಾಗತ್ತೆ. ಅಲ್ಲಿ ಪ್ರತಿದಿನ ವಟಾಣಿ ಕಾಳುಗಳನ್ನ ಹಾಕೋಬೇಕು.
ಒಂದ್ ದಿವಸ ಒಂದ್ ಬೆರಳಿಗೆ ಹಾಕೊಂಡ್ರೆ ಮತ್ತೊಂದ್ ದಿವಸ ಮತ್ತೊಂದ್ ಬೆರಳಿಗೆ ಈ ರೀತಿ ನಾವು ವಟಾಣಿ ಕಾಳುಗಳ ಒಂದು ಥೈರಾಯ್ಡ್ ಇರ್ತಕ್ಕಂಥ ಜಾಗದಲ್ಲಿ ನಾವು ಈ ವಟಾಣಿ ಕಾಳನ್ನ ಹಾಕೋಬೇಕು. ಥೈರಾಯ್ಡ್ ಅಷ್ಟು ಬೇಗ ಹೋಗುದಿಲ್ಲ, ಒಂದು 3 ತಿಂಗಳ 6 ತಿಂಗಳವರೆಗೂ ಹಾಕೋಬೇಕಾಗುತ್ತೆ, ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಕಂಡೀಷನ್ಸ್. ಆ ಕಂಡೀಷನ್ ಮೇಲೆ ಡಿಪೆಂಡ್ ಇರುತ್ತೆ. ಬಹಳ ಪ್ರೆಸ್ ಆಗಬಾರ್ದು, ಜಸ್ಟ್ ಟಚ್ ಆಗಿರ್ಬೇಕಷ್ಟೇ. ಆ ಒಂದು ಕಾಳು ಅಲ್ಲಿ ಟಚ್ ಆಗ್ಬೇಕಷ್ಟೇ, ಅಷ್ಟು ಹಾಕೊಂಡ್ರೆ ಸಾಕು ಥೈರಾಯ್ಡ್ ಇದ್ದವ್ರಿಗೆ. ಮತ್ತೆ ಯಾವ್ದು ಗಂಟಲು ಸಮಸ್ಯೆ? ಯಾವ ಕಾಳು ಸರ್ ಅದು? ಬಟಾಣಿ ಕಾಳ? ಬಟಾಣಿ ಕಾಳು ಅಂತ ರೈಟ್. ಮತ್ತೇನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ ಇದರಲ್ಲಿ. ಎಸ್ ಗುರುದತ್, ಇಷ್ಟ ಅರ್ಥ ಹೇಳ್ತಾ ಇದ್ದಾರೆ. ಹಾ, ಅಡಿನಾಯ್ಡ್ಸ್ ಅಂತಂದ್ರೆ ಗಂಟು ಇರ್ತದ, ಯಾವ ಜಾಗದಲ್ಲಿ ನೋಡ್ಬೇಕು ಅದನ್ನ, ಆಯ್ತಲ್ಲ? ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಇರ್ತಂದ್ರೆ ಆ ಪಾಯಿಂಟ್ ನಲ್ಲಿ ನಾವು ಹುಡುಕ್ತಾ ಹೋಗ್ಬೇಕು, ಆಯ್ತಲ್ಲ? ಅಡಿನಾಯ್ಡ್ಸ್ ಇಲ್ಲಿ ಒಳಗಡೆನೆ ಇರ್ತದ ಗಂಟು, ಅದು ಯಾವ ಜಾಗದಲ್ಲಿ ಇದೆ ಹುಡ್ಕೋಬೇಕು ಅದು ಕರೆಕ್ಟ್ ಆಗಿ. ಓಕೆ, ಕೆಲವು ಜನಕ್ಕ ಇಲ್ಲಿ ಬರ್ತದ, ಕೆಲವೊಂದು ಬ್ಯಾಕ್ ಸೈಡ್ ಇರ್ತದೆ, ಕೆಲವೊಂದು ಅಂದ್ರೆ ಗಂಟು. ಅಡಿನಾಯ್ಡ್ಸ್ ಅಂದ್ರೆ ಜಸ್ಟ್ ಗಂಟು ಸ್ವೆಲ್ಲಿಂಗ್ ಅಂತ ಅನ್ಕೋತೀವಿ ನಾವು ಅಷ್ಟೇ. ಸೊ ಮತ್ತೇನ್ ಡೌಟ್ಸ್ ಅದ ನೋಡಿ. ಈಗ ರನ್ನಿಂಗ್ ನೋಸ್ ಜಾಸ್ತಿ ಇರ್ತದೆ ಈ ಒಂದು ಸೀಸನ್ ದಲ್ಲಿ, ಅಥವಾ ಮೂಗ್ ಬ್ಲಾಕ್ ಆಗತ್ತ. ನಾನು ಹೇಳಿದ್ದೀನಿ ಯಾವ ರೀತಿ ಮಾಡ್ಬೇಕಂತೇಳಿ. ಓಕೆ, ನೆಕ್ಸ್ಟ್ ಬಂದು ಗಂಟಲು ತುರಿಕೆ ಇರ್ತದೆ. ಇವಾಗ ನೀವು ಅದಕ್ಕೆ ಚಿಕಿತ್ಸೆ ಮಾಡ್ಕೋಬಹುದು. ಇದ್ರಲ್ಲಿ ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಮತ್ತೆ ನಾಳೆ ಸಾಯಂಕಾಲ ನಾವು ಭೇಟಿಯಾಗೋಣ ಟೈಮ್ ಇದ್ರೆ. ಗುರುದತ್, ನಾಳೆ ಇನ್ನೊಂದು ಸೆಷನ್ ಇಟ್ಕೊಂಡಿದ್ದೇವೆ ಸರ್. ಪ್ರಾಬಬ್ಲಿ ಇನ್ನೊಂದ್ ದಿನ ನಾವು ಶೆಡ್ಯೂಲ್ ಮಾಡೋಣ. ನಾಳೆ ಲಕ್ಷ್ಮೀ ನರಸಿಂಹ ಅವರು, ಲಕ್ಷ್ಮೀ ನರಸಿಂಹ ಅವರು 6 ಗಂಟೆಗೆ ನಮ್ ಜೊತೆ ಇರ್ತಾರೆ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್, ಅದರ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ನಾಳೆ ಯಾರ್ದಿದೆ? ಲಕ್ಷ್ಮೀ ನರಸಿಂಹ ಅವರು. ಸೊ ನೋ ಪ್ರಾಬ್ಲಮ್. ನೀವು ಯಾವತ್ತು ಅನ್ಕೋತೀರಿ ಅವತ್ತಲ್ಲ, ನಾವು ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಅವತ್ತು ಚಾರ್ಟ್ ಇಟ್ಕೋತೀನಿ, ಚಾರ್ಟ್ ಇಟ್ಕೊಂಡ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕ್ಯೂರ್ ಮಾಡ್ಕೋತೀನಿ. ಯಾಕಂದ್ರೆ ಇವಾಗ ಡಯಾಗ್ರಾಮ್ ತೆಗೆದಾಗ ಅರ್ಥ ಆಗತ್ತೆ, ಅದಕ್ಕೆ ನಾವು ಡಯಾಗ್ರಾಮ್ ತೆಗೆದು ನಾವು ಇವತ್ತೇ ತಿಳಿಸಿದ್ದೇನೆ. ಓಕೆ, ನೆಕ್ಸ್ಟ್ ನಾವು ಚಾರ್ಟ್ ಇಟ್ಕೊಂಡು ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಮೇಲೆ ಒಂದು PDF ನಿಮಗೆ ರೆಡಿ ಮಾಡಿ ನಾನು ನಿಮ್ಗೆ ಇದು ಮಾಡ್ತೇನೆ, ಕಳಿಸ್ಕೊಡ್ತೇನೆ. ನೀವು ಅದನ್ನ ಫಾಲೋ ಮಾಡಬಹುದು. ಓಕೆ, ಸರಿ. ಟೈಮ್ ಆಯ್ತಾ? ಏನಾದ್ರು ಕ್ವಶನ್ಸ್ ಇದೆನಾ? ಎನಿ ಕ್ವಶನ್ಸ್ ಅಥವಾ ಟೈಮ್ ಆಯ್ತಾ? ಇನ್ನೊಂದು 5 ನಿಮಿಷ ಮಾಡ್ಬೋದು ಸರ್. ಪ್ರಶ್ನೆಗಳು ಕೇಳಿ, ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ಈಗ 1 ನಿಮಿಷ. ನಿಮ್ಗೆ ಮೋಕ್ಷ ಅಂದ್ರೆ ಜಸ್ಟ್ ಇದನ್ನ ಅಗರಬತ್ತಿದ ತೋರಿಸ್ತಾನೆ ಇವಾಗ. 1 ನಿಮಿಷ ಇದು ತುಂಬ ಪಟ್ನ ಅಲ್ಲೇ ನಾ ಕುಂಡ್ರ ಬಾಜು ಇಲ್ಲಿ ತಳಗ ಪೂಜಾ ಕುಂಡ್ರತಲ್ಲ, ಸೈಡ್ ಮೂಲೆ ಆಗೈತ್. ಯಾರು ರಾಯರದ? ಯಾವಾಗ? ಇದಲ್ಲ ದೊಡ್ಡದು ತಳಗಿದ್ ಮೂಲೆ. ಸೊ ಇದು ಅಗರಬತ್ತಿ ಅನ್ಕೊಳ್ಳೋಣ. ಯಾವಾಗ ಗಂಟ್ಲು ತುರುಕಿ ಇರ್ತದಲ್ಲ ಆ ಟೈಮ್ದಾಗ ನಾವು ಈ ಜಾಗದಲ್ಲಿ ಸೊ ಸುಡಬಾರ್ದು, ಅಷ್ಟು ಬಿಸಿ ತಾಗ್ಬೇಕು, ಅಷ್ಟ್ ಮಾಡ್ಕೊಂಡ್ರೆ ಸಾಕು. ಬಿಸಿ ಮಾತ್ರ ಆ ಜಾಗದಲ್ಲಿ ತಾಗ್ಬೇಕು ಅಷ್ಟೇ. ಎಷ್ಟು ನಾವು ಇದನ್ನ ಒಂದು ಅಗರಬತ್ತಿಯಿಂದ ಮಾಡ್ಕೋಬಹುದು. ಅಥವಾ ಮೋಕ್ಷ ಆದ್ರೆ ಮೋಕ್ಷ ಸ್ಟ್ಯಾಂಡ್ ಇರ್ತದ, ಆ ಸ್ಟ್ಯಾಂಡ್ ನಲ್ಲಿ ಇಟ್ಬಿಟ್ಟು ನಾವು ಚಿಕಿತ್ಸೆನ ಮಾಡ್ಕೋಬೇಕಾಗತ್ತೆ. ಮೋಕ್ಷ ಸ್ಟ್ಯಾಂಡ್ ಇರುತ್ತೆ.
ಆ ಸ್ಟ್ಯಾಂಡ್ ಇಟ್ಟು ನಾವು ಚಿಕಿತ್ಸೆನ ಮಾಡ್ಕೋಬಹುದು. ಓಕೆ, ಮೋಕ್ಸದ್ದು 100ಕ್ಕೆ 100 ರಿಸಲ್ಟ್ ಸಿಗುತ್ತೆ. ಅಗರಬತ್ತಿ ಸ್ವಲ್ಪ ಕಡಿಮೆ ಸಿಗುತ್ತೆ. ಅನಿವಾರ್ಯ ಮೋಕ್ಸ ಎಲ್ಲ ಮಾತ್ರ ನಾವು ಅಗರಬತ್ತಿನ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಇದು ಗಂಟಲು ತುರಿಕೆ, ಗಂಟಲು ನೋವು ಇದ್ದಾಗ ಸಹಿತ ನಾವು ಚಿಕಿತ್ಸೆ ಮಾಡ್ಕೋಬಹುದು. ಅಥವಾ ಮೂಗ್ ಬ್ಲಾಕ್ ಇದ್ದಾಗ ಸಹಿತ ಮೂಗಿನ ಪಾಯಿಂಟ್ ಮೇಲೆ ನಾವು ಮಾಡ್ಕೋಬಹುದು. ಸಿವಿಯರ್ ಹೆಡೇಕ್ ಇದ್ದಾಗ ನಾನು ಹೇಳಿದೆ ಪರ್ಟಿಕ್ಯುಲರ್ ಪಾಯಿಂಟ್ ಅಂದ್ರೆ ಒಂದ್ ಸೈಡ್ ಅರ್ಧ ತಲೆ ನೋವು ಇರುತ್ತಲ್ಲ, ಮೈಗ್ರೇನ್, ಆ ರೀತಿ ಇದ್ದಾಗ ಸಹಿತ ನಾವು ಈ ರೀತಿ ಮೋಕ್ಸವನ್ನ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಮುಂದೆ ನಾವು ಅಂದ್ರೆ ನಿಮ್ಗೆ ಪ್ರತಿಯೊಂದು ಆರ್ಗನ್ ಹೇಳ್ತೀನಿ, ಅದು 1 ಡೇದಲ್ಲಿ ಕಂಪ್ಲೀಟ್ ಆಗತ್ತೆ. ಆಮೇಲೆ ಕ್ವಶನ್ ಆನ್ಸರ್ಸ್ ಸಹಿತ ನಾವು ಅದನ್ನ ಮಾಡ್ಕೋಬಹುದು. ರೈಟ್, ಸೊ ಈ ರೀತಿ ಚಿಕಿತ್ಸೆನ ನಾವು ಮಾಡ್ಕೋಬಹುದು. ಸೊ ಈ ರಿಂಗ್ ಬರತ್ತದ, ರಿಂಗ್ ಮಸಾಜ್ ನಾವು ಮಾಡ್ಕೋಬಹುದು. ಯಾವಾಗ ಸುಸ್ತಾಗಿರ್ತೇವೆ ಆ ಟೈಮ್ದಲ್ಲಿ, ಕೈ ಮತ್ತು ಕಾಲುಗಳು ಸುಸ್ತಾಗಿರ್ತದ, ಆ ಟೈಮ್ದಲ್ಲಿ ಈ ರಿಂಗ್ ಮಸಾಜ್ ನಾವು ಈ ರೀತಿ ಮಾಡ್ಕೋಬಹುದು. ಈ 4 ಬೆರಳಿಗೆ ಮಾತ್ರ ಮಾಡ್ಕೋಬೇಕಾಗತ್ತ. ಆಮೇಲೆ ಹೆಬ್ಬೆರಳಿಗೆ ಜಾಸ್ತಿ ಮಾಡೋಂಗಿಲ್ಲ, ಹೆಬ್ಬೆರಳಿಗೆ ಜಾಸ್ತಿ ಮಾಡೋಂಗಿಲ್ಲ. ಆಮೇಲೆ ಸಿವಿಯರ್ ಹೆಡೇಕ್ ಬಂದಾಗ ಸಹಿತ ನಾವು ಆ ಒಂದು ರಬ್ಬರ್ ಬ್ಯಾಂಡ್ ತಗೋಬೇಕು. ಸಿವಿಯರ್ ಹೆಡೇಕ್ ಇದ್ದಾಗ ನಾವು ಈ ರೀತಿ ಟೈಟ್ ಆಗಿ ನಾವು ರಬ್ಬರ್ ಬ್ಯಾಂಡ್ ಇಂದ ಒಂದು ನಿಮಿಷ ಅಷ್ಟು ಹಾಕೋಬೇಕು. ತೆಗೆದ್ಬಿಟ್ರೆ ಸಾಕು, ಹೆಡೇಕ್ ಇಮಿಡಿಯೇಟ್ಲಿ ಕಂಟ್ರೋಲ್ ಆಗುತ್ತೆ. ಈ ರೀತಿ ನಾವು ಟೈಟ್ ಆಗಿ ಹಾಕೋಬಹುದು. ಓಕೆ, ಸೊ ಈ ರಬ್ಬರ್ ಬ್ಯಾಂಡ್ ಅನ್ನ ಆ ರೀತಿ ನಾವು ಯೂಸ್ ಮಾಡ್ಕೋಬಹುದು. ಸೊ ಮತ್ತೇನಾದ್ರೂ ಡೌಟ್ಸ್ ಇದೆನಾ? ಎಸ್ ಗುರುದತ್? ಏನಿಲ್ಲ ಅಂತ ಸರ್ ಅನ್ಸುತ್ತೆ ಸರ್. ಓಕೆ, ನೋ ಪ್ರಾಬ್ಲಮ್. ಸೊ ಹಂಗಾರೆ ಇವತ್ತಿಂದ ಈ ಒಂದು ಪ್ರೋಗ್ರಾಮ್ ಅನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಅಂತ. ಓಕೆ, ಸೊ ನೆಕ್ಸ್ಟ್ ಸೆಷನ್ ಯಾವಾಗ ಶುರು ಮಾಡ್ಕೊಳ್ಳೋಣ, ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ. ಅಂದ್ರೆ ಕಂಪ್ಲೀಟ್ ಆಗಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಆಗತ್ತ. ಅದರ ನಂತರ ಅದ್ರ ಜೊತೆಗೆ ನಾವು ಇದು ಹೇಳ್ಬೋದೇನು, ಇನ್ಸೆಕ್ಟ್ ಸಿಸ್ಟಮ್ ಹೇಳ್ಬೋದು. ಅದು ಚಿಕಿತ್ಸೆ ಎರಡು ಗೊತ್ತಾದ ಮಾತ್ರ ನಾವು ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ನಾವು ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ, ನಮ್ಮ ಮನೆಯವರಿಗೆ ಅಥವಾ ಅಕ್ಕಪಕ್ಕದವ್ರಿಗೆ ಮಾಡ್ಲಿಕ್ಕೆ ಗೊತ್ತಾಗತ್ತೆ. ಅದ್ರ ಜೊತೆ ನಾನು PDF ನಿಮ್ಗೆ ಕಳಿಸ್ಕೊಡ್ತೀನಿ, ನೀವು ಅದನ್ನ ಉಪಯೋಗ ಮಾಡ್ಕೋಬಹುದು. ಖಂಡಿತ ಖಂಡಿತ ಸರ್, ತುಂಬಾ ಉಪಯುಕ್ತವಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ. ಎಲ್ಲ ಪಾರ್ಟಿಸಿಪೆಂಟ್ಸ್ ಗಳಿಗೂ ಕೂಡ ವಂದನೆಗಳು. ನಾಳೆ ಸಂಜೆ 6 ಗಂಟೆಗೆ ಮತ್ತೆ ಸಿಗೋಣ. ವಿಡಿಯೋ ರೆಕಾರ್ಡ್ ಕಳಿಸ್ಬಿಡಿ, ಸ್ವಲ್ಪ ನೋಡ್ತೇನೆ ನಾನು. ಇದೆ, ಫೇಸ್ಬುಕ್ ಅಲ್ಲಿ ಇದೆ, ನಾನು ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ತೀನಿ. ಶೇರ್ ಮಾಡಿ, ಅಂದ್ರೆ ನನಗೆ ಐಡಿಯಾ ಬರುತ್ತೆ ಏನ್ ಮಾಡ್ಬೇಕಂತೇಳಿ. ನೆಕ್ಸ್ಟ್ ಮತ್ತೆ ನಾನು ನಿಮ್ಗೆ ಏನ್ ಕೊಡ್ಬೇಕಂತ ನಾನು ನಿಮ್ಗೆ ಹೇಳ್ತೀನಿ. ನಾವು ಆ ರೀತಿ ಮಾಡ್ಬೋದು. Okay, sir, it is very interesting. Can you teach in English also? Yeah, I can. You can, no, because Sujok, I have done a little bit, and there were many pointers that you told. That the interesting case of the agarbatti that you were doing, no, that was very, very interesting. No, it's totally my practical experience. Okay. Okay. Because I'm into pranic healing also, so this will really help me. Yes. So it's help all therapists. Okay, can do this one. Okay. You have got some online classes? No, madam, no. Okay. Thank you so much. Okay, namaste. ಸೊ ನಾಳೆ ಸಂಜೆ 6 ಗಂಟೆಗೆ ಲಕ್ಷ್ಮೀ ನರಸಿಂಹ ಅವರು ನಮ್ಮ ಜೊತೆ ಇರ್ತಾರೆ. ಅದು ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇರುತ್ತೆ ಆ ಸೆಷನ್. ಸೊ ದಯವಿಟ್ಟು ಎಲ್ಲ ಪಾರ್ಟಿಸಿಪೆಂಟ್ಸ್ ಗಳು ದಯವಿಟ್ಟು ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಎವ್ರಿಬಡಿ. ಅಂಡ್ ಸತೀಶ್ ಸರ್ಗೂ ಕೂಡ ನಮ್ಮ ವಂದನೆಗಳು. ಥ್ಯಾಂಕ್ ಯು ಸರ್. ನಮಸ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕ್ಲಾಸ್ ತುಂಬಾ ಚೆನ್ನಾಗಿ ಬಂತು. ನಮಸ್ಕಾರ. ಥ್ಯಾಂಕ್ ಯು.
ಶರ್ಮಾ ಅಂತ 4-5 ಸಲ ಫೋನ್ ಹಚ್ಚಿ ದರ್ಶನಕ್ಕ ಫೋನ್ ಹಚ್ಚಿ